ಒಂದು ಗ್ರೇಟ್ ನಮ್ಮನ್ನ ನಾವು ಒಂದು ಶಾಬಾಷ್ ಅಂತ ಹೇಳಲೇಬೇಕು ಖಂಡಿತ. ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಇವತ್ತು ಒಂದು ಮಾರ್ನಿಂಗ್ ಆಕ್ಚುಲ್ ಮೀನಿಂಗ್ ಆಫ್ ಮಾರ್ನಿಂಗ್ ಈಸ್ ಮೋರ್ ಪ್ಲಸ್ ಇನ್ನಿಂಗ್ ಅಂತ. ಒನ್ ಮೋರ್ ಇನ್ನಿಂಗ್ ನಮ್ಗೆ ದೇವರು ಗಿವನ್ ಬೈ ಗಾಡ್ ಟು ಪ್ಲೇ ಅಂಡ್ ವಿನ್. ಒಂದು ದೇವ್ರು ನಮ್ಗೆ ಒಂದು ಹೊಸ ಮಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಒಳ್ಳೆ ದಿನಾನ ಇನ್ನೊಂದ್ಸಲ ತುಂಬಾ ಜನಕ್ಕೆ ಗೊತ್ತಿರಬಹುದು. ಎಷ್ಟೋ ಜನ ಬೆಳಗ್ಗೆ ರಾತ್ರಿ ನಿದ್ದೆನಲ್ಲೇ ತಮ್ಮ ಪ್ರಾಣ ಕಳ್ಕೊಂಡಿರ್ತಾರೆ. ಸೊ ನಮ್ಗೊಂದು ಹೊಸ ದಿನ ನಮ್ಗೆ ಸಿಕ್ಕಿದೆ. ಸೊ ಅದಕ್ಕೆಲ್ಲರೂ ನಾವು ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀವಿ. ಸೊ ಥ್ಯಾಂಕ್ಸ್ ಟು ಪ್ರೇಮ ಮೇಡಮ್ ಅಂಡ್ ಉಮೇಶ್ ಮತ್ತೆ ಶಿವಪ್ರಕಾಶ್ ಸರ್ಗೆ ಒಂದು ಹ್ಯಾಬಿಟ್ ಒಂದು ಒಳ್ಳೆ ಹ್ಯಾಬಿಟ್ ಅನ್ನ ಇಟ್ಕೊಂಡಿದೀವಿ. ಯೋಗ ಮಾಡೋದೇ ಇರ್ಬಹುದು, ನಮ್ಮ ಎಫರ್ಮೇಶನ್ಸ್ ಅನ್ನ ಹೇಳೋದಿರ್ಬೋದು, ವಿಜುವಲೈಸೇಷನ್ ಮಾಡ್ತಾ ಸೊ ಒಂದು ಒಳ್ಳೆ ಮಾರ್ನಿಂಗ್ ಅನ್ನ ನಾವು ಶುರು ಮಾಡಿದೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾಕೆಂದ್ರೆ ಬೇಸಿಕ್ ಕೋರ್ಸ್ ನ ಒಂದು ಫುಲ್ ಚಾಪ್ಟರ್ಸ್ ಏನೆಲ್ಲ 10 ಚಾಪ್ಟರ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಾವು ಇವತ್ತು ಕೂತಿದ್ದೇವೆ. ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಯಾರೆಲ್ಲ 10 ದಿನದ ಚಾಪ್ಟರ್ ಅನ್ನು ಒಂದು ದಿನಾನು ಮಿಸ್ ಮಾಡದೆ ಅಟೆಂಡ್ ಆಗಿದೀವಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಸೊ ಅದಕ್ಕಿಂತ ಮೊದಲು ನಾನು ನಮ್ಮ ಹ್ಯಾಬಿಟ್ ಏನು ಬುಕ್ ರೀಡಿಂಗ್ ಮಾಡುವಂತದ್ದು, ಹಾಗೆ ಪ್ರಾಡಕ್ಟ್ ಬಗ್ಗೆ ಕಲಿಯುವಂತದ್ದು. ಸೊ ನಮ್ ಬುಕ್ ರೀಡಿಂಗ್ ಮಾಡಕ್ಕೆ ಉಮೇಶ್ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಉಮೇಶ್ ಆನ್ ದ ಸ್ಕ್ರೀನ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಉಮೇಶ್ ಅಂತ, ಬ್ರೇಡ್ ಕಂಪನಿ ಫಿನಾನ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಾ ಒಂದು ಶಿವಮೊಗ್ಗಕ್ಕೆ ಬಿಸ್ನೆಸ್ ಅವಕಾಶದಲ್ಲಿದ್ದೇನೆ. ಸೊ ಇವತ್ತಿನ ಬುಕ್ ರೀಡಿಂಗ್ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡೋಕೆ ನಮ್ಗೆ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಓದ್ತಿರುವಂತ ಒಂದು ಬುಕ್ ಸೀಕ್ರೆಟ್, ಇದು ಕನ್ನಡದಲ್ಲಿದೆ, ರಹಸ್ಯ ಅಂತ. ಅದರಲ್ಲಿ ಒಂದು ಪ್ಯಾರವನ್ನು ಒಂದು ಪೇಜ್ ಅನ್ನು ಓದೋಕೆ ಇಷ್ಟಪಡ್ತೇನೆ. ಇದರಲ್ಲಿ ಬಂದ್ಬಿಟ್ಟು ನಗು ಸರ್ವಶ್ರೇಷ್ಠ ಔಷಧ ಅಂತ ಹೇಳ್ತಾ ಇದ್ದಾರೆ. ಕೇತಿ ಗುಡ್ಮ್ಯಾನ್ ಎನ್ನುವ ಒಬ್ಬ ಮಹಿಳೆ ಬಗ್ಗೆ ಅವರ ಜೀವನದಲ್ಲಿ ಆಗಿರೋ ಒಂದು ಮಿರಾಕಲ್ ಅಥವಾ ಘಟನೆಯನ್ನು ಹೇಳಿದ್ದಾರೆ. ಅದನ್ನ ನಾನು ಇಲ್ಲಿ ಓದ್ತಾ ಇದ್ದೇನೆ. ನನಗೆ ಸ್ತನ ಕ್ಯಾನ್ಸರ್ ಆಗಿತ್ತು. ನನಗೆ ನನ್ನ ಮನಸ್ಸಿನಲ್ಲಿ ಪೂರ್ತಿ ನಂಬಿಕೆ ಮತ್ತು ಸಹಜ ವಿಶ್ವಾಸವಿತ್ತು. ಏನಂದ್ರೆ ನಾನು ಸ್ವಸ್ಥಳಾಗಿದ್ದೇನೆ ಅಂತ. ಪ್ರತಿದಿನ ನಾನು ಹೇಳುತ್ತಿದ್ದೆ, ನನ್ನ ಆರೋಗ್ಯ ಶಮನಕ್ಕಾಗಿ ಧನ್ಯವಾದ. ನಿರಂತರ ನಾನು ಹೇಳುತ್ತಿದ್ದೆ, ನನ್ನ ಆರೋಗ್ಯ ಶಮನಕ್ಕಾಗಿ ಧನ್ಯವಾದ. ನಾನು ಗುಣಮುಖಳಾಗಿದ್ದೇನೆ ಎಂದು ನನ್ನ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಿದ್ದೆ. ನನ್ನ ಶರೀರದಲ್ಲಿ ಎಂದಿಗೂ ಕ್ಯಾನ್ಸರ್ ಇದ್ದೇ ಇರಲಿಲ್ಲವೆಂದು ನಾನು ಸ್ವತಃ ಈ ರೂಪದಲ್ಲಿ ನೋಡತೊಡಗಿದೆ. ನಾನು ನನ್ನ ಚಿಕಿತ್ಸೆಯ ಸಲುವಾಗಿ ಇನ್ನೊಂದು ವಿಷಯದ ಉಪಯೋಗ ಮಾಡಿದೆ. ನಾನು ಬಹಳ ಹಾಸ್ಯಮಯ ಫಿಲಂಗಳನ್ನು ನೋಡಲು ತೊಡಗಿದೆ. ನಾನು ಯಾವಾಗ ನಗುತ್ತಿದ್ದೆ ಮತ್ತು ಹೃದಯ ಬಿಚ್ಚಿ ನಗುತ್ತಿದ್ದೆ. ಒತ್ತಡ ತೆಗೆದುಕೊಳ್ಳುವ ಪ್ರಶ್ನೆಯೇ ಇರಲಿಲ್ಲ. ಯಾಕೆಂದ್ರೆ ನನಗೆ ಗೊತ್ತಿತ್ತು, ಆರೈಕೆ ಮಾಡಲು ಯತ್ನಿಸಿದಾಗ ಒತ್ತಡ ಬಹಳ ಕೆಟ್ಟ ವಿಷಯವಾಗಿ ಪರಿಣಮಿಸುವುದು ಅಂತ. ರೋಗ ಪತ್ತೆ ಹಚ್ಚಿದ ಮತ್ತು ಅದು ಗುಣಮುಖವಾಗುವಾಗ ನಡುವೆ ಹೆಚ್ಚು ಕಡಿಮೆ 3 ತಿಂಗಳ ಅವಧಿಯಾಗಿತ್ತು ಮತ್ತು ಈ ಚಿಕಿತ್ಸೆ ರೇಡಿಯೇಷನ್ ಮತ್ತು ಕಿಮೊಥೆರಪಿಯ ಹೊರತಾಗಿತ್ತು. ಕೇತಿ ಗುಡ್ಮನ್ರ ಈ ಸುಂದರ ಹಾಗೂ ಪ್ರೇರಕ ಕಥೆ 3 ಪ್ರಮುಖ ಶಕ್ತಿಗಳ ಕಾರ್ಯಾಚರಣೆ ಉದಾಹರಣವಾಗಿದೆ. ಚಿಕಿತ್ಸೆಗೆ ಕೃತಜ್ಞತೆಯ ಶಕ್ತಿ, ಮನಸ್ಸಿನ ಬಯಕೆ ವಿಷಯ ಪಡೆಯುವುದಕ್ಕೆ ನಂಬಿಕೆಯ ಶಕ್ತಿ ಮತ್ತು ನಮ್ಮ ಶರೀರದಿಂದ ರೋಗವನ್ನು ಹೊರಗೆ ಓಡಿಸಲು ನಗು ಮತ್ತು ಖುಷಿಯ ಶಕ್ತಿ. ನಮ್ಗೆ ಒಂದು ಅಸಾಧ್ಯ ರೋಗವಿತ್ತು. ಅದೇನಂತಂದ್ರೆ ಡಾಕ್ಟರ್ ಹೇಳಿದ್ದು ಕೇವಲ ಕೆಲವು ತಿಂಗಳ ಅತಿಥಿ ಅಂತ. ನಾರ್ಮನ್ ಅದರ ಚಿಕಿತ್ಸೆಯನ್ನು ಸ್ವತಃ ಮಾಡಲು ತೀರ್ಮಾನಿಸಿದರು. 3 ತಿಂಗಳ ಪರ್ಯಂತ ಅವರು ಕೇವಲ ಹಾಸ್ಯಪೂರ್ಣ ಫಿಲಂಗಳನ್ನು ನೋಡಿದರು ಮತ್ತು ಅವರು ನಗುತ್ತಲಿದ್ದರು ಮತ್ತು ನಗ್ತಾನೇ ಇದ್ರು. ಅವರ ಗುಣಮುಖ ಆಗಿರುವುದನ್ನು ಚಮತ್ಕಾರವೆಂದು ಹೇಳಿದರು. ಸೊ ಫ್ರೆಂಡ್ಸ್, ಈ ಸ್ಟೋರಿ ಅರ್ಥ ಏನಂತಂದ್ರೆ, ನಾವು ಪ್ರತಿದಿನ ನಮ್ಮಲ್ಲಿ ಸಾಕಷ್ಟು ಟೆನ್ಷನ್ಗಳು ಇರ್ಬೋದು ಅಥವಾ ಹೋಗಲಾರದಂತ ದೊಡ್ಡ ದೊಡ್ಡ ಕಾಯಿಲೆಗಳು ನಮ್ಮ ದೇಹವನ್ನ ಆವರಿಸಿಕೊಂಡಿರ್ಬೋದು. ಬಟ್ ಅದಕ್ಕೆ ಜಸ್ಟ್ ಮೇನ್ ಮೆಡಿಸಿನ್ ಅಂತಂದ್ರೆ ನಗ್ತಾನೆ ಇರೋದು, ಇನ್ನೊಬ್ಬರನ್ನ ನಗಿಸೋದು. ಸೊ ಅದನ್ನ ನಗ್ತಾ ಇದ್ದಾಗ ಬಾಡಿಯಲ್ಲಿರುವಂತ ಯಾವುದೇ ಕಾಯಿಲೆಗಳು ಕೂಡ ದೂರ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ನಾವೆಲ್ಲರೂ ನಗ್ತಾನೆ ಇರೋಣ. ಎಸ್, ಲಾಸ್ಟ್ ವೀಕ್ ನೀವು ನಗ್ಸಿದ್ರಲ್ವಾ, ಅಂತ ಅದನ್ನ ಒಂದ್ಸಲ ಟ್ರೈ ಮಾಡೋಣ. ಯಾಕಂದ್ರೆ ಇದು ಬೇಕಾಗಿರುವಂತದ್ದು ಇಂಪಾರ್ಟೆಂಟ್. ಸೊ ನೀವೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಫೈನ್. ಈ ವಾರದಲ್ಲಿ ನೋಡಿರುವಂತದ್ದು ಜಸ್ಟ್ ಒಂದು ನಗ್ಬೇಕಾದ್ರೂ ಅದರಲ್ಲಿ ಒಂದು ಹಾಸ್ಯಪೂರ್ಣ ಆಗಿರ್ಲಿ. ನಿಮಿಷ.
ಇದು ಜಸ್ಟ್ ಲಯನ್ ಲಾಫಿಂಗ್ ಅಂತ, ಹೇಗೆ ಮಕ್ಕಳೆಲ್ಲ ಮಾಡ್ತಾರಲ್ಲ ಅದೇ ತರನ ಕೈಗಳನ್ನ ಹೀಗೆ ಇಟ್ಕೊಳ್ಳೋಣ, ಜಸ್ಟ್ ಲಯನ್. ಸೊ ನಾಲ್ಗೆನ ಹೊರಗಡೆ ಹಾಕ್ಬಿಟ್ಟು ಜೋರಾಗಿ ನೆಗಡ್ಬೇಕು. ಚೆನ್ನಾಗಿತ್ತಾ? Yes. ಇನ್ನೊಂದು Yes. ಸ್ಮಾಲ್ ವ್ಯಾಕ್ಸಿನೇಷನ್ ಲಾಟಿಂಗ್ ಅಂತ ಹೇಳ್ಕೊಂಡು, ಡಾಕ್ಟರ್ ಹತ್ರ ಹೋದಾಗ ಹೇಗೆ ವ್ಯಾಕ್ಸಿನೇಷನ್ ಕೊಡ್ತಾರಲ್ವಾ, ಒಂದು ಇಂಜೆಕ್ಷನ್ ಅನ್ನಗೆ ಅದಕ್ಕೆ ಸಿರಂಜಿಗೆ ಇಂಜೆಕ್ಷನ್ ಹಾಕ್ಬಿಟ್ಟು ಆಮೇಲೆ ನಮ್ಗೆ ಚುಚ್ತಾರೆ. ಸೊ ಅದನ್ನು ಕೂಡ ನಾವು ಹೇಗೆ ನಕ್ತ ಮಾಡೋದು ಅಂತಂದ್ರೆ, ಜಸ್ಟ್ ಆಕ್ಷನ್ ಮಾಡ್ಬೇಕು, ಕೈಯಲ್ಲಿ ಇಂಜೆಕ್ಷನ್ ಇಟ್ಕೊಂಡಿದ್ದೀರಾ, ಆಮೇಲೆ ಇಂಜೆಕ್ಷನ್ ಅನ್ನ ಕೈಗೆ ಚುಚ್ಚೋದು. ಆ ಥ್ಯಾಂಕ್ ಯು, ಥ್ಯಾಂಕ್ ಯು. Yes. Thank you. ಎಸ್, ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಯೋಗದಲ್ಲಿ ಅದು ಕೂಡ ಲಾಫಿಂಗ್ ಎಕ್ಸರ್ಸೈಸ್ ಕೂಡ ವೆರಿ ಇಂಪಾರ್ಟೆಂಟ್ ಒಂದು. ಸೊ ಅದ್ರಲ್ಲಿ ನಾವು ದಿನನಿತ್ಯ ಈ ಲಾಫನ್ನ ನಾವು ಮಾಡೋದ್ರಿಂದ ಅದು ಕೂಡ ಒಂದು ಅದೇ ತುಂಬಾ ಡಿಸೀಸ್ ಅನ್ನ ಕ್ಯೂರ್ ಮಾಡುತ್ತೆ. ಹಾಗೆ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿನ ಕೊಡುತ್ತೆ, ಫ್ರೆಶ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಹಾಗೆ ನಮ್ಮ ಪ್ರಾಡಕ್ಟ್ ಪ್ರೆಸೆಂಟೇಶನ್ಗೆ ನಾನು ಕೃಷ್ಣಪ್ಪ ಸರ್ನ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಕೃಷ್ಣಪ್ಪ ಸರ್. ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಇವತ್ತು ಎಲ್ಲರಿಗೂ ಧನ್ಯವಾದಗಳು ಹೇಳೋಣ. ಲಾಫಿಂಗ್ ಅನ್ನೋದು ಒಂದು ನಿಜವಾಗ್ಲೂ ನಮ್ಮ ಸರ್ ಬಂದ್ರೆ ಚೆನ್ನಾಗಿರ್ತೈತೆ. ಒಳ್ಳೆ ಲಾಫಿಂಗ್, ಒಳ್ಳೆ ಸಮಯದಲ್ಲಿ ನೀವು ಅವ್ರಿಗೆ ಹಿಂಟ್ ಕೊಟ್ರಿ, ನಗೋದು ಸ್ವಲ್ಪ ಹೇಳ್ಕೊಡಿ ಅಂತ. ಹೌದು, ಅದು ನಗುವೇ ಒಂದು ಜೀವನ. ನಗೋದು ಒಂದು ಮೆಡಿಸಿನ್, ನಿಜವಾಗ್ಲು ಫ್ರೀಯಾಗಿ ಸಿಗುವಂತದ್ದು, ಎಲ್ಲಾರು ತಗೋಬಹುದು, ಕಾಸ್ಟ್ ಇಲ್ಲ. ನಾವಿವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಯಾಕೆ ಪ್ರಾಡಕ್ಟ್ ಬಳಸ್ಬೇಕು ಅಂದ್ರೆ, ನಮ್ಗೆ ಶಕ್ತಿ ಬರಕ್ಕೆ, ನಾವು ಆರೋಗ್ಯವಾಗಿರೋದಕ್ಕೆ, ನಮ್ಮ ಸಮಸ್ಯೆಗಳನ್ನ ದೂರ ಮಾಡಕ್ಕೆ ನಾವು ಪ್ರಾಡಕ್ಟ್ ನ ಬಳಸ್ತೀವಿ. ಊಟ ಯಾಕೆ ಮಾಡ್ಬೇಕು? ನಮ್ಗೆ ಶಕ್ತಿ ಬರ್ಬೇಕು, ಹಸಿವು ನೀಗಬೇಕು, ಅದಕ್ಕೆ ಊಟ ಮಾಡ್ಬೇಕು. ಅದೇ ತರನೇ ಇವತ್ತು ನಾವು ಒಂದು ಒಳ್ಳೆ ಪ್ರಾಡಕ್ಟ್, ಸೂಪರ್ ವೆಲ್ ಅಮೃತ್ ಶಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಈ ವೆಲ್ ಅಮೃತ್ ಶಕ್ತಿ, ಅದರ ಹೆಸರಲ್ಲೇ ಅಮೃತ ಶಕ್ತಿ ಅಂದ್ರೆ ಶಕ್ತಿ. ನಮ್ಗೆ ಗ್ಯಾಸ್ಟ್ರಿಕ್ ಹೋಗ್ಲಾಡಿಸುತ್ತದೆ, ಹೊಟ್ಟೆ ಉಬ್ಬಸವನ್ನು ನಿವಾರಿಸುತ್ತದೆ, ಮಲಬದ್ಧತೆಯನ್ನು ದೂರ ಮಾಡುತ್ತದೆ. ಯಾಕಂದ್ರೆ ನಾವಿವತ್ತು ಜಾಸ್ತಿ ಪೆಸ್ಟಿಸೈಡ್ ಇರುವಂತ ಪದಾರ್ಥಗಳು ಸೇವನೆ ಮಾಡೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ಉದ್ಭವಿಸ್ತವೆ. ಅವನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಅಮೃತ ಶಕ್ತಿ, ಆ ಹೆಸರಲ್ಲೇ ಇರುವಂತದ್ದು ಅಮೃತ ಶಕ್ತಿ ನಿಜವಾಗ್ಲೂ ತುಂಬಾ ಒಳ್ಳೆ ಪ್ರಾಡಕ್ಟ್. ಎದೆ ಉರಿ, ಉಬ್ಬಸ ನಿವಾರಿಸುತ್ತದೆ, ಹೊಟ್ಟೆ ಉರಿ, ಹೊಟ್ಟೆಯಲ್ಲಿ ಹುಣ್ಣನ್ನು ನಿವಾರಿಸುತ್ತದೆ, ಕೆಮ್ಮು, ಕಫ ನಿವಾರಿಸುತ್ತದೆ. ಯಾಕಂದ್ರೆ ವಾತಾವರಣ ಚೇಂಜ್ ಆಗ್ತಾ ಇದ್ರೆ ನಮ್ಗೆ ಕೆಮ್ಮು, ಕಫ ಇವೆಲ್ಲ ಕಟ್ಕೊಳ್ತಾ ಇರುತ್ತೆ, ಅದನ್ನು ನಿವಾರಿಸುತ್ತದೆ. ಆಗಾಗ್ಗೆ ಆಗುವ ವಾಂತಿಯನ್ನು ಸಹ ನಿವಾರಿಸುತ್ತದೆ. ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾಕಂದ್ರೆ ನಮ್ಗೆ ಬೇಕು ಜೀರ್ಣ ಶಕ್ತಿ ಜಾಸ್ತಿ ಮಾಡಿದ್ರೆ ಅವಾಗ ನಾವು ಜಾಸ್ತಿ ಊಟ ಮಾಡ್ಬೋದು, ಆರೋಗ್ಯವಾಗಿರ್ಬೋದು. ನೆಗಡಿ ಬಿಟ್ಟು ಬರೋದನ್ನು ತಡೆಗಟ್ಟುತ್ತದೆ. ಈ ಎಷ್ಟೆಲ್ಲ ಇದ್ರಲ್ಲಿ ಒಂದು ಕ್ಯಾಪ್ಸಲ್ ಊಟ ಆದ ನಂತರ ಒಂದೊಂದು ತಗೊಳ್ಳೋದ್ರಿಂದ, ತಿಂಡಿ ಆದ ನಂತರ, ಊಟ ಆದ ನಂತರ ದಿನಕ್ಕೆ 2 ತಗೊಳ್ಳೋದ್ರಿಂದ ನಾವು ಈ ಅಮೃತ ಶಕ್ತಿನ ಬೆನಿಫಿಟ್ ನ ತುಂಬಾನೇ ಪಡಿಬಹುದು. ಇದು ಕೇವಲ ನಿಮ್ಗೆ ಒಂದು ಕಂಟೈನರ್, ಒಂದು ಬಾಟ್ಲ್ ಅಲ್ಲಿ 100 ಕ್ಯಾಪ್ಸಲ್ ಇರುತ್ತೆ. ನಿಮ್ಗೆ ಆರಾಮಾಗಿ ದಿನಕ್ಕೆ 2 ಅಂತಂದ್ರೆ, ಇಲ್ಲ ಅಂದ್ರೂ 50 ದಿವಸ, ಎರಡು ತಿಂಗಳು ಆರಾಮಾಗಿ ಬರುತ್ತೆ ಒಂದು ತಗೊಳ್ಳೋದ್ರಿಂದ. ಜಾಸ್ತಿ ಕಾಸ್ಟ್ಲಿ ಏನಿಲ್ಲ, ಜಸ್ಟ್ 38 ಪೈಸಾ ಒಂದು ಕ್ಯಾಪ್ಸಲ್. ಆರಾಮಾಗಿ ಒಂದು ಸಿಗರೆಟ್ ಕುಡಿದ್ರೆ 10 ರೂಪಾಯಿ 20 ರೂಪಾಯಿ, ದಿನಕ್ಕೆ 3 ಕುಡಿದ್ರೆ 30, 40, 50 ರೂಪಾಯಿ, 100 ರೂಪಾಯಿ ಆಗ್ಬಿಡ್ತೈತೆ. ಇದನ್ನ ತಗೊಳ್ಳೋದ್ರಿಂದ ನಿಮ್ ಶಕ್ತಿ ಜಾಸ್ತಿ ಆಗ್ತದೆ, ನಿಮ್ಮ ಆರೋಗ್ಯ ವೃದ್ಧಿ ಆಗ್ತೈತೆ ಅಂತ ಹೇಳ್ತಾ ಈ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಳಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಜಯಶ್ರೀ ಮೇಡಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಓವರ್ ಟು ಯು. ಎಸ್, ಥ್ಯಾಂಕ್ ಯು ಸರ್. ಸೊ ಅಮೃತ ಶಕ್ತಿ, ಅಮೃತದ ಒಂದು ನಮ್ ಕೈಯಲ್ಲಿ ಒಂದು ಅಮೃತವನ್ನ ಇಟ್ಕೊಂಡಿರ್ತೀವಿ. ಸೊ ಅದನ್ನ ಎಲ್ಲರೂ ಕೂಡ ಪ್ರತಿಯೊಬ್ರು ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನಾವು ಊಟ ನಮ್ಗೆ ಹೇಳಕ್ ಬರಲ್ಲ, ನಾವು ಊಟ ಮಾಡಿದಾದ್ಮೇಲೆ ಅದು ಡೈಜೆಸ್ಟ್ ಕೆಲವೊಂದ್ಸಲ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಆ ಡೈಜೆಷನ್ ಪವರ್ ಅನ್ನ ಚೆನ್ನಾಗಿ ಮಾಡೋದಕ್ಕೆ ಈ ಅಮೃತ ಶಕ್ತಿ
ಡೈಜೆಷನ್ ಆಗದೆ ಇದ್ದಾಗ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇದನ್ನ ತಗೊಂಡ್ರೆ ತುಂಬಾ ಖಂಡಿತ ತುಂಬಾ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು. ಸೊ ಇದು ಒಂದು ರೆಕಮೆಂಡೆಡ್ ಮನೆಯಲ್ಲಿ ಎಲ್ರ 12 ಮನೆ. ವರ್ಷ ಮೇಲ್ಪಟ್ಟು ಇದೆ. ರೆಕಮೆಂಡೇಶನ್ 12 ವರ್ಷ ಮೇಲ್ಪಟ್ಟು ತಗೋಬಹುದು. ಎಸ್, ಹೌದು, ಎಸ್. ಸೊ ಇವಾಗ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಾರ್ಯಕ್ರಮ ಚಾಪ್ಟರ್ 10 ಎಲ್ಲ ಮುಗ್ದಿದೆ. ಸೊ ಇವತ್ತು ಎಲ್ಲ ನಮ್ಮ ಇವತ್ತು ಇಷ್ಟರವರೆಗೆ ಏನ್ ಕಲ್ತಿದ್ದೀರಾ ಅದರ ಬಗ್ಗೆ ಒಂದು ಮೆಲುಕು ಹಾಕೋಣ. ಅದಕ್ಕಿಂತ ಮೊದ್ಲು ನಾವು ಚೆಕ್ ಲಿಸ್ಟ್ ಅಂದ್ರೆ ಟಾಸ್ಕ್ ಎಲ್ಲ ಕೊಡ್ತಾ ಇದ್ವಿ. ಸೊ ಅದ್ರ ಬಗ್ಗೆನೂ ಒಂದು ಕಲಿಯೋಣ. ಟಾಸ್ಕ್ ಅಂದ್ರೆ ನಾವು ಕೆಲವೊಂದು ಟಾಸ್ಕ್ ಬೆಳಗ್ಗೆನೆ ಮಾಡ್ತಾ ಇದೀವಿ. ನಮ್ಮ ಹೆಲ್ತ್ ಟಾಸ್ಕ್ ಇರ್ಬೋದು. ಸೊ ಹೆಲ್ತ್ ಟಾಸ್ಕ್ ಅಲ್ಲಿ ಮೊದಲನೇದಾಗಿ ನಮ್ಗೆ ನೀರ್ ಕುಡಿಯೋದು. ಫಸ್ಟ್ 1 ಲೀಟರ್ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಎದ್ದ ತಕ್ಷಣ ಬ್ರಷ್ ಮಾಡೋ ಮೊದ್ಲು ಅದನ್ನ ನೀರ್ ಕುಡಿಯೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆಯಲ್ವಾ. ಸೊ ಆ ಬೆನಿಫಿಟ್ಸ್ ಎಲ್ಲ ನಮ್ಗೆ 1 ಲೀಟರ್ ನೀರು ಅದು ಕಷ್ಟ ಆಗುತ್ತೆ ಫಸ್ಟ್ ಬಿಗಿನಿಂಗ್ ಅಲ್ಲಿ. ಸೊ ಒಂದೊಂದು ಗ್ಲಾಸ್ ಇಂದ ಶುರು ಮಾಡಿ 1 ಗ್ಲಾಸ್, ನೆಕ್ಸ್ಟ್ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಮಾಡ್ಬೋದು. ಆಗೋರು ಖಂಡಿತ ಮಾಡ್ಬೋದು. ಇಲ್ಲ ಅಂದ್ರೆ ಒಂದೊಂದು ಗ್ಲಾಸ್ ಅನ್ನು ಎಕ್ಸ್ಟ್ರಾ ಮಾಡ್ತಾ ಹೋಗಿ ಅದು ಹ್ಯಾಬಿಟ್ ಆಗುತ್ತೆ. ಸೊ 1 ಲೀಟರ್ ಒಂದೇ ಸಲಕ್ಕೆ ಕುಡಿಯಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ 1 ಲೀಟರ್ ನೀರ್ ಕುಡಿಯೋದಿರ್ಬೋದು. ಸೊ ದಿನ ಎಕ್ಸರ್ಸೈಸ್ ಮಾಡೋದು. ನಾವು ಬೆಳಗ್ಗೆ 4:15ಗೆ ಎದ್ರೆ ಖಂಡಿತ 4:15 ಇಂದ 5 ಗಂಟೆ ತನಕ ನಮ್ಗೆ ಒಂದು ಒಳ್ಳೆ ಎಕ್ಸರ್ಸೈಸ್ ಸಿಗುತ್ತೆ. ಇಲ್ಲ ಅಂದ್ರೆ ಬೇರೆ ಟೈಮಲ್ಲಿ ನಾವು ನಮ್ಮ ಬೇಕಾದ ಟೈಮಲ್ಲಿ ಎಕ್ಸರ್ಸೈಸ್ ಮಾಡಿರೋದಿರ್ಬೋದು. ಒಂದು ಬುಕ್ ಅನ್ನ ದಿನ ಓದುವಂಥದ್ದು. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಏನಿಲ್ಲ ಅಂದ್ರೂ ಒಂದು 5 ನಿಮಿಷ. ಸೊ 5 ನಿಮಿಷ ಬುಕ್ ಓದೋದ್ರಿಂದ ಇಷ್ಟೊಂದು ನಾಲೆಜ್ ನಮ್ಗೆ ಸಿಗುತ್ತೆ. ಸೊ ಎಷ್ಟೊಂದು ವಿಷಯಗಳನ್ನ ನಾವು ಕಲಿಬಹುದು. ಹಾಗೆ ಒಂದು ಲಿಸನಿಂಗ್ ಟು ಒಂದು ಆಡಿಯೋ ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಬರುತ್ತೆ ನಮ್ಗೆ, ಅಥವಾ ಮೊಬೈಲ್ ಅಲ್ಲಿ ನಮ್ಗೆ ತುಂಬಾ ಮೆಸೇಜಸ್ ಬರುತ್ತೆ. ಮೋಟಿವೇಶನಲ್ ವಿಡಿಯೋ ಇರ್ಬೋದು, ಅಥವಾ ನಮ್ಗೆ ಬಿಸಿನೆಸ್ ರಿಲೇಟೆಡ್ ವಿಡಿಯೋ, ಎಷ್ಟೊಂದು ವಿಡಿಯೋಗಳು ಬರುತ್ತೆ. ಸೊ ಅದನ್ನು ಕೂಡ ಡೈಲಿ 1 ನಿಮಿಷ ಅಥವಾ 5 ನಿಮಿಷ ಎಷ್ಟು ಟೈಮ್ ಇರುತ್ತೆ ನಿಮ್ಗೆ, ಪ್ರತಿ 24 ಗಂಟೆನಲ್ಲಿ ಒಂದೊಂದು ನಿಮಿಷ ನಾವು ಇದಕ್ಕೆ ಕೊಡ್ತಾ ಬಂದ್ರು ಖಂಡಿತ ನಮ್ಗೆ ತುಂಬಾ ನಾಲೆಜ್ ಸಿಗ್ತಾ ಹೋಗುತ್ತೆ. ಹಾಗೆ ಗ್ರಾಟಿಟ್ಯೂಡ್ ಕೊಡುವಂಥದ್ದು ಪ್ರತಿಯೊಬ್ಬರಿಗೂ ಡೈಲಿ ಗ್ರಾಟಿಟ್ಯೂಡ್. ಮೊದ್ಲು ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಗ್ರಾಟಿಟ್ಯೂಡ್ ಕೊಡ್ತಾ ಎದ್ದೇಳ್ಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಯಾಕಂದ್ರೆ ನಾನು ಹೇಳಿದಂಗೆ ಮಾರ್ನಿಂಗ್ 1 ಮೋರ್ ಇನ್ನಿಂಗ್ಸ್ ನಮ್ಗೆ ಸಿಕ್ಕಿದೆ. ಸೊ ಅದಕ್ಕೆ ನಾವು ಖಂಡಿತ ಗ್ರಾಟಿಟ್ಯೂಡ್ ಕೊಡ್ಲೇಬೇಕು. ಹಾಗೆ ನಿಮ್ ಲೈಫ್ ಅಲ್ಲಿ ಎಷ್ಟು ಜನ ಬರ್ತಾರೆ, ನಿಮ್ಮ ದೇಹಕ್ಕೆ ಇರ್ಬೋದು, ಬಾಡಿಗೆ ಇರ್ಬೋದು. ಸೊ ನಮ್ಮ ಲೈಫ್ ಅಲ್ಲಿ ಎಷ್ಟು ಜನ ಬರ್ತಾರೆ, ಸೊ ಅವರಿಗೆ ಗ್ರಾಟಿಟ್ಯೂಡ್ ಕೊಡುವಂಥದ್ದು. ಹಾಗೆ ನಮ್ಮ ಬಾಡಿಗೆ ಬೇಕಾದಂತ ನಾವು ಟಾಕ್ಸಿಫಿಕೇಶನ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ ಡಿಟಾಕ್ಸ್ ಒಂದು ಒಳ್ಳೆ ಪ್ರಾಡಕ್ಟ್ ನಮ್ಮ ಕಂಪನಿನಲ್ಲಿ ಇದೆ. ಸೊ ಆ ಡಿಟಾಕ್ಸ್ ಅನ್ನ ಡೈಲಿ ಪ್ರತಿ ದಿವಸ ತಗೊಳ್ಳೋದ್ರಿಂದ ಎಷ್ಟೊಂದು ಕಲ್ಮಶಗಳು ಇರುತ್ತೆ ಬಾಡಿನಲ್ಲಿ. ನಾವು ನಾವು ಉಸಿರಾಡೋ ಗಾಳಿನಲ್ಲಿ ಇರುತ್ತೆ ಎಷ್ಟೊಂದು ಪೊಲ್ಯೂಷನ್ ಹಾಳಾಗಿದೆ. ಅದರ ಮೂಲಕ ನಮ್ಮ ಬಾಡಿಗೆ ಟಾಕ್ಸಿನ್ಸ್ ಗಳು ಆಗುತ್ತೆ. ನಾವು ತಗೊಳ್ಳೋ ಫುಡ್ ಅಲ್ಲಿ. ಸೊ ನಾವು ಮನೆಯಲ್ಲೇ ನಾವು ಕುಕ್ ಮಾಡ್ತೀವಿ ಅಂದ್ರು ಅದ್ರಲ್ಲೂ ಎಷ್ಟೊಂದು ಇರುತ್ತಲ್ವಾ. ತಂದಿರುವ ತರಕಾರಿ ಇರ್ಬೋದು, ನಾವು ತಗೊಳ್ಳೋ ಫ್ರೂಟ್ಸ್ ಇರ್ಬೋದು, ಇವನ್ ನೀರು ಕೂಡ, ನಾವು ಕುಡಿತಾ ಇರುವ ನೀರು ಕೂಡ ಎಷ್ಟು ಪೊಲ್ಯೂಟೆಂಟ್ ಆಗಿದೆ. ಫುಡ್ ಅಲ್ಲಿ ತರಕಾರಿ ಫ್ರೂಟ್ಸ್ ಅಲ್ಲಿ ಎಲ್ಲ ಪೆಸ್ಟಿಸೈಡ್ಸ್. ಸೊ ಅದನ್ನ ನಾವು ಎಷ್ಟು ಬೇಯಿಸಿ ತಿಂದ್ರು ತೊಳೆದು ತಿಂದ್ರು ಪೆಸ್ಟಿಸೈಡ್ಸ್ ಎಷ್ಟು ಹಾನಿಕರ ಇರುತ್ತೆ ಅಂದ್ರೆ ನಮ್ಮ ಬಾಡಿಗೆ ಹೋಗುತ್ತೆ. ಸೊ ಅಲ್ಲಿ ನಮ್ಗೆ ಟಾಕ್ಸಿನ್ಸ್ ತುಂಬಾ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ತಗೊಳ್ತಾ ಇರುವ ಮೆಡಿಸಿನ್ಸ್ ಅಲ್ಲಿ ಕೂಡ ಎಷ್ಟೋ ಟಾಕ್ಸಿನ್ಸ್ ಗಳು ನಮ್ಮ ಬಾಡಿ ಹೋಗ್ತಾ ಇರುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಡಿಟಾಕ್ಸ್ ಟ್ಯಾಬ್ಲೆಟ್ ಒನ್ ಆಫ್ ದ ಬೆಸ್ಟ್. ನಾವು ಈಸಿ ವೇನಲ್ಲಿ ಎಷ್ಟೊಂದು ಡ್ರಿಂಕ್ಸ್ ಗಳು ಇರುತ್ತೆ, ಡಿಟಾಕ್ಸ್ ಡ್ರಿಂಕ್ ಅಂತ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಆಶ್ ಕಾರ್ಡ್ ಜ್ಯೂಸ್ ಇರ್ಬೋದು, ಕುಕುಂಬರ್ ಜ್ಯೂಸ್ ಕೆಲವೊಂದು ಇರುತ್ತೆ. ಆದ್ರೆ ಅದಕ್ಕೆ ಪ್ರೊಸೀಜರ್ ಇದೆ, ಅದಕ್ಕೆ ಟೈಮ್ ಬೇಕಾಗುತ್ತೆ ತಂದು ಮಾಡ್ಬೇಕು. ಅಥವಾ ಅದು ಯಾವ ತರ ಇರುತ್ತೆ, ಇವಾಗ ನಾವು ತಂದಿರುವ ಆಶ್ ಕಾರ್ಡ್ ಗೊತ್ತಿಲ್ಲ. ಆಶ್ ಕಾರ್ಡ್ ಅಂದ್ರೆ ಬೂದುಕುಂಬಳಕಾಯಿ, ಅದ್ರದ್ದು ಜ್ಯೂಸ್ ಡಿಟಾಕ್ಸ್ ತುಂಬಾ ಒಳ್ಳೆ ಡಿಟಾಕ್ಸ್ ಮಾಡೋದಕ್ಕೆ. ಆದ್ರೆ ಅದ್ರಲ್ಲಿ ಎಷ್ಟೊಂದು ಪೆಸ್ಟಿಸೈಡ್ಸ್ ಇರುತ್ತೆ, ಕುಕುಂಬರ್ ಅಲ್ಲಿ ಎಷ್ಟೊಂದು ಪೆಸ್ಟಿಸೈಡ್ಸ್ ಇರುತ್ತೆ. ಆದ್ರೆ ಇದ್ರಲ್ಲಿ ನಮ್ಮ ಕಂಪನಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಟ್ಟಿದೆ, ಸೊ ಅದ್ರಲ್ಲಿ ಯಾವುದೇ ಇದು ಪೆಸ್ಟಿಸೈಡ್ಸ್ ಅಥವಾ ಕೆಮಿಕಲ್ಸ್ ಏನೂ ಇರೋದಿಲ್ಲ. ಸೊ ಅದೊಂದು ನ್ಯಾಚುರಲ್ ಫಾರ್ಮ್ ಅಲ್ಲಿ ತೆಗ್ದಿರುವಂತ ನಮ್ಗೆ ಕೊಟ್ಟಿರುವಂತ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತದ್ದು ಡಿಟಾಕ್ಸ್ ಟ್ಯಾಬ್ಲೆಟ್ಸ್. ಅದನ್ನ ಪ್ರತಿ ದಿವಸ ದಿನಕ್ಕೆ 2 ಟ್ಯಾಬ್ಲೆಟ್ 1/2 hour ಬಿಫೋರ್ ತಗೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಬಾಡಿನಲ್ಲಿ
ಟಾಕ್ಸಿನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಡಿಟಾಕ್ಸ್ ಆಮೇಲೆ ಒಂದು ಡಿಟಾಕ್ಸ್, ಇನ್ನೊಂದು ಪ್ರೋಟೀನ್. ಡೈಲಿ ಪ್ರೋಟೀನ್ ನಮ್ಮ ಬಾಡಿಗೆ ತುಂಬಾ ಅಗತ್ಯ ಇರುವಂತದ್ದು. ಸೊ ಆ ಪ್ರೋಟೀನ್ ನ ಇಂಟೇಕ್ ಎಲ್ರಿಗೂ ಗೊತ್ತಿದೆ, ಪ್ರೋಟೀನ್ ನಮ್ಮ ಬಾಡಿಗೆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಹ್ಯೂಮನ್ ಬಾಡಿ ಅಂತ ಕರಿತೀವಿ. ಸೊ ನಮ್ಮ ಪ್ರತಿಯೊಂದು ಸೆಲ್ಸ್ ಕೂಡ ಪ್ರೋಟೀನ್ ಇಂದ ಮಾಡಿದೆ. ಸೊ ಎಲ್ಲಿ ಯಾವಾಗ ಪ್ರೋಟೀನ್ ಡಿಫಿಷಿಯನ್ಸಿ ಆಗುತ್ತೋ, ಸೊ ಬಾಡಿನಲ್ಲಿ ಎಷ್ಟೊಂದು ಕಾಯಿಲೆಗಳು ಬರ್ತಾ ಹೋಗುತ್ತೆ ಅಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ಅದು ಪ್ರೋಟೀನ್ ಡಿಫಿಷಿಯನ್ಸಿ ಅಂತ ಆಗ್ತಾ ಇರುತ್ತೆ. ಸೊ ಪ್ರೋಟೀನ್ ನಮ್ಮ ಬಾಡಿಗೆ ತುಂಬಾ ಒಳ್ಳೇದು. ಸೊ ನಾವು ಏನ್ ತಗೋತಾ ಇದ್ದೀವಿ, ಬೇಳೆ ಕಾಳುಗಳಲ್ಲಿ ಆಗೋದಿಲ್ಲ. ನಮ್ಮ ಕೆಜಿ ಎಷ್ಟಿರತ್ತೆ, ಸೊ ಅಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ನಮ್ಗೆ ಬೇಕಾಗುತ್ತೆ. ನಾವು ಒಂದು 40 kg ಇದೆ ಅಂದ್ರೆ ನಮ್ಗೆ 40 ಗ್ರಾಮ್ಸ್ ಆಫ್ ಪ್ರೋಟೀನ್ ನಮ್ಮ ಬಾಡಿಗೆ ಬೇಕಾಗುತ್ತೆ. ಸೊ ಅಷ್ಟು ನಮ್ಗೆ ಫುಡ್ ಅಲ್ಲಿ ಖಂಡಿತ ಸಿಗೋದಿಲ್ಲ. ಸೊ ಅದಕ್ಕೆ ನಾವು ಸಪ್ಲಿಮೆಂಟ್ಸ್ ಅನ್ನ ತಗೊಳ್ಳೇಬೇಕಾಗುತ್ತೆ. ಸೊ ಡೈಲಿ ಪ್ರೋಟೀನ್ ತಗೊಳ್ಳೋದ್ರಿಂದ ನಮ್ಮ ಪ್ರತಿಯೊಂದು ನಮ್ಮ ಈ ಚಿಕ್ಕ ಉಗುರಿಂದ ಹಿಡಿದು ತಲೆ ಕೂದಲಿಂದ ಹಿಡಿದು ನಮ್ಮ ಬೆರಳಿನ ಏನು ಕಾಲ್ ಉಗುರು ಇರುತ್ತಲ್ವಾ, ಅಲ್ಲಿ ತನಕನೂ ಕೂಡ ಪ್ರತಿಯೊಂದು ಸೆಲ್ಸ್ ಮಾಡಿರೋದು ಪ್ರೋಟೀನ್ ಇಂದ. ಸೊ ಪ್ರತಿಯೊಂದು ಪಾರ್ಟ್ಸ್ ಗೆ ನೀವು ನಮ್ಮ ಹಾರ್ಟ್ ಹೊಡಿತಾ ಇದೆ ಅಂದ್ರೆ ಅದಕ್ಕೂ ಪ್ರೋಟೀನ್ ಬೇಕು, ಸ್ಕಿನ್ಗೂ ಪ್ರೋಟೀನ್ ಬೇಕು, ತಲೆ ಕೂದಲಿಗೂ ಪ್ರೋಟೀನ್ ಬೇಕಾಗುತ್ತೆ, ಪ್ರತಿಯೊಂದು ಆರ್ಗನ್ಸ್ ಕೂಡ ಪ್ರೋಟೀನ್ ಬೇಕು. ಸೊ ಪ್ರೋಟೀನ್ ಡೈಲಿ ತಗೊಳ್ಳುವಂತದ್ದು ಒಂದು ಹ್ಯಾಬಿಟ್ ಮಾಡ್ಕೋಬೇಕು. ಸೊ ಅದು ಕೂಡ ಇಂಪಾರ್ಟೆಂಟ್. ಹಾಗೆ ಡ್ರೈ ಫ್ರೂಟ್ಸ್ ತಿನ್ನುವಂಥದ್ದು. ಸೊ ಡ್ರೈ ಫ್ರೂಟ್ಸ್ ಎಲ್ರಿಗೂ ಕೂಡ ಇಷ್ಟ ಅಲ್ವಾ? ಯಾವಾಗ ತಿಂತೀವಿ ನಾವು? ಏನಾದ್ರೂ ಒಂದು ಹಬ್ಬ ಬರ್ಬೇಕು, ಒಂದು ಪಾಯಸಕ್ಕೆ ಮಾಡಕ್ಕೆ ಅಂತ ನಾವು ಒಂದು ಡ್ರೈ ಫ್ರೂಟ್ಸ್ ಒಂದು ಪ್ಯಾಕೆಟ್, ಯಾಕಂದ್ರೆ ಅದು ಕಾಸ್ಟ್ಲಿ ಇದೆ ಅಂತ ನಮ್ಮ ತಲೆನಲ್ಲಿ ಮೈಂಡ್ ಸೆಟ್ ಆಗಿರುತ್ತೆ, ಓ ಡ್ರೈ ಫ್ರೂಟ್ಸ್ ಅನ್ನೋದು ಕಾಸ್ಟ್ಲಿ. ಆದ್ರೆ ಯಾವಾಗ ಅದನ್ನ ನಾವು ತಿನ್ನೋದನ್ನ ಹ್ಯಾಬಿಟ್ ಮಾಡ್ಕೋತೀವಿ, ಸೊ ಡ್ರೈ ಫ್ರೂಟ್ಸ್ ದಿನ ತಿನ್ನೋದ್ರಿಂದ ಅದಕ್ಕೆ ನಮ್ಮ ಬಾಡಿಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಹಾಗೆ ಅದನ್ನ ಫುಡ್ ಅನ್ನ ಇನ್ನೊಂದು ಫುಡ್ ಅನ್ನ ಚೆನ್ನಾಗಿ ಅಗೆದು ತಿನ್ನುವಂಥದ್ದು. ಯಾವಾಗ ಚೂಯಿಂಗ್ ಅನ್ನ ನಾವು ಪ್ರಾಪರ್ ಆಗಿ ಮಾಡ್ತೀವಿ, ಸೊ ನಮ್ಮ ಬಾಡಿನಲ್ಲಿ ಒಂದು ಮಾತಿದೆಯಲ್ವಾ, ತಿನ್ನಿರಿ ಊಟವನ್ನ ಕುಡಿಯಿರಿ, ನೀರನ್ನು ತಿನ್ನಿರಿ ಅಂತ. ಅಂದ್ರೆ ಊಟವನ್ನು ಕುಡಿಯಿರಿ ಅಂದ್ರೆ ಅಷ್ಟು ಚೆನ್ನಾಗಿ ಚೂ ಮಾಡ್ಬೇಕು ನಾವು, ಅಗಿಬೇಕು ಚೆನ್ನಾಗಿ. ತಿಂದ್ರೆ ಜಗ್ದು ಅದು ನೀರ್ ತರ ಆಗುತ್ತೆ. ಸೊ ಆವಾಗ ನಾವು ಅದನ್ನ ಕುಡಿಬೇಕು ಅಂತ ಹೇಳ್ತೀವಿ. ನೀರನ್ನು ಯಾಕೆ ತಿನ್ಬೇಕು ಅಂದ್ರೆ ನಿಧಾನಕ್ಕೆ, ಊಟನ ಹೇಗೆ ತಿಂತೀವಿ ನಾವು ನಿಧಾನಕ್ಕೆ ಅಗ್ದು ತಿಂತೀವಲ್ವಾ, ನೀರನ್ನು ಕೂಡ ಹಾಗೆ ಚೆನ್ನಾಗಿ ನೀರನ್ನು ಕೂಡ ಗುಟುಕಾಗಿ ಕುಡಿಬೇಕು. ಸೊ ಅದಕ್ಕೆ ನೀರನ್ನು ತಿನ್ನಿರಿ, ಊಟವನ್ನು ಕುಡಿಯಿರಿ ಅಂತ ಹೇಳ್ತೀವಿ. ಸೊ ಅದು ತುಂಬಾ ಒಳ್ಳೇದು ನಮ್ಮ ಬಾಡಿಗೆ. ಸೊ ನೆಕ್ಸ್ಟ್ ಬರುವಂತದ್ದು ಮಲ್ಟಿವಿಟಮಿನ್ ಅಥವಾ ಸ್ಪಿರುಲಿನಾ, ಯಾವ್ದಾದ್ರು ಒಂದು ತಗೊಳ್ಳುವಂತದ್ದು. ಸೊ ಮಲ್ಟಿವಿಟಮಿನ್ ಏನಕ್ಕೆ ಬೇಕು ನಮ್ಮ ಬಾಡಿಗೆ? ವಿಟಮಿನ್ಸ್ ಅಂಡ್ ಮಿನರಲ್ಸ್ ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ತಗೊಳ್ತೋ ಫುಡ್ ಅಲ್ಲಿ ವಿಟಮಿನ್ಸ್ ಮಿನರಲ್ಸ್ ತುಂಬಾ ಕಡಿಮೆ ಇರುತ್ತೆ. ಎಲ್ಲಿ ತಗೋತೀವಿ? ಹಣ್ಣು ತರಕಾರಿ ಎಲ್ಲ ಇಷ್ಟೊಂದು ತಿಂತೀವಿ ನಾವು, ಜಾಸ್ತಿ ತಿನ್ನೋದೇನು ಕಾರ್ಬೋಹೈಡ್ರೇಟ್ಸ್. ಸೊ ಅದ್ರ ಬಾಡಿಗೆ ಬರೀ ಅನ್ನ, ರೈಸು, ಚಪಾತಿ, ರಾಗಿ ಆ ತರದ್ದೆಲ್ಲ ತಗೋತಾ ಇರ್ತೀವಿ. ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಹೋಗ್ತಾ ಇರುತ್ತೆ. ಸೈಡ್ ಅಲ್ಲಿ ಏನಾದ್ರೂ ಒಂಚೂರು ತರಕಾರಿ ಹಾಕಿರ್ತೀವಿ ಅಥವಾ ಸೊಪ್ಪು ಪಲ್ಯ ಏನೋ ಹಾಕಿರ್ತೀವಿ ಅಷ್ಟೇ. ಹಣ್ಣುಗಳನ್ನಾಗ್ಲಿ ಎಷ್ಟು ತಿಂತೀವಿ? ದಿನಕ್ಕೆ 5 ಹಣ್ಣುಗಳು ತಿನ್ಬೇಕು ಅಂತ ಹೇಳ್ತಾರೆ, 5 ಕಲರಿನ ಫ್ರೂಟ್ಸ್. ಅದು ಖಂಡಿತ ನಾವು ತಿನ್ನಲ್ಲ. ಸೊ ಅದ್ರ ಬದಲಾಗಿ ನಮ್ಗೆ ಈ ಸಪ್ಲಿಮೆಂಟ್ಸ್ ತಗೊಂಡಾಗ ಮಲ್ಟಿವಿಟಮಿನ್ ಇರ್ಬೋದು ಅಥವಾ ಸ್ಪಿರುಲಿನಾ ನಮ್ಮ ಬಾಡಿಗೆ ಬೇಕಾದಂತ ವಿಟಮಿನ್ಸ್ ಮಿನರಲ್ಸ್ ಎಷ್ಟು ಬೇಕಾಗಿದೆ ಅಷ್ಟು ಪ್ರಾಪರ್ ವೇನಲ್ಲಿ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಅದು ಕೂಡ ಮಲ್ಟಿವಿಟಮಿನ್ ಅಥವಾ ಸ್ಪಿರುಲಿನಾ ಯಾವ್ದಾದ್ರು ಒಂದನ್ನ ಹಾಕ್ಬೋದು. ನೋನಿ ಜ್ಯೂಸ್, ಆಮ್ಲದ ಜ್ಯೂಸ್, ಅದು ಕೂಡ ನಮ್ಮ ಇದ್ರಲ್ಲಿ ಆಡ್ ಮಾಡ್ಕೋಬಹುದು. ಅದು ಕೂಡ ನಮ್ಮ ಬಾಡಿ ಡೈಲಿ ತಗೊಳ್ಳೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ನಾವು ತಗೋಬಹುದು. ಹಾಗೆ ಇನ್ನೊಂದು ಗ್ರೀನ್ ಟೀ. ಸೊ ಗ್ರೀನ್ ಟೀ ಕೂಡ ನಮ್ಮ ಡೈಲಿ ಗ್ರೀನ್ ಟೀ ಕಾಫಿ ಎಲ್ರಿಗೂ ಹ್ಯಾಬಿಟ್ ಅಲ್ವಾ? ಟೀ ಕಾಫಿಯಿಂದ ಖಂಡಿತ ದೇಹಕ್ಕೆ ಒಂದು ಫ್ರೆಶ್ನೆಸ್ ಸಿಗುತ್ತೆ ಹೊರತು ನಮ್ಮ ಮೈಂಡ್ ಅನ್ನ ಕಿಕ್ ಮಾಡೋದಕ್ಕೆ ಅದು ಬೇಕಾಗುತ್ತೆ. ಏನು ಮೈಂಡ್ ಫ್ರೆಶ್ ಮಾಡೋದಕ್ಕೆ ಟೀ ಕಾಫಿ ಬೇಕಾಗುತ್ತೆ. ಆದ್ರೆ ಡೈಲಿ ಅದನ್ನ ಒಂದು 4-5 ಸಲ ಕುಡಿಯೋದ್ರಿಂದ ತುಂಬಾ ಜನಕ್ಕೆ ಹ್ಯಾಬಿಟ್ ಆಗಿರುತ್ತೆ. ತಿಂಡಿ ಊಟ ಮಾಡೋ ಮೊದ್ಲು ಅಥವಾ ತಿಂಡಿ ತಿನ್ನುವ ಮೊದ್ಲು ಕಾಫಿ ಕುಡಿಯುವಂಥದ್ದು. ಸೊ ಅದು ಖಂಡಿತ ಒಳ್ಳೇದಲ್ಲ. ಸೊ ಅದ್ರ ಬದಲಾಗಿ ನಾವು ಗ್ರೀನ್ ಟೀನ ತಗೊಳ್ಳೋದ್ರಿಂದ ಸೊ ಎಷ್ಟು ಮೊದಲನೇದಾಗಿ ವೆಯ್ಟ್ ಕಾನ್ಶಿಯಸ್ ಇರೋರಿಗೆ ತುಂಬಾ ಒಳ್ಳೇದು. ಸೊ ಅದನ್ನ ಕೂಡ ನಾವು ಗ್ರೀನ್ ಟೀ ತಗೊಳ್ಳೋದ್ರ ಮೂಲಕ ವೆಯ್ಟ್ ಇರಬಹುದು ಅಥವಾ BP ಶುಗರ್ ಕಂಟ್ರೋಲಿಗೆ ತುಂಬಾ ಒಳ್ಳೇದು. ಸೊ ಇನ್ನೊಂದು ಫ್ರೆಶ್ನೆಸ್ ಸಿಗೋದಕ್ಕೆ. ಸೊ ಗ್ರೀನ್ ಟೀನಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಖಂಡಿತ ಇಲ್ಲಿ ಹೇಳ್ತಾ ಹೋದ್ರೆ ನಾನು ಪ್ರಾಡಕ್ಟ್ ಟ್ರೈನಿಂಗ್ ಮಾಡಕ್ ಬರ್ತೀನಿ. ಸೊ ಖಂಡಿತ ಇದ್ರಲ್ಲಿ ಈ ಇಷ್ಟೊಂದು ಚೆಕ್ ಲಿಸ್ಟ್. ಹಾಗೆ ನಮ್ಗೆ ವೆಲ್ತ್ ಅಲ್ಲಿ ಕೂಡ
ವೆಲ್ತ್ ಚೆನ್ನಾಗಿರ್ಬೇಕು ಅಂತಿದ್ರೆ ನಮ್ಮ ಬಿಸ್ನೆಸ್ಗೆ ಕನೆಕ್ಟ್ ಆಗಿರುವಂತ ತುಂಬಾ ಚೆಕ್ ಲಿಸ್ಟ್ಗಳು ಇದೆ. ಅದರಲ್ಲಿ ಕೆಲವೊಂದು ನಾನು ಶೇರ್ ಮಾಡ್ತೀನಿ. ಆಲ್ರೆಡಿ ಹೇಳಿರುವಂತದ್ದು ಡ್ರೀಮ್ಸ್ ಅನ್ನ ಶೇರ್ ಮಾಡೋದು. ಮೇಯ್ನ್ ಆಗಿ ನಾವು ಬಂದಿರೋದು ಎಲ್ರು ಕೂಡ ಕನ್ಸು ಕಾಣ್ಕೊಂಡು ಬಂದಿದೀವಲ್ವಾ, ಕನ್ಸು ಹೊತ್ಕೊಂಡ್ ಬಂದಿರ್ತೀವಿ ನಾವು. ನನ್ನ ನನ್ನ ಲೈಫಲ್ಲಿ ನಾನು ಏನಾದ್ರೂ ಅಚೀವ್ ಮಾಡ್ಲೇಬೇಕು. ಜಾಬ್ ಅಲ್ಲಿ ಆಗಲ್ಲ ಖಂಡಿತ. ನಮ್ಮ ಜಾಬ್ ಅಲ್ಲಿ ಆಗ್ಲಿ ಅಥವಾ ಬಿಸ್ನೆಸ್ ಆಗ್ಲಿ ಅಥವಾ ನಮ್ಮ ಈ ಮೊದಿಕೇರ್ ಬಿಸ್ನೆಸ್ ಏನಕ್ಕೆ ಬಂದಿದೀವಿ, ನನ್ ಲೈಫ್ ಏನಕ್ಕಿದೆ, ಒಂದು ಡ್ರೀಮ್ ಅನ್ನ ನಾನು ಖಂಡಿತ ಇಟ್ಕೋಬೇಕು. ಆ ಡ್ರೀಮ್ ನಿಮ್ಮ ಎಷ್ಟಿದೆ ಡ್ರೀಮ್ ಲಿಸ್ಟ್, ಸೊ ಎಲ್ಲ ಬರೀತಾ ಹೋಗಿ, ಪ್ರತಿಯೊಂದು ಡ್ರೀಮ್ ಅನ್ನ ಬರೀತಾ ಹೋಗಿ. ಡ್ರೀಮ್ ಹೇಗ್ ಬರಿಬೇಕು ಅನ್ನೋದನ್ನ ನಾವು ನಮ್ಮ ಇದ್ರಲ್ಲಿ ಸಿಸ್ಟಮ್ ಟ್ರೈನಿಂಗ್ ಅಲ್ಲಿ ಕಲ್ತಿದ್ದೀವಿ. ಹೇಗ್ ಬರಿಬೇಕು, ನಮ್ಮ ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್. ಸೊ ಅದರ ಪ್ರಕಾರ ಬರಿಬಹುದು. ಅಥವಾ ಒಂದು ಲಿಸ್ಟ್, ಬ್ಲೈಂಡ್ ಆಗಿ ಒಂದು ಲಿಸ್ಟ್ ಮಾಡ್ತಾ ಹೋಗಿ, ನಿಮ್ಗೆ ಏನೆಲ್ಲ ಬೇಕಾಗಿದೆ ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಹೋಗಿ. ಸೊ ಮಿನಿಮಮ್ ನಿಮ್ಮ ಬುಕ್ ಅಲ್ಲಿ ಒಂದು 10 ಡ್ರೀಮ್ ಅನ್ನ ಬರಿಬೇಕು. ಸೊ ಅದು ಒಂದು ಲಿಸ್ಟ್ ಇಟ್ಕೊಂಡಿರ್ಬೇಕು. ಸೊ ಅದ್ರ ಒಟ್ಟಿಗೆ ಒಂದು ಡ್ರೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಒನ್ ಡ್ರೀಮ್ ಅಂಡ್ ವಿಜುವಲೈಸ್. ಅದನ್ನ ವಿಜುವಲೈಸ್ ಮಾಡಿ. ಹಾಗೆ ಅದರದ್ದು ವಿಷನ್ ಬೋರ್ಡ್, ಅಂದ್ರೆ ನಿನ್ನೆ ಶಾರದಾ ಮೇಡಮ್ ಹೇಳ್ತಾ ಇದ್ರಲ್ವಾ, ಒಂದು ಬೋರ್ಡ್, ನೀವು ಅದನ್ನ ಎಲ್ಲಿ ನೀವು ಹೋಗ್ತಾ ಇರ್ತೀರಾ ಬೆಳಗ್ಗೆ ಎದ್ದ ತಕ್ಷಣ ಅದು ಪ್ರತ್ಯಕ್ಷ ಆಗ್ಬೇಕು. ಸೊ ಅಲ್ಲಿ ಅಡಿಗೆ ಮನೆಗೆ ಬರ್ತೀರಾ, ಅಲ್ಲಿ ಇರ್ಬೇಕು. ಅದು ಬಾತ್ರೂಮ್ ಹೋಗ್ತೀರಾ, ಅಲ್ಲಿ ಇರ್ಬೇಕು. ಸೊ ಒಂದು ಪಿಕ್ಚರೈಸ್ ಮಾಡ್ಕೊಳ್ಳಿ ಅದನ್ನ. ಹೇಗಿರ್ಬೇಕು, ಒಂದು ಗಾಡಿ ಬೇಕಾ, ಕಾರ್ ಬೇಕಾ, ಅಥವಾ ನಿಮ್ಗೆ ಇನ್ಕಮ್ ಬೇಕಾ, ಒಂದು ಚೆಕ್ ಅನ್ನ, ಇನ್ಕಮ್ ಬೇಕು, ನಂಗೆ 1 ಲಕ್ಷದ ಇನ್ಕಮ್ ಬೇಕು ಅಂತ ಗೋಡೆನಲ್ಲಿ ಬರಿಬೇಕು. ಫ್ರಿಡ್ಜ್ ಮೇಲೆ ಬರಿಬಹುದು, ಡೋರ್ ಮೇಲೆ ಬರಿಬಹುದು. ಬಾತ್ರೂಮ್ ಹೋಗ್ತೀರಾ, ಅಲ್ಲಿ ಗೋಡೆನಲ್ಲಿ ಸ್ಟಿಕ್ ಮಾಡಿ. ಯಾಕಂದ್ರೆ ಅದು ಕಾಣ್ತಾ ಇರುತ್ತೆ ಕಣ್ಣಿಗೆ. ನೋಡ್ತಾ ಇದ್ದಂಗೆ ನಾವು ಎಷ್ಟು ಸಲ ನೋಡ್ತೀವಿ ಅಷ್ಟು ನಮ್ಗೆ ಅದು ಡ್ರೀಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನ ಅನೌನ್ಸ್ ಮಾಡೋದಿರ್ಬೋದು ಅಥವಾ ಅದನ್ನ ಪಿಕ್ಚರೈಸ್ ಮಾಡೋದು, ವಿಷನ್ ಬೋರ್ಡ್ ಅನ್ನ ಮಾಡೋದು. ಸೊ ಇದು 3 ಕೂಡ ಇಂಪಾರ್ಟೆಂಟ್. ಸೊ ಹಾಗೆ ಇನ್ನೊಂದು ಮೆಮರಿ ಜಾಗರ್, ನೇಮ್ ಲಿಸ್ಟ್. ನಮ್ಮ ಬಿಸ್ನೆಸ್ಗೆ ಇದು ಕೂಡ ಇಂಪಾರ್ಟೆಂಟ್ ಟೂಲ್ ಅನ್ನೋದು, ನೇಮ್ ಲಿಸ್ಟ್ ಮಾಡುವಂಥದ್ದು. ಎಷ್ಟು ಜನ ನಿಮ್ಗೆ ಗೊತ್ತಿರೋರೆಲ್ಲ ಮೊಬೈಲ್ ಅಲ್ಲಿ ಖಂಡಿತ ಇರುತ್ತೆ. ಸೊ ಮೊಬೈಲ್ ಎನಿ ಟೈಮ್ ನಮ್ಗೆ ಕೈ ಕೊಡುತ್ತೆ. ಸೊ ಆ ಬುಕ್ ಅಲ್ಲಿ ಬರ್ದಿಟ್ಕೊಂಡಾಗ ಮೆಮರಿ, ನಮ್ಮ ಎಷ್ಟು ಜನ ಇದ್ದಾರೆ ನಮ್ಗೆ ಗೊತ್ತಿರೋರು, ಖಂಡಿತ ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡು, ಸೊ ಅದನ್ನ ಮಿನಿಮಮ್ ಎಷ್ಟಿರ್ಬೇಕು, ಒಂದು 50ರಿಂದ 100 ಹೆಸರಾದ್ರೂ ಬರ್ದಿಟ್ಕೊಳ್ಳಿ ಫಸ್ಟಿಗೆ. ಸೊ ಅದನ್ನ ಬರ್ದಿಟ್ಕೊಳ್ಳೋದ್ರಿಂದ ನಮ್ಮ ಬಿಸ್ನೆಸ್ಗೆ ಖಂಡಿತ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ದಿನಕ್ಕೆ ಒಂದು 5 ಹೆಸರನ್ನ, ಅದು ಪರಿಚಯ ಆಗ್ತಾ ಇರ್ತಾರಾ, ಹೇಗೆ ಪರಿಚಯ ಆಗ್ತಾರೆ, ದಿನಕ್ಕೊಬ್ರ ಹತ್ರ ಹೆಸರು ಬರೀರಿ. ದಿನಕ್ಕೆ ನಾವು ಮಾತಾಡ್ತಾ ಇರ್ತೀವಲ್ವ, ಜನರು ನಮ್ಗೆ ಹೊರಗಡೆ ಎಷ್ಟೋ ಜನ ಸಿಗ್ತಾ ಹೋಗ್ತಾರೆ. ಸೊ ಅದನ್ನ ಆಡ್ ಮಾಡ್ತಾ ಇರಿ. ನೆಕ್ಸ್ಟ್ ಅದನ್ನ ಒಬ್ರ ಹತ್ರ ಮಾತಾಡೋ, ಆ ಲಿಸ್ಟ್ ಇಂದ ಅಟ್ಲೀಸ್ಟ್ ಒಬ್ರ ಹತ್ರ ಒಂದು ಕ್ಯಾಶುವಲ್ ಟಾಕ್. ಅದೇನೇ ಇರ್ಬೋದು, ನೀವು ಟಾಕ್ ಹಾಯ್ ಹಲೋ ಎಷ್ಟು ಅದೇ ಇರ್ಬೋದು, ಸುಮ್ನೆ ಕಾಲ್ ಮಾಡಿದ್ದು ಇರ್ಬೋದು. ಯಾಕಂದ್ರೆ ನಮ್ಗೆ ಪ್ರಾಕ್ಟೀಸ್ ಆಗೋದಕ್ಕೆ. ನೆಕ್ಸ್ಟ್ ಅವರಿಗೆ ನಾವು ಅದನ್ನ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕಾಗಿರುತ್ತೆ, ಇನ್ವಿಟೇಷನ್ ಬಗ್ಗೆ ಕಲಿಬೇಕಾಗುತ್ತೆ. ಸೊ ಅವರಿಗೆ ಅವರಲ್ಲಿ ಟಚ್ ಅಲ್ಲಿ ಇರೋದಕ್ಕೆ ಅಟ್ಲೀಸ್ಟ್ ಒಬ್ರ ಹತ್ರ, ಡೈಲಿ ಒಬ್ರ ಹತ್ರ ಕ್ಯಾಶುವಲ್ ಮೀಟ್ ಮಾಡೋದಿರ್ಬೋದು, ಕ್ಯಾಶುವಲ್ ಟಾಕ್ ಇರ್ಬೋದು. ಮೀಟ್ ಮಾಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಥವಾ ಟಾಕ್, ತುಂಬಾ ನಮ್ಮ ಬ್ಯುಸಿ ಲೈಫ್ ಅಲ್ಲಿ ಹೇಗಿರ್ತೀವಿ ಅಂದ್ರೆ ತುಂಬಾ ಜನ ಮೀಟ್ ಮಾಡಕ್ ಅಟ್ಲೀಸ್ಟ್ ಒಬ್ಬರನ್ನ ಮೀಟ್ ಮಾಡೋದು ಅಥವಾ ಅಟ್ಲೀಸ್ಟ್ ಒಬ್ಬರಿಗೆ ಮಾತಾಡುವಂಥದ್ದನ್ನು ಮಾಡ್ಬೋದು. ಹಾಗೆ ನಮ್ಮ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಲ್ಲಿ ನಿಮ್ ಮನೆಗೆ ನೀವು ಹೊರಗಡೆ ಏನೇನೆಲ್ಲ ತರ್ತೀರಾ ಅದನ್ನೊಂದು ಲಿಸ್ಟ್ ಮಾಡಿ. ಹಾಗೆ ಮೋದಿ ಕೇರ್ ಅಲ್ಲಿ ಯಾಕೆ ಹೊರಗಡೆದು ಪ್ರಾಡಕ್ಟ್ ಲಿಸ್ಟ್ ಬೇಕು, ನಮ್ಗೆ ಗೊತ್ತಿರುತ್ತಲ್ವಾ, ನಮ್ ಮನೆಗೆ ಯಾವ್ದು ಬೇಕು ಪ್ರಾಡಕ್ಟ್. ಸೊ ಈಗ ಅಡಿಗೆ ಮನೆಗೆ ಬಂದ್ರೆ ಎಣ್ಣೆ ಬೇಕು, ತುಪ್ಪ ಬೇಕು, ಟೀ ಪುಡಿ ಬೇಕು. ಸೊ ಅದನ್ನೆಲ್ಲ ಲಿಸ್ಟ್ ಮಾಡಿ. ಆಗ ನಮ್ಮ ಮೋದಿ ಕೇರ್ ಅಲ್ಲಿ ಏನೆಲ್ಲ ಇದೆ, ಸೊ ಅದು ನಮ್ಗೆ ಅದನ್ನ ರಿಪ್ಲೇಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಆ ಲಿಸ್ಟ್ ಅಲ್ಲಿ ಇರುವಂತ. ಸೊ ಅದು ಪ್ರಾಡಕ್ಟ್ ಲಿಸ್ಟ್ ಅನ್ನ ಆಡ್ ಮಾಡಿ ದಿನ ಅದಕ್ಕೆ. ಈಗ ಆಮೇಲೆ ಮೋದಿ ಕೇರ್ ಪ್ರಾಡಕ್ಟ್ ನೀವು ಯಾವ್ದೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ಲಿಸ್ಟ್ ಮಾಡ್ತಾ ಹೋಗಿ. ದಿನ ಒಂದೊಂದು ಪ್ರಾಡಕ್ಟ್ ನಿಮ್ಮ ಲಿಸ್ಟ್ ಗೆ ಆಡ್ ಮಾಡಿ. ಈ ತಿಂಗಳು ನಾನು ಇದನ್ನ ತಗೋಬೇಕು, ಈ ವಾರ ನಾನು ಇದನ್ನ ಯೂಸ್ ಮಾಡ್ಬೇಕು, ಎಕ್ಸ್ಟ್ರಾ ಯೂಸ್ ಮಾಡ್ಬೇಕು, ಇವತ್ತು ನಾನು ಈ ದಿನ ಈ ಪ್ರಾಡಕ್ಟ್ ಅನ್ನ ಎಕ್ಸ್ಟ್ರಾ ಯೂಸ್ ಮಾಡ್ತೀನಿ ಅಂತ ಬರಿತಾ ಹೋಗಿ. ಸೊ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಇಂಟ್ರಡಕ್ಷನ್ ಆಗುತ್ತೆ. ಹಾಗೆ ಪ್ಲಾನ್ ಬಗ್ಗೆ ಕೂಡ, ಪ್ಲಾನ್ ಅನ್ನ ಕಲಿಯೋದು. ಸೊ ಅದನ್ನು ಕೂಡ ಒಂದು ದಿನಕ್ಕೆ 5 ನಿಮಿಷ ಪ್ಲಾನ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನಮ್ಗೆ ಯಾವ ಪ್ಲಾನ್ ಅನ್ನ ಬೇರೆಯವರಿಗೆ ತೋರಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ಲಾನ್ ಬಗ್ಗೆ ಕಲಿಯೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ತುಂಬಾ ಇದೆ ನಮ್ಮ ಚೆಕ್ ಲಿಸ್ಟ್ ಅಲ್ಲಿ. ಖಂಡಿತ ಈಗ ಟೈಮ್ ಆಗಿದೆ. ಸೊ ಇದ್ರಲ್ಲಿ ತುಂಬಾ ಜನ ನಮ್ಮ ಆಲ್ರೆಡಿ ಇದ್ದವರು, ಬೇಸಿಕ್ ಕೋರ್ಸ್ ಅಲ್ಲಿ ನಾವು ಆಲ್ರೆಡಿ ಕಲಿತಾ ಇರುವರು ಚೆಕ್ ಲಿಸ್ಟ್ ಅನ್ನ ಮಾಡ್ಕೊಂಡು ತುಂಬಾ ಜನ ಇದ್ದಾರೆ. ಸೊ ಅವರನ್ನ ಹ್ಯಾಂಡ್ ರೈಸ್ ಮಾಡಿ, ಯಾರೆಲ್ಲ
ಚೆಕ್ ಲಿಸ್ಟ್ ಅಲ್ಲಿ ಹೇಳಿರುವಂತ ಕೆಲವೊಂದು ಪಾಯಿಂಟ್ಸ್, ಎಲ್ಲಾ ಪಾಯಿಂಟ್ಸ್ ನಾನು ಹೇಳಲ್ಲ. ಎಲ್ಲಾ ಪಾಯಿಂಟ್ಸ್ ಮಾಡಿರೋರು ಇದ್ದಾರೆ. ಪ್ರೇಮ ಮೇಡಮ್ ಇರ್ಬೋದು, ಉಮೇಶ್ ಇದ್ದಾರೆ, ಶಾರದಾ ಮೇಡಮ್, ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ಸ್ ಅನ್ನ ಅವರು ಎಲ್ಲ ಇದ್ರಲ್ಲಿ ಏನ್ ಟಾಸ್ಕ್ ಇದೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ನಾನು ಈಗ ಉಮೇಶ್ ಅವರನ್ನ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಉಮೇಶ್ ಆನ್ ದ ಸ್ಕ್ರೀನ್. ನೆಕ್ಸ್ಟ್ ಪ್ರೇಮ ಮೇಡಮ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಉಮೇಶ್ ಆದ್ಮೇಲೆ ಪ್ರೇಮ ಮೇಡಮ್ಗೆ ವೆಲ್ಕಮ್. ಎಸ್, ಥ್ಯಾಂಕ್ ಯು ಮೇಡಮ್. ಚೆಕ್ ಲಿಸ್ಟ್ ನಿಜವಾಗಿ ನಮ್ಗೆ ಇದು ನಮ್ಮ ಮಾರ್ನಿಂಗ್ ಕ್ಲಾಸ್ ಅಲ್ಲೇ ತಗೊಂಡಿರುವಂತ ಒಂದು ಶೀಟ ಕೊಟ್ಟಿದ್ದಾರೆ. ಚೆಕ್ ಲಿಸ್ಟ್ ಅಲ್ಲಿ ನಾನು ಮಾಡ್ಕೊಂಡಿರುವಂತದ್ದು 15 ಚೆಕ್ ಲಿಸ್ಟ್ ಜೊತೆಗೆ ಎಡಿಷನಲ್ ಕೂಡ ಆಡ್ ಮಾಡ್ಕೊಂಡಿದ್ದೇನೆ. ಬೆಳಿಗ್ಗೆ ದಿನ 5 ಗಂಟೆಗೆ ಎದ್ದೇಳೋದು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಬಟ್ ಈವನ್ 5 ಗಂಟೆಗೆ ಅಂತ ನಾನು ಬರ್ದಿರುವ ಶೀಟ್ ಅಲ್ಲಿ ಇದ್ರು ಕೂಡ ದಿನ 4 ಗಂಟೆಗೆ ಎದ್ಕೊಂಡು ನಮ್ಮ ಮಾರ್ನಿಂಗ್ ಎಲ್ಲಾ ಕಾರ್ಯಕ್ರಮಗಳು ಶುರುವಾಗುತ್ತೆ. ಬೆಳಿಗ್ಗೆ ನೀರ್ ಆಗಿರ್ಬೋದು, ಗ್ರೀನ್ ಟೀ ಕುಡಿಯೋದಾಗಿರ್ಬೋದು, ವ್ಯಾಯಾಮ ಮಾಡುವುದು, ಪ್ರಾಣಾಯಾಮ ಮಾಡುವುದು, ಕೃತಜ್ಞತೆ, ಕಲ್ಪನೆ, ಓದುವುದು, ಪ್ರೋಟೀನ್ ಪೌಡರ್ ತಗೊಳ್ಳೋದು, ವಿಟಮಿನ್ಸ್, ಡಿಟಾಕ್ಸ್ ಮಾಡುವಂಥದ್ದು, ಡ್ರೈ ಫ್ರೂಟ್ಸ್, ನಿಸರ್ಗದ ಆಹಾರ, ಆಮೇಲೆ ರಾತ್ರಿ ಮಲಗೋದಕ್ಕೆ ಮುಂಚೆ ಬ್ರಷ್ ಮಾಡುವಂಥದ್ದು. ಇದೆಲ್ಲಾನು ಮಾಡೋದ್ರಿಂದ ನಮ್ಮ ಒಂದು ಹೆಲ್ತ್ ನಿಜವಾಗಿನೂ ತುಂಬಾ ಚೆನ್ನಾಗಿರುತ್ತೆ. ನಾವು ಈವನ್ ನಾವು ಏಜ್ ಆಗಿದ್ರು ಕೂಡ ನಾವು ಏಜ್ ಆಗಿದೆ ಅನ್ನೋದು ಕಾಣುದಿಲ್ಲ. ಆ ತರ ಒಂದು ಬಾಡಿ ಮೇಂಟೈನ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗಿತ್ತು ನನ್ಗೆ. ರೀಸೆಂಟ್ ಆಗಿ ಒಂದು ಎಕ್ಸಾಂಪಲ್ ಹೇಳೋದಿದ್ರೆ, ರೀಸೆಂಟ್ ಆಗಿ ನಾನು 2 ವೀಕ್ಸ್ ಬ್ಯಾಕ್ ಊರಿಗೆ ಹೋಗಿದ್ದೆ. ಊರಿಂದ ರಿಟರ್ನ್ ಬರ್ಬೇಕಾದ್ರೆ ಬಸ್ ಅಲ್ಲಿ ಬಂದಿದ್ದು. ಸೊ ಕೃಷ್ಣಮೂರ್ತಿ ಸರ್ ಹೇಳಿರುವಂತದ್ದು ಒಂದು ಬ್ಲಾಗ್, ತುಂಬಾ ಹಳೇದೊಂದು ಅವರ ಲೈಫ್ ಜರ್ನಿಯಲ್ಲಿ ಹೇಳಿರುವಂತದ್ದು. ನಾವು ಬಸ್ ಅಲ್ಲಿ ಹೋಗ್ಬೇಕಾದ್ರೆ 3 ಸೀಟರ್ ಬಸ್ ಅಲ್ಲಿ ಆದ್ರೆ ನಿಜವಾಗಿನೂ ಆ ಕಡೆ ಮಧ್ಯದಲ್ಲಿ ಕೂತ್ಕೋಬೇಕು, ಯಾಕಂದ್ರೆ ಆ ಕಡೆ ಒಬ್ರು ಇರ್ತಾರೆ, ಈ ಕಡೆ ಒಬ್ರು ಇರ್ತಾರೆ. ಸೊ ಅವ್ರು ನಮ್ಮ ಪ್ರಾಸ್ಪೆಕ್ಟ್ ಆಗಿರ್ತಾರೆ ಅಂತ ಆ ಒಂದು ಟೆಕ್ನಿಕ್ ಅನ್ನ ನಾನು ಮೊನ್ನೆ ಬರ್ಬೇಕಾದ್ರೆ ಅದೇ ತರ ಯೂಸ್ ಮಾಡಿದೆ. ನಾನು ಸೆಂಟ್ರಲ್ ಕೂತಿದ್ದೆ, ಇಬ್ರು ಆಚಿಂದ ಈಚಿಂದ ಗಂಡಸರು ಕೂತಿದ್ರು. ಬಟ್ ಅವರು ಅಪರಿಚಿತರು, ಪರಿಚಯನೇ ಇಲ್ಲದವರು. ಸೊ ಮಂಗಳೂರಿಂದ ಇಲ್ಲಿ ಬರ್ಬೇಕಾದ್ರೆ ತುಂಬಾ ಕ್ಲೋಸ್ ಆಗ್ಬಿಟ್ರು. ಸೊ ಅವರ ಇಬ್ಬರದ್ದು ನಂಬರ್ ಶೇರ್ ಆಯ್ತು. ನಾನು ನನ್ನ ಮೆಮೊರಿ ಜಾಗರಲ್ಲಿ ಅದ್ ನಂಬರ್ ಆಡ್ ಮಾಡ್ಕೊಂಡೆ. ಬಟ್ ಅದ್ರಲ್ಲಿ ಒಬ್ರು ವ್ಯಕ್ತಿ ತುಂಬಾ ಜಾಸ್ತಿ ಮಾತಾಡೋರು, ತುಂಬಾ ಅಂದ್ರೆ ತುಂಬಾನೇ ಮಾತಾಡೋರು, ಎಲ್ಲಾ ಪರ್ಸನಲ್ ಬಗ್ಗೆ ಎಲ್ಲ ಮಾತಾಡೋರು. ವಯಸ್ಸು ಎಷ್ಟಾಯ್ತು, ಏನ್ ಮಾಡ್ತಿದಾರೆ ಎಲ್ಲಾ ಕೇಳಿದ್ರು. ಸೊ ನಾನೇನು ಹೇಳಕ್ ಹೋಗಿಲ್ಲ. ಸೊ ನನ್ನನ್ನು ಕಂಡ್ರೆ ನಿಮ್ಗೆ ಎಷ್ಟು ವಯಸ್ಸಾಯ್ತು ಅಂತ, ನಮ್ಗೆ ಎಷ್ಟು ವಯಸ್ಸಾಗಿದೆ ಅಂತ ನೀವೇ ಡಿಸೈಡ್ ಮಾಡಿ ಹೇಳಿ ಅಂತ ಹೇಳಿದೆ. ಸೊ ಒಂದು ವಯಸ್ಸು ಹೇಳಿದ್ರೆ ನಂಗೆ ಆಶ್ಚರ್ಯ ಆಯ್ತು. ನನ್ನ ವಯಸ್ಸಿಗಿಂತ 15 ವರ್ಷ ಕಡಿಮೆ ಹೇಳಿದ್ರು. ಅವಾಗ ನಂಗೆ ಗೊತ್ತಾಯ್ತು. ಸೊ ಮೋದಿ ಕೇರ್ ಪ್ರಾಡಕ್ಟ್ ನಿಜವಾಗಿ ಮಿರಾಕಲ್ ಮಾಡ್ತದೆ ಅಂತ ಹೇಳ್ಕೊಂಡು, ಆಮೇಲೆ ನನ್ನ ಮಗಳಿಗೆ, ನನ್ಗೆ 15 ವರ್ಷ ಮಗಳಿದ್ದಾಳ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಆಶ್ಚರ್ಯ ಆಯ್ತು. ನೀವ್ ನೋಡ್ಲಿಕ್ಕೆ ಆತರ ಕಾಣಿಸ್ತಿಲ್ಲಲ್ಲ, 15 ವರ್ಷ ಮಗಳಿದ್ದಾಳ ಅಂತ ಇದ್ರು. ಸೊ ಆ ತರ ಒಂದು ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತ ಡೈಲಿ ಮಾಡುವಂತ ಚೆಕ್ ಲಿಸ್ಟ್ ಅನ್ನ ನಾವು ರೆಗ್ಯುಲರ್ ಆಗಿ ನೋಡ್ತಾ ಮಾಡ್ತಾ ಇದ್ದಾಗ ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಮೆಮೊರಿ ಜಾಗರ್ ಇರುವಂತದ್ದು, ಅದನ್ನು ಕೂಡ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದಾಗ ನಾವು ಹೊರಗಡೆ ಫೀಲ್ಡ್ ವರ್ಕ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮೆಮೊರಿ ಜಾಗರಲ್ಲಿ ಸಂಧ್ಯಾ ಮೇಡಮ್ ಹೇಳಿರುವಂತದ್ದು ಪ್ಲೇಸ್ ವೈಸ್ ಮಾಡಿ ಅಂತ ಹೇಳ್ಕೊಂಡ್ರು. ನಾವು ಒಂದು ಊರಿಗೆ ಹೋದಾಗ ಅಲ್ಲಿರುವಂತ ಜನರ ಎಲ್ಲಾರ್ದು ಒಂದು ಕಾಂಟ್ಯಾಕ್ಟ್ ಮಾಡುವಂಥದ್ದು, ಅಥವಾ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರ್ಬೋದು, ಅಥವಾ ನನ್ಗೆ ಒಂದು ಕಾಂಟ್ಯಾಕ್ಟ್ ಇರುವಂತದ್ದು ಹೊಸಕೋಟೆಯಲ್ಲಿ. ಅಲ್ಲಿನೂ ಅಷ್ಟೇ ಹೋಗ್ಬೇಕಂತಾದ್ರೆ ಅಲ್ಲಿ ಇರುವುದೆಲ್ಲದನ್ನ ಕಾಂಟ್ಯಾಕ್ಟ್ ಅನ್ನ ನಾನು ಮಾಡ್ಕೊಂಡೇ ಹೋಗ್ತೇನೆ. ಸೊ ಅದು ಪ್ಲಾನ್ ಆಗಿದ್ದಾಗ ಆಟೋಮೆಟಿಕ್ ಆಗಿ ಅಲ್ಲಿರುವ ಜನರನ್ನ ಮೀಟ್ ಮಾಡೋದಕ್ಕೆ ಆಗುತ್ತೆ. ರೀಸೆಂಟ್ ಆಗಿ ಇನ್ನೊಂದು ವಿಷಯ ಹೇಳೋದಂತಂದ್ರೆ, ಫಿಲಿಪ್ ಸರ್ ಇದು ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿರುವಂತದ್ದು, ಇವಾಗ ನಮ್ಮ ಮೈಂಡ್ ಅಲ್ಲಿ ಒಂದು ವಿಷಯ ಬಂದಾಗ ಆಮೇಲೆ ಆ ವಿಷಯ ತುಂಬಾನೇ ಡೀಪ್ ಆಗಿ ಹೋಗಿದಾಗ ನಿಜವಾಗಿ ನಾವು ಎಲ್ಲಾನು ಅದೇ ಕಾಣಿಸ್ತಾ ಇರುತ್ತೆ ಅಂತ. ಒಂದು ಇವಾಗ ನಾವು ಕಾರ್ ತಗೋಬೇಕು ಅಂತ ಮೈಂಡ್ ಸೆಟ್ ಮಾಡಿದ್ದಾಗ, ಒಂದು ಕಲರ್ ಬ್ಲೂ ಕಲರ್ ಕಾರ್ ತಗೋಬೇಕು, ಅದೇ ಒಂದು ಮಾಡೆಲ್ ನ ಕಾರ್ ತಗೋಬೇಕು ಅಂತ ಇದ್ದಾಗ ನೀವು ಎಲ್ಲಿ ಹೋದ್ರೂ ಅದೇ ಕಲರ್ ನ ಕಾರ್ಗಳೇ ನಮ್ಗೆ ಕಾಣಿಸ್ತಾ ಇರುತ್ತೆ ಅಂತ. ಸೊ ಹಾಗೆ ನಿನ್ನೆ ನಾನು ನನ್ನ ಪ್ರಾಸ್ಪೆಕ್ಟ್ ಅನ್ನು ಮೀಟ್ ಮಾಡಕ್ಕೂ ಹೋಗಿದ್ದೆ ಹೊಸಕೋಟೆಗೆ. ಅಲ್ಲಿ ಕೂಡ ಅಷ್ಟೇ, ಅಲ್ಲಿರೋ ಜನರನ್ನೆಲ್ಲ ನೋಡಿದಾಗ ನಂಗೆ ಮೋದಿಕೆ ಕನ್ಸಲ್ಟೆಂಟ್ ಗಳನ್ನ ನನ್ನ ಡೌನ್ಲೈನ್ಸ್ ಆಗ್ತಿರೋರ ತರಹನೇ ಕಾಣಿಸ್ತಾ ಇದ್ರು. ಸೊ ಹಾಗಾಗಿ ನಿನ್ನೆನು ಹೋಗಿದ್ದದ್ದು ಹೋಮ್ ಮೀಟಿಂಗ್ ತುಂಬಾನೇ ಸಕ್ಸಸ್ ಆಯ್ತು. ನಾನ್ ಜಸ್ಟ್ ಹೋಗಿರೋದು ನನ್ನ ಡೌನ್ಲೈನ್ ಮೀಟ್ ಮಾಡೋದಕ್ಕೆ, ಬಟ್ ಸಾಕಷ್ಟು ಜನ ಅಗ್ರಿಕಲ್ಚರ್ ಫಾರ್ಮರ್ಸ್ ಸಿಕ್ಕಿದ್ರು, ಆಕ್ಟಿವಿಟಿ ಪ್ರಾಡಕ್ಟ್ ತಗೊಂಡ್ರು. ಇನ್ನ 1.5 ಎಕರೆ ಜಾಗ ಇದೆ ನಂಗೆ, ಆಕ್ಟಿವಿಟಿ ಹೇಗೆ ಬಳಸೋದು ಅಂತ ಹೇಳಿ ನಂಗೆ ಪ್ರಾಡಕ್ಟ್ ನ ತರಿಸ್ಕೊಡಿ ಅಂತ ಹೇಳಿದ್ರು. ಆಮೇಲೆ ನೋನಿ ಜ್ಯೂಸ್ ಅನ್ನ ಯೂಸ್ ಮಾಡಿರುವಂತ ಒಬ್ರು ಲೇಡಿ ಕೂಡ ಸಿಕ್ಕಿದ್ರು, ಎಲ್ಲ ಅಪರಿಚಿತರೇ. ಅವರು ಕೂಡ ಅಷ್ಟೇ, ಅವರು ಹೇಳಿರುವಂತದ್ದು, ನನ್ನ ಸುಮಾರು ಒಂದು 5 ವರ್ಷದಿಂದ ನೋನಿ ಯೂಸ್ ಮಾಡ್ತಿದ್ದೇನೆ. ನಮ್ಗೆ ಅದನ್ನು ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದು ನಂಗೆ ತುಂಬಾನೇ ಖುಷಿ ಆಯ್ತು. ಹಂಗೆ ಅದು ತಗೊಂಡಿಲ್ಲ ಅಂತಂದ್ರೆ ಬಾಡಿ ಒಂಥರ ತುಂಬಾ ಲೇಸಿನೆಸ್ ಫೀಲ್ ಆಗಿರುತ್ತೆ, ಕಾಲ್ಗಳೆಲ್ಲ ನೋವು ಬರುತ್ತೆ, ಕಾಲ್ಗಂಟೆ ಎಲ್ಲ ತುಂಬಾ ನೋವು ಬರುತ್ತೆ. ಬಟ್ ಇದೊಂದು ತಗೊಂಡ್ರೆ ನಾನು ಇಡೀ ದಿನ ಫ್ರೆಶ್ ಆಗಿರ್ತೇನೆ ಅಂತ ಹೇಳಿದ್ರು. ಅದೊಂಥರ ನಮ್ಗೆ ತುಂಬಾ ಖುಷಿ ಆಯ್ತು. ರಿಯಲಿ ಮಿರಾಕಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನಮ್ಮ ನೋನಿ ಜ್ಯೂಸ್. ಸೊ ಆ ತರ ಲೈಫ್ ನಿಜವಾಗಿ ಬದಲಾವಣೆ ಆಗುತ್ತೆ. ಸೊ
ಚೆಕ್ ಲಿಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಮ್ಮ ಟೂಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು. Yeah, next, Krishnappa sir, Sharda madam. ಗುಡ್ ಮಾರ್ನಿಂಗ್. ಉಮೇಶ್ ಸರ್ ಇಷ್ಟೊಂದು ಚೆಕ್ ಲಿಸ್ಟ್ ಹೇಳ್ಬಿಟ್ರು, ನಾವ್ ಅದ್ರಲ್ಲಿ 50% ಇಲ್ಲ. ಬೆಳಗ್ಗೆ ಎದ್ದೇಳೋದಂತೂ 4:10ಕ್ಕೆ ಅಲಾರಾಮ್ ಇಟ್ಟಿರ್ತೀವಿ, ಅದು 100% ಎದ್ದೇಳ್ತೀವಿ. ಆಮೇಲೆ ಇದೇ ಪ್ರಕಾರ ಎಲ್ಲಾರು ಸೇರಿ ವಿಜುವಲೈಸೇಷನ್ ಮಾಡೋದು, ಅಫರ್ಮೇಷನ್ ಹೇಳೋದು, ಗ್ರಾಟಿಟ್ಯೂಡ್ ಮಾಡೋದು, ಇವೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ರೆಡಿ ಇಟ್ಕೊಂಡಿರ್ತೀವಿ, 1 ಲೀಟರ್ ನೀರು ಖಾಲಿ ಮಾಡ್ತೀವಿ ಈ ಮೀಟಿಂಗ್ ಮುಗಿಯೋಷ್ಟ್ರೊಳಗಡೆ. ಅದ್ರ ಜೊತೆಗೆ ಮೀಟಿಂಗ್ ಮುಗಿತಾ ಇರೋವಾಗ್ಲೇ ನಾನು ಪ್ರೋಟೀನ್ ಪೌಡ್ರು 1 ಗ್ಲಾಸ್ಗೆ ಬಿಸಿನೀರ್ ಇರ್ತೀನಿ, ಅದು ಕಲಸ್ಕೊಂಡು ಅದನ್ನು ಖಾಲಿ ಮಾಡ್ತೀನಿ. ಆಮೇಲೆ ರಾತ್ರಿ ಬ್ರಷ್ ಮಾಡೋದು ಅವಾಗ ಮರ್ತೋಗ್ತೀನಿ, ಯಾವಾಗ ಜ್ಞಾಪಕ ಇರುತ್ತೆ ಅವಾಗ ಮಾತ್ರ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಮಾಡ್ತಿದೀವಿ, ಯಾಕಂದ್ರೆ ನನ್ ಬರೋವಾಗ ಒಂದ್ಸಲ ಲೇಟ್ ಆಗಿರುತ್ತೆ ನೈಟ್. ಹಾಗಾಗಿ ಎಲ್ಲ ನಿಜವಾಗ್ಲೂ ಇದೊಂಥರ ಎಚ್ಚರಿಸ್ದಂಗೆ ನಮ್ಗೆ ಅಲಾರಾಮ್ ಇಟ್ಕೊಂಡಂಗೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಅವಾಗ ಈ ಮೆಮರಿ ಜಾಗರು ಏನ್ ಮಾಡ್ತಾ ಇದ್ದೀವಿ ಎಚ್ಚರಿಸ್ದಂಗೆ. ನೋಡಿ, ಇವಾಗ ನಾನು ಏನ್ ಮಾಡ್ತಾ ಇಲ್ಲ ಅನ್ನೋದು ನನ್ಗೆ ಗೊತ್ತಾಯ್ತು. ಯಾಕೆ ನಾನು ಮಾಡ್ತಾ ಇಲ್ಲ, ಅದನ್ನ ಸ್ಟಾರ್ಟ್ ಮಾಡ್ಲಿಲ್ಲ, ಅದಕ್ಕೋಸ್ಕರ ಇದನ್ನ ನಾವು ನಿಜವಾಗ್ಲೂ 5am ಕ್ಲಬ್ ಎಲ್ಲಾರ್ಗು ಯೂಸ್ ಆಗುತ್ತೆ ಅಂತ ನಾನು ತಿಳ್ಕೊಂಡು. ಥ್ಯಾಂಕ್ ಯು ಮೇಡಮ್. ಓವರ್ ಟು ಯು. Yes, Sharda madam. I am ಶಾರದಾಂಬಳ್ ಹೌಸ್ ವೈಫ್. ನಾನು ಈ ಅವಕಾಶಕ್ಕೆ ಬಂದಿದ್ದ ಮುಖ್ಯ ಕಾರಣ ಏನಂದ್ರೆ, ನನ್ನಲ್ಲಿ ಒಂದು ಇದರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್ ಇದೆ, ಅದು ಒಂದು ಮುಖ್ಯ. ಅಂಡ್ ಇದರಲ್ಲಿ ಬಂದಾಗ ನಾವು ಖಂಡಿತ ನನ್ನ ಪರಿವರ್ತನೆ ಎಷ್ಟು ಚೆನ್ನಾಗಿ ಆಗಿದೆ ಅನ್ನೋದನ್ನ ಈ ಕ್ಲಾಸಸ್ ಅಟೆಂಡ್ ಮಾಡ್ತಾ ಮುಖಾಂತರ ನಾನು ಕಂಡಿರೋದು. ಅಂಡ್ ಖಂಡಿತ ಈ ತರ ಚೆಕ್ ಲಿಸ್ಟ್ ಅನ್ನೋದು ನಮಗೆ ಇದು ಮೋದಿಗೆ ಬರಕ್ ಮುಂಚೆ ಯಾರು ನಮ್ಗೆ ಹೇಳ್ಕೊಟ್ಟು ಇಲ್ಲ, ಅದನ್ನ ಮಾಡ್ಬೇಕು ಅಂತಾನು ಇಲ್ಲ. ಏನೋ ಮಾಡ್ತಾ ಇದ್ವಿ ಅಷ್ಟೇ ಹೊರತು, ಬಟ್ ಇಟ್ ವಾಸ್ ನಾಟ್ ಒಂದು ಅರ್ಥ ಮಾಡ್ಕೊಂಡು ಮಾಡಿರೋ ಕಾನ್ಸೆಪ್ಟ್ ನನ್ಗೆ ಇಲ್ಲಿ ಸಿಕ್ಕಿರೋದು. ಸೊ ರಾತ್ರಿ ಯಾತಕ್ಕೆ ಹಲ್ಲು ಉಜ್ಬೇಕು ಅನ್ನೋದು ಒಂದು, ಅಂಡ್ ಬೆಳಗ್ಗೆ ಹಲ್ಲು ಉಜ್ಜದೆ ನಾವು ನೀರ್ ಕುಡಿಬೇಕು ಏನಕ್ಕೆ, ಇದನ್ನ ನಾನು ಅರ್ಥ ಮಾಡ್ಕೊಂಡಾಗ ಖಂಡಿತ ನನ್ ತುಂಬಾ ಖುಷಿ ಆಯ್ತು. ಅಂಡ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಅದು ಇಂಪಾರ್ಟೆಂಟ್, ಯಾಕಂದ್ರೆ ಅದ್ ಮಾಡಿದಾಗ ಮಾತ್ರ. ಫಸ್ಟ್ ಎಲ್ಲ ಹಲ್ಲು ಉಜ್ಜದೆ ಏನು ಕುಡಿಯೋಕೆ ಮನ್ಸು ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ನೈಟ್ ನಾವು ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ನಾನು ಒಂದು ಅರ್ಥ ಮಾಡ್ಕೊಂಡಿದ್ದಿಷ್ಟೇ, ಈ ನೈಟ್ ಹಲ್ಲುಜ್ಜಿ ಅಂತ ಯಾಕೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಪೇಸ್ಟ್ ಖಾಲಿ ಆಗ್ಬೇಕು ಅಂತ. ದಟ್ ವಾಸ್ ಒನ್ ಸೇಲ್ಸ್ ಟೆಕ್ನಿಕ್ ಅಂತಾನೆ ಅನ್ಕೊಂಡಿದ್ದೆವು, ಬೇರೆ ಏನಿಲ್ಲ. ಬಟ್ ಆದ್ರೆ ಇಲ್ಲಿ ಅರ್ಥ ಆಗಿದ್ದು, ನಮ್ಮ ದೇಹದಲ್ಲಿ ಲೈಕ್ ಸಲೈವಾ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮ್ಮ ಬಾಡಿಯಲ್ಲಿ. ಅದನ್ನ ನಾವು ಎಷ್ಟು ಅದಲ್ಲಿ ಇರುವಂತ ಮಿನರಲ್ಸ್, ವಿಟಮಿನ್ಸ್ ಏನೆಲ್ಲ ಇದೆ, ಅದು ನಮ್ಮ ಡೈಜೆಷನ್ಗೆ ತುಂಬಾ ಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ನೈಟ್ ಊಟ ಆದ್ಮೇಲೆ ಮಲ್ಕೊಳಕ್ ಮುಂಚೆ ಬ್ರಷ್ ಮಾಡಿ, ಆಮೇಲೆ ನಾವು ಬೆಳಗ್ಗೆ ಎದ್ದೇಳುವಾಗ ಒಳ್ಳೆ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದು ನಮ್ಮ ಒಳಗಡೆ ಹೋಗ್ಬೇಕೆ ಹೊರತು ಹೊರಗಡೆ ಹೋಗ್ಬಾರ್ದು ನಾವು. ಸೊ ಹಾಗಾಗಿ ಅಲಾಂಗ್ ವಿತ್ ವಾಟರ್ ಅದು ಹೋದಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ತುಂಬಾ ಚೆನ್ನಾಗಿ ಇದು ಮಾಡುತ್ತೆ. ಅಂಡ್ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ 1 ಲೀಟರ್ ನೀರ್ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿರೋದು. ಅಂಡ್ ಬೆಳಗ್ಗೆ ಎದ್ದೇಳೋದು ಈ ಬೇಸಿಕ್ ಬಂದಿದ್ದಕ್ಕಿಂತ ಅದು ಆಗ್ತಾ ಇದೆ. ಸೊ ಈ 1 hour ಇಲ್ಲಿ ಏನ್ ಸೆಷನ್ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ, ಇದರಲ್ಲಿ ಸುಮಾರು ವಿಷಯಗಳು ನಾವು ಕಂಪ್ಲೀಟ್ ಮಾಡಿರ್ತೀವಿ. ಟಾಸ್ಕ್ ಅಲ್ಲಿ ಒಂದು ವ್ಯಾಯಾಮ, ಯೋಗ ಹೇಳ್ಕೊಡ್ತಾ ಇದ್ದಾರೆ, ಸೊ ಅದಾಗಿರುತ್ತೆ. ಗ್ರಾಟಿಟ್ಯೂಡ್ ಆಗುತ್ತೆ, ವಿಜುವಲೈಸೇಷನ್ ಆಗಿರುತ್ತೆ, ನೀರ್ ಕುಡಿಯೋದಾಗಿರುತ್ತೆ ಎಲ್ಲ. ಅದಾದ್ಮೇಲೆ ನಮ್ಮ ನೋನಿ, ನಾನು ಇದಾದ ತಕ್ಷಣ ನೋನಿ ಕುಡಿತೀನಿ, ಮತ್ತೆ ಡಿಟಾಕ್ಸ್ 2 ತಗೊಳ್ತೀನಿ ಬೆಳಿಗ್ಗೆ. ದೆನ್ half an hour ಬಿಟ್ಟು ನಾನು ಕಾಫಿ, ಟೀ, ವಾಟ್ ಎವರ್ ಐ ಆಮ್ ಟೇಕಿಂಗ್ ಅಂಡ್ ಗೋ. ಅಂಡ್ ಅಗಿಯೋದು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೊ ಅದನ್ನು ಮಾಡ್ತಾ ಇದ್ದೀನಿ. ಅಂಡ್ ಬುಕ್ಸ್ ರೀಡಿಂಗ್ ಇಸ್ ಕೆಲವು ಟೈಮ್ ಮಾಡ್ತೀನಿ, ಕೆಲವು ಟೈಮ್ ಮಾಡಲ್ಲ, ಇರೋದು ಹೇಳ್ತೀನಿ. ಬಟ್ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ, ಮೋಟಿವೇಶನಲ್ ವಿಡಿಯೋಸ್ ಆಗಿರ್ಬೋದು, ನಮ್ಮ ಸಕ್ಸಸ್ ಸ್ಟೋರಿ ವಿಡಿಯೋಸ್ ಆಗಿರ್ಬೋದು, ಅಂಥದ್ದನ್ನ ನಾನು ಕೇಳ್ತಾ ಇರುವಾಗ ಖಂಡಿತ ಅದು ನನಗೆ ಹೆಲ್ಪ್ ಆಗ್ತಾ ಇದೆ. ಅಂಡ್ ದೆನ್ ಮಲ್ಟಿವಿಟಮಿನ್ ರೆಗ್ಯುಲರ್ಲಿ ಐ ಆಮ್ ಟೇಕಿಂಗ್, ಕ್ಯಾಲ್ಶಿಯಂ, ದೆನ್ ಗ್ಲೂಕೋಸಮೈನ್, ಆಲ್ ಸರ್ಟನ್ ಥಿಂಗ್ಸ್. ನನಗೆ ಯಾವ್ದೆಲ್ಲ ಇದಾಗಿದೆಯೋ ಆ ಸಪ್ಲಿಮೆಂಟ್ಸ್ ಗಳನ್ನ ನಾನು ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀನಿ. ಅಂಡ್ ಡ್ರೈ ಫ್ರೂಟ್ಸ್ ಐ ಟೇಕ್ ಇಟ್, ಬಟ್ ನ್ಯಾಚುರಲ್ ಫುಡ್ಸ್ ಅಂತ ಒಂದಿದೆ,
ಒಂದ್ ವೇಳೆ ನ್ಯಾಚುರಲ್ ಫುಡ್ ತಗೊಳ್ಳಿ ಅಂತ. ಬಟ್ ಅದು ಕೆಲವು ದಿವಸ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಗ ಸೀರಿಯಸ್ ಆಗಿ ಕೋರ್ಸ್ ಮಾಡ್ತಾ ಇರುವಾಗ ಐ ವಾಸ್ ಟೇಕಿಂಗ್ ಇಟ್, ಮಧ್ಯದಲ್ಲಿ ಅದು ಬಿಟ್ಟು ಹೋಯ್ತು. ಓಕೆ, ಸೊ ಬರೀ ಒಂದು ಕುಕ್ಕುಂಬರ್ ಒಂದು ಮಾತ್ರ ಯಾವಾಗಾದ್ರೂ ಒಂದ್ಸತಿ ವಿ ಟೇಕ್ ಇಟ್. ಸೊ ದಟ್ ವಾಸ್ ಒನ್ ಇದು. ಅಂಡ್ ಬಿಸ್ನೆಸ್ ಟಾಸ್ಕ್ ಅಲ್ಲಿ ನನ್ನ ಮೆಮರಿ ಜಾಗರ್ ಲಿಸ್ಟ್ ಡೈಲಿ ಅಪ್ಡೇಟ್ ಆಗ್ತಾ ಇದೆ. ಅಂಡ್ ಡ್ರೀಮ್ ಲಿಸ್ಟ್ ಅಲ್ಲೂ ಈಗ ಅಡಿಷನ್ಸ್ ಗಳು ಬರ್ತಾ ಇದೆ. ಅಂಡ್ ಪ್ರಾಡಕ್ಟ್ ವೈಸ್ ನಾನು ಲಿಸ್ಟ್ ಮಾಡಿದಾಗ ಮೋರ್ ದೆನ್ 150+ ಪ್ರಾಡಕ್ಟ್ಸ್ ನಾನು ಬಳಸ್ತಾ ಇದ್ದೀನಿ ಒಂದು ದಿವಸದಲ್ಲಿ, ಮೋದಿ ಕೇರ್ ಪ್ರಾಡಕ್ಟ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಮೀಟಿಂಗ್ ಪೀಪಲ್ ಕೆಲವು ದಿವಸ ಮಾಡ್ತೀನಿ, ಕೆಲವು ದಿವಸ ಮಾಡ್ತಾ ಇಲ್ಲ. ಅದಲ್ಲಿ ನನ್ನ ಇಂಪ್ರೂವ್ಮೆಂಟ್ ಬೇಕು ಅಂತ ನನ್ಗೆ ಅರ್ಥ ಆಯ್ತು. ಸೊ ಈ ಚೆಕ್ ಲಿಸ್ಟ್ ನಾವು ನನ್ನನ್ನೇ ಅನಲೈಸ್ ಮಾಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಮೇಡಮ್. ಮಹೇಶ್ ನಾಗರತ್ನ ಹ್ಯಾಂಡ್ ರೈಸ್ ಮಾಡಿದೀರಾ? ಯಾರಾದ್ರೂ ಬನ್ನಿ. ಗುಡ್ ಮಾರ್ನಿಂಗ್. ಸೊ ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿ ಇದ್ದೀನಿ. ಸೊ ಇದರಲ್ಲಿ ಸೊ ಮೇಡಮ್ ಹೇಳಿರೋದು ಚೆಕ್ ಲಿಸ್ಟ್. ಸೊ ಚೆಕ್ ಲಿಸ್ಟ್ ಯಾಕೆ ಬೇಕು ಅನ್ನೋದಕ್ಕೆ ಮೊದಲು ನಾನು ಉದಾಹರಣೆ ಕೊಡೋದಿದ್ರೆ, ನಾವು ಎಲ್ಲಾ ವಾಹನಗಳಿಗೆ ಚೆಕ್ ಲಿಸ್ಟ್ ಅನ್ನ ಮಾಡ್ತೀವಿ, ಅಥವಾ ಎಲ್ಲಾ ಇಂಜಿನ್ಗಳಿಗೆ, ಅಥವಾ ಯಾವುದೇ ಏನು ಡಿಜಿ ಅಂತ ಹೇಳ್ತೀವಿ, ಅಂದ್ರೆ ಜನರೇಟರ್. ಸೊ ಈ ತರ ಯಾವ್ದಾವ್ದು ಕಂಪನಿ, ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ಡಿಜಿ ಅಂತ ಇರುತ್ತೆ, ಬಂದ್ರೆ ಪವರ್ ಹೋದಾಗ ಆನ್ ಮಾಡ್ಲಿಕ್ಕೆ ಜನರೇಟರ್. ಸೊ ಇವಿಗೆಲ್ಲ ಒಂದು ಚೆಕ್ ಲಿಸ್ಟ್ ಅಂತ ಇರುತ್ತೆ. ಸೊ ನಾನು ಎಲೆಕ್ಟ್ರಿಷಿಯನ್ ಆಗಿರೋದಕ್ಕೆ ಅದ್ರ ಬಗ್ಗೆ ನಂಗೆ ಗೊತ್ತಿರೋದನ್ನ ಸ್ವಲ್ಪ ಹೇಳ್ತೀನಿ. ಚೆಕ್ ಲಿಸ್ಟ್ ಅಲ್ಲಿ 2 ವಿಧಾನ ಇದೆ, ಎ ಚೆಕ್, ಬಿ ಚೆಕ್ ಅಂತ ಇದೆ. ಅದರಲ್ಲಿ ಅಂದ್ರೆ ಬ್ಯಾಟ್ರಿ ವೋಲ್ಟೇಜ್ ಇರ್ಬೋದು, ಅಥವಾ ಡಿಸೈಲ್ ಎಷ್ಟಿದೆ ಅಂತ ನೋಡುವುದಿರ್ಬೋದು, ಅಥವಾ ಕರೆಕ್ಟ್ ಅಂದ್ರೆ ಆನ್ ಆಗುತ್ತೆ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡೋದು. ಈ ತರ ಸುಮಾರು ಆಯಿಲ್ ಸರಿ ಎಷ್ಟಿದೆ ಅಂತ ನೋಡೋದು, ಇದಕ್ಕೆ ಚೆಕ್ ಲಿಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಇಂಜಿನ್ ಅನ್ನ ನಡೆಸಲಿಕ್ಕೆ ನಾವು ಅದನ್ನ ಚೆಕ್ ಮಾಡ್ತಾ ಇರ್ತೀವಿ ಅವಾಗ. ಸೊ ನಾವು ನಮ್ಮ ಬಾಡಿನೂ ಕೂಡ ಒಂದು ಏನಿದೆ ಪ್ರಪಂಚದಲ್ಲೇ ಯಾರು ಕಂಡುಹಿಡಿದಿರೋ ಒಂದು ಇಂಜಿನ್ ಅಂತ ಹೇಳ್ಬೋದು. ಸೊ ಎನಿ ಟೈಮ್ 24 hours ಅದು ರನ್ನಿಂಗ್ ಅಲ್ಲಿ ಇರಬೇಕಂದ್ರೆ, ಅಂದ್ರೆ ನಿರಂತರವಾಗಿ ನಡಿಬೇಕು ಅಂದ್ರೆ ನಮ್ಮ ಚೆಕ್ ಲಿಸ್ಟ್ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ ಅಷ್ಟು ನಮ್ಮ ಲೈಫ್ ಹೆಚ್ಚಿರುತ್ತೆ ಅಂತ. ಸೊ ಅದಕ್ಕೆ ಸೊ ಇದರಲ್ಲಿ ಎಲ್ಲರೂ ಹೇಳಿದ ಹಾಗೆ 5 ಗಂಟೆಗೆ ಏಳುವುದು ಇದು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್, ಯಾಕೆಂದ್ರೆ ಆ ಟೈಮಿಗೆ ಏನದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಸೊ ಅಷ್ಟ್ರ ಒಳಗಡೆ ಯಾರೆಲ್ಲ ಎದ್ದಿರ್ತೀರಾ, ಸೊ ಅವ್ರು ಯಾವಾಗ್ಲೂ ಹೆಲ್ದಿ ಆಗಿರ್ತಾರೆ ಅಂತ. ಯಾಕಂದ್ರೆ ನಮ್ಮ ಉಸಿರಾಟದಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಬೇಕಾಗಿರುವಂತದ್ದು ಅದು ಕೆಳಗೆ ಬಂದಿರುತ್ತೆ ಆ ಟೈಮ್ಗೆ. ಸೊ ಅವಾಗ ನಮ್ಗೆ ಒಳ್ಳೆಯ ಗಾಳಿಯನ್ನ ತಗೊಳ್ಲಿಕ್ಕೆ ಆಗುತ್ತೆ. ಬೇರೆ ಬೇರೆ ಕಾರಣಗಳಿದೆ. ಸೊ 5 ಗಂಟೆಗೆ ಏಳುವುದು ಒಂದು. ಹಾಗೆ ಇದನ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆ ನೀರ್ ಕುಡಿಯುವುದನ್ನು 1 ಲೀಟರ್ ನೀರ್ ಕುಡಿಯುವುದು ಬೆಳಿಗ್ಗೆ ಎದ್ದ ತಕ್ಷಣ, ಅಂದ್ರೆ ಸ್ವಲ್ಪ ಕುಡಿತಾ 1 ಲೀಟರ್ನ ಖಾಲಿ ಮಾಡೋದು. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಬಾಡಿಗೆ ಎಷ್ಟು ನೀರ್ ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಹೇಗೆ ಭೂಮಿಯಲ್ಲಿ 3 ಪಟ್ಟು ನೀರಿದೆ, 1 ಪಟ್ಟು ನೆಲ ಇದೆ, ಸೇಮ್ ನಮ್ಮ ಬಾಡಿಯಲ್ಲೂ ಏನು 70% ವಾಟರೇ ಇರುತ್ತೆ. ಸೊ ಅದಕ್ಕೆ ನೀರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗೆ ವ್ಯಾಯಾಮ ಮಾಡೋದು. ಸೊ ವ್ಯಾಯಾಮ ಅವಶ್ಯಕತೆ ಇದೆ, ಯಾಕಂದ್ರೆ ನಮ್ಮ ಬಾಡಿಗೆ ವ್ಯಾಯಾಮ ಬೇಕೇ ಬೇಕು. ಸೊ ಅದೇ ರೀತಿ ನಾವು ಪ್ರಾಣಾಯಾಮ ಮಾಡ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ, ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ. ಪ್ರತಿಯೊಂದು ನಮ್ಮ ಬದುಕಿಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ, ಸೊ ಅದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕಾಗತ್ತೆ. ಸೊ ಅದೇ ರೀತಿ ವಿಜುವಲೈಸೇಷನ್ ಅಂತ ಹೇಳ್ತಾರೆ. ನಾವು ಇರೋದೇ ಇಲ್ಲಿ ಮೋದಿ ಕೇರಲ್ಲಿ ಯಾರೆಲ್ಲ ಇದ್ದೀರಾ, ಸೊ ವಿಜುವಲೈಸೇಷನ್, ನಾನ್ ಹೀಗಾಗ್ಬೇಕು, ನನ್ನ ಕನಸು ಹೀಗಿದೆ, ನನ್ಗೊಂದು ವಾಹನದ ಬಗ್ಗೆ ಆಗಿರ್ಬೋದು ಅಥವಾ ಮನೆ ಬಗ್ಗೆ ಆಗಿರ್ಬೋದು, ಇದೊಂದು ಕಲ್ಪನೆ. ಅಂದ್ರೆ ನೀವು ಒಂದು ಏನು ವಿಜುವಲೈಸೇಷನ್ ಕಲ್ಪನೆ ಮಾಡ್ಕೊಳ್ತೀರಾ, ಅಂದ್ರೆ ನಾನು ಏನ್ ಯೋಚನೆ ಮಾಡ್ತೀನಿ ಅದನ್ನೇ ಆಗ್ತೀನಿ ಅಂತ ನಾವು ಪದೇ ಹೇಳ್ತಾ ಇರ್ತೀವಲ್ಲ. ಸೊ ಅದಕ್ಕೆ ನೀವು ಈ ತರ ಕನಸನ್ನ ಕಾಣ್ತಾ, ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ ಪ್ರತಿದಿನ. ಸೊ ನಾನು ಹೀಗಾಗ್ಬೇಕು, ಈ ತರ ಇರ್ಬೇಕು ಅನ್ನೋ ಏನ್ ಕಲ್ಪನೆ ಮಾಡ್ಕೊಳ್ತೀರಾ, ಸೊ ಅದು ನೀವು ಯೂನಿವರ್ಸಲ್ಗೆ ನೀವು ಕೇಳ್ಕೊಳ್ಳೋದು. ಅಂದ್ರೆ ನೀವು ಬೇಕನ್ನೋದನ್ನ ಕೇಳ್ಬೇಕು ಅಷ್ಟೇ. ಈಗ ನೀವು ಆರ್ಡರ್ ಮಾಡ್ರೆ ಮಾತ್ರ ಬರುತ್ತೆ. ಸೊ ಅದಕ್ಕೆ ಆರ್ಡರ್ ಹಾಕಿ ಕಲ್ಪನೆ ಮಾಡ್ಕೊಳ್ಳೋದು. ಮತ್ತೆ ಓದುವುದು ಮತ್ತೆ ಕೇಳುವುದು, ಇದು ಯಾಕೆಂದ್ರೆ ಪುಸ್ತಕ ಓದುವುದು, ಸೊ ಇದನ್ನು ಕೂಡ
ಒಂದು 5 ನಿಮಿಷ ಆದ್ರೂ ಓದುದು. ಸೊ ಅದೇ ರೀತಿ ನನ್ನ ಬಾಡಿಗೆ ಈಗ ಪ್ರೋಟೀನ್ ಅವಶ್ಯಕತೆ ಇದೆ. ಸೊ ಹೊರಗಡೆ ನಾವು ತಿನ್ನುವ ಆಹಾರದಲ್ಲಿ ನನಗೆ ಬೇಕಾಗುವಷ್ಟು ಪ್ರೋಟೀನ್ಗಳು ಸಿಗ್ತಾ ಇರಲ್ಲ. ಸೊ ಅದನ್ನ ಸರಿದೂಗಿಸ್ಲಿಕ್ಕೆ ನಾನು ಈ ಮೋದಿ ಕೇರಲ್ಲಿ ಪ್ರೋಟೀನ್ ತಗೊಳ್ತಾ ಇದ್ದೀನಿ. ಹಾಗೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್. ಸೊ ಇದು ಕೂಡ ನಾವು ಎಲ್ಲಾ ತರಕಾರಿ ಮತ್ತೆ ಹಣ್ಣು ಹಂಪಲು ಎಲ್ಲಾನು ತಿಂದಾಗ ಮಾತ್ರ ನಮ್ಗೆ ಅಷ್ಟು ಸಿಗುತ್ತೆ. ಸೊ ಅದಕ್ಕೆ ನಮ್ಗೆ ಅಷ್ಟು ತಿನ್ನಕ್ ಆಗಲ್ಲ ಅಂದಾಗ ನಾನು ಮೋದಿ ಕೇರಲ್ಲಿ ಏನು ಮಲ್ಟಿ ವಿಟಮಿನ್ ಅನ್ನ ತಗೊಳ್ತಾ ಇದ್ದೀನಿ. ಪ್ರತಿದಿನ ಆದ್ಮೇಲೆ ಒಂದು ತಗೊಳ್ತೀನಿ. ಅಂದ್ರೆ ನನ್ನ ಬಾಡಿಗೆ ವಿಟಮಿನ್ಸ್ ಕೊರತೆ ಬರಬಾರ್ದು ಅಂತ. ಅಂದ್ರೆ ಈ ವಿಟಮಿನ್ಸ್ ಅಂದ್ರೆ ಅದನ್ನ ಸರಿದೂಗಿಸ್ಲಿಕ್ಕೆ, ಅಂದ್ರೆ 100% ನಾವು ತಿನ್ನುವ ಆಹಾರದಲ್ಲಿ ನಮ್ಗೆ ಸಿಗ್ತಾ ಇರಲ್ಲ. ಸೊ ಅದಕ್ಕೆ ಅದನ್ನ ಸರಿದೂಗಿಸ್ಲಿಕ್ಕೆ ವಿಟಮಿನ್ ಮತ್ತೆ ಮಿನರಲ್ಸ್ ಅನ್ನ ತಗೊಳ್ತೀನಿ. ಸೊ ಇಷ್ಟು ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ಹಲ್ಲುಜ್ಜುದು, ಇದು ಖಂಡಿತ ನಾವು ರಾತ್ರಿ ಮತ್ತೆ ಬೆಳಿಗ್ಗೆ 2 ಟೈಮ್ ಹಲ್ಲುಜ್ಜಲೇಬೇಕು. ಯಾಕಂದ್ರೆ ನನ್ನ ಹಲ್ಲು ಚೆನ್ನಾಗಿರ್ಬೇಕು, ಜೀವನ ಪರ್ಯಂತ ಇರ್ಬೇಕು ಅಂದ್ರೆ ನಾನು ಒಳ್ಳೆ ಕ್ವಾಲಿಟಿ ಅಂದ್ರೆ ಬ್ರಾಂಡೆಡ್ ಪೇಸ್ಟ್ ಅನ್ನೇ ಬಳಸಬೇಕಾಗತ್ತೆ. ಸೊ ಬ್ರಾಂಡೆಡ್ ಯಾಕೆ ಬೇಕು ಅನ್ನೋಕೆ ನಂಗೆ ಒಬ್ರು ಸರ್, ನಮ್ಮ ಮಂಜುನಾಥ್ ಶೆಟ್ಟಿ ಸರ್ ಹೇಳಿರೋದು ನೆನಪಾಗತ್ತೆ. ನಾವು ಪ್ರತಿದಿನ ಅಂದ್ರೆ ನಾವು ಪ್ರತಿಯೊಬ್ರು ಹೇಗೆ ಅಂದ್ರೆ ಗೊತ್ತಿದೆ ನಿಮ್ಗೆ, ನಾವು ಚಪ್ಪಲಿನ ಬ್ರಾಂಡೆಡ್ ಅನ್ನೇ ನೋಡ್ತೀವಿ, ಅಂದ್ರೆ ಜಾಸ್ತಿನ ಬರ್ಲಿ ಅಂತ. ಸೊ ಅದೇ ತರ ಬಟ್ಟೆನೂ ಕೂಡ ಬ್ರಾಂಡೆಡ್ ಬೇಕು ಅಂತಾನೆ ನಾವು ಜಾಸ್ತಿ ರೇಟಿಂದ ತಗೊಳ್ತೀವಿ. ಯಾಕೆ ಹೇಳಿ, ನಮ್ಗೆ ಅಂದ್ರೆ ಜಾಸ್ತಿನ ಬರ್ಲಿ ಅಂತ. ಸೊ ಬಟ್ಟೆನೂ ಹರಿದೋಗುತ್ತೆ, ಒಂದಿನ ಚಪ್ಪಲಿನೂ ಹರಿದೋಗುತ್ತೆ. ಸೊ ನಾವು ಬೆಳಿಗ್ಗೆ ಹಲ್ಲುಜ್ಜಲಿಕ್ಕೆ ಅಂದ್ರೆ ನಮ್ಮ ಹಲ್ಲು ಜೀವನ ಪರ್ಯಂತ ಬೇಕು ಅಂದ್ರೆ ನಾವು ಯಾಕೆ ಬ್ರಾಂಡೆಡ್ ಬಳಸಬಾರ್ದು ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಯಾಕೆ ಬ್ರಾಂಡೆಡ್ ಬಳಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಸೊ ನಿಮ್ಮ ಹಲ್ಲು ಜೀವನ ಪರ್ಯಂತ ನನ್ನ ಜೊತೆಗೆ ಇರ್ಬೇಕು ಅಂದ್ರೆ ನಾನು ಹಲ್ಲಿಗೆ ಕೊಡ್ತಿರುವ ಒಂದು ಬ್ರಾಂಡೆಡ್ ಪ್ರಾಡಕ್ಟ್ ಅಥವಾ ರಾತ್ರಿ ಬೆಳಿಗ್ಗೆ ಹಲ್ಲುಜ್ಜುವುದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಇದನ್ನು ಬಳಸ್ತಾ ಇದ್ದೀನಿ. ಸೊ ನಾನು ಖುಷಿಯಾಗಿದ್ದೀನಿ, ಹೆಲ್ದಿ ಆಗಿದ್ದೀನಿ ಮತ್ತು ಏನು ಶ್ರೀಮಂತಿಕೆ ಕಡೆಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಪ್ರೇಮಾ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಜಯಶ್ರೀ. ತುಂಬಾ ಚೆನ್ನಾಗಿತ್ತು ಚೆಕ್ ಲಿಸ್ಟ್. ನೀವಂತೂ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ನಿಜ, ನಾವು ಅದನ್ನ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ತುಂಬಾ ಚೆನ್ನಾಗಿ ಮಾಡಬಹುದು ಅಂತ ಗೊತ್ತಾಗುತ್ತೆ. ಸೊ ಯು ಆರ್ ನಾಟ್ ಸಕ್ಸಸ್ಫುಲ್ ಅಂಟಿಲ್ ಯು ಹೆಲ್ಪ್ ಅದರ್ಸ್ ಟು ಸಕ್ಸೀಡ್. ಸಕ್ಸಸ್ಫುಲ್ ಪೀಪಲ್ ಡು ನಾಟ್ ರೀಚ್ ದೇರ್ ಗೋಲ್ಸ್ ಎಲೋನ್ ಅಂತ. ಸೊ ಇಲ್ಲಿ ನಾವು ಮೋದಿ ಕೇರಲ್ಲಿ ಅದೇ ಮಾಡ್ತಾ ಇರೋದು. ನಾನು ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಬೇರೆಯವರಿಗೆ ಸಕ್ಸಸ್ ಆಗಕ್ಕೆ ಹೆಲ್ಪ್ ಮಾಡಿದ್ರೆ ಮಾತ್ರ ನಾನು ಸಕ್ಸಸ್ ಆಗ್ತೀನಿ. ನಾವೆಲ್ಲ ನೋಡ್ಬೋದು, ಯಾರು ತುಂಬಾ ಸಕ್ಸಸ್ ಆಗಿ ಮೇಲೆ ಹೇಳಿದ್ದಾರೆ ಅವರು ಒಬ್ಬರೇ ಹೋಗಿರಲ್ಲ, ಅವ್ರ ಜೊತೆ ತುಂಬಾ ಜನ ಕರ್ಕೊಂಡು ಹೋಗಿರ್ತಾರೆ ಮೋದಿ ಕೇರಲ್ಲಿ. ಸೊ ಅದೇ ರೀತಿ ನನ್ನ ಹೆಸರು ಪ್ರೇಮಾ ನಂಜಪ್ಪ ಅಂತ. ಈ ಅವಕಾಶಕ್ಕೆ ಬರೋದಕ್ಕಿಂತ ಮೊದಲು ನನ್ನ ಟಾಟಾಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈ ಸಂಧ್ಯಾ ಮೇಡಮ್ ನನಗೆ ಅವಕಾಶ ಕೊಟ್ಟರು. ಥ್ಯಾಂಕ್ಸ್ ಟು ಸಂಧ್ಯಾ ಮೇಡಮ್. ಈ ಅವಕಾಶ ನಿಜವಾಗೂ ಈ ತರ ಎಲ್ಲ ನನ್ನಲ್ಲಿ ಪರಿವರ್ತನೆ ಆಗುತ್ತೆ ಮಾಡುತ್ತೆ ಅಂತ ನಂಗೆ ಯಾವತ್ತೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಏನೋ ಒಂಥರ ಇಲ್ಲಿ ಬಂದ ಮೇಲೆ ನಿಜವಾಗೂ ಒಬ್ಬ ವ್ಯಕ್ತಿಗೆ ಹ್ಯಾಪಿಯಾಗಿ ಹೆಲ್ದಿಯಾಗಿ ಜೀವನ ನಡೆಸ್ಬೇಕಂತ ಹೇಳಿದ್ರೆ ಇದು ಎಲ್ಲಾನು ಸಿಗುತ್ತೆ. ಏನೂ ಇಲ್ಲದ ವ್ಯಕ್ತಿಗೆ ಲೈಫಲ್ಲಿ ಏನೇನ್ ಬೇಕು ಎಲ್ಲಾನು ಪಡ್ಕೊಳ್ಳುವಂತ ಒಂದು ದಾರಿ ಮೋದಿ ಕೇರ್ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ಈ ಒಂದು ಚೆಕ್ ಲಿಸ್ಟ್ ನಿಜವಾಗೂ ಮಹೇಶ್ ಅವ್ರು ಹೇಳ್ತಾ ಇದ್ರಲ್ಲ, ಚೆಕ್ ಲಿಸ್ಟ್ ನಿಜ. ನಾವು ಗಾಡಿಗಳನ್ನ 6 ತಿಂಗಳಿಗೆ ಒಂದ್ಸತಿ, 1 ವರ್ಷಕ್ಕೊಂದ್ಸತಿ ನಾವು ಅದನ್ನ ಸರ್ವಿಸಿಂಗ್ ಕೊಡ್ತೀವಿ. ಆದ್ರೆ ನಮ್ಮ ಈ ಒಂದು ಬಾಡಿ ಇದೆ ನೋಡಿ, ಗಾಡಿ ತರ ಬಾಡಿ ಇರೋದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ 100 ವರ್ಷ ಬದುಕಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಸೊ ನಾನು 100 ವರ್ಷ ಬದುಕಬೇಕು ಅಂತ ನಾನು ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ತಕ್ಕಂತೆ ನಾನು ನನ್ನ ಒಂದು ದಿನನಿತ್ಯದ ಒಂದು ಚೆಕ್ ಲಿಸ್ಟ್ ಅನ್ನ ನಾನು ಫಾಲೋ ಮಾಡ್ಲೇಬೇಕು. ಉಮೇಶ್ ಅವ್ರು ತೋರಿಸಿದ್ರು ಅದೇ ರೀತಿ ಇದು ಚೆಕ್ ಲಿಸ್ಟ್ ಇದೆ. ಈ ಚೆಕ್ ಲಿಸ್ಟ್ ಅಲ್ಲಿ ಮಿನಿಮಮ್ 15 ಪಾಯಿಂಟ್ ಉಮೇಶ್ ಅವರು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಪ್ರತಿ ಒಂದೂನು ವೆರಿ ಇಂಪಾರ್ಟೆಂಟ್. ನಾರ್ಮಲ್ ಆಗಿ ಚೆಕ್ ಲಿಸ್ಟ್ ಅಲ್ಲಿ 5 ಗಂಟೆಗೆ ಹೇಳ್ಬೇಕಂತ ಒಂದು ಎಲ್ರಿಗೂ ಹೇಳುವಂತ ಒಂದು ನಾರ್ಮಲ್ ಮಾತು. ಆದ್ರೆ ನಮ್ಮ ಈ ಒಂದು 5 AM ಕ್ಲಾಸ್ ಮೈ ಟೀಮ್ ಅವರು ಇವಾಗ 4 ಗಂಟೆಗೆ ಹೇಳಕ್ ಶುರು ಮಾಡಿದೀವಿ. ಬಿಕಾಸ್ ಯೋಗ ಇದೆ, ಹಾಫ್ ಅನ್ ಅವರ್ ಯೋಗ ಇರೋದ್ರಿಂದ ನಾವು 4 o'clock ನಮ್ಮ ಟೈಮಿಂಗ್ಸ್ ಆಗಿದೆ. ಬಟ್ ಏನಂದ್ರೆ ಮಿನಿಮಮ್ 5 ಗಂಟೆ ಒಳಗಡೆ ಎಳ್ಳೇಬೇಕು. ಯಾಕಂದ್ರೆ ಬ್ರಹ್ಮಿ ಮುಹೂರ್ತ ನಾವು ಏನೇ ಒಂದು ಮಾಡಿದ್ರು ಆ ಒಂದು ಬ್ರಹ್ಮಿ ಮುಹೂರ್ತದಲ್ಲಿ ಮಾಡಿದಾಗ ಅದರ ನಮಗೆ 100% ಫಲ ಸಿಗುತ್ತೆ. ನಾವ್ ಏನೇ ಮಾಡಿದ್ರು ಫಲ ನಿರೀಕ್ಷೆಯಲ್ಲೇ ನಾವು ಮಾಡೋದಲ್ವಾ. ಅಫ್ಕೋರ್ಸ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ನಿಮ್ ಕೆಲಸ ಮಾಡ್ತಾ ಇರಿ, ಫಲ ನಿರೀಕ್ಷೆ ಮಾಡೋದು ಬೇಡ ಅಂತ. ಆದ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಇದೆಲ್ಲ ಮಾಡ್ಲೇಬೇಕಾಗುತ್ತೆ. ಸೊ ಬೆಳಿಗ್ಗೆ ಬೇಗ ಹೇಳೋದು, 4 ಗೆ ಎದ್ರು ಆಗುತ್ತೆ, 5 ಗಂಟೆಗೆ ಎಳ್ಳೇಬೇಕು. ಅದಕ್ಕಿಂತ ಜಾಸ್ತಿ ನಾವು ಬೆಡ್ ಅಲ್ಲಿ ಇರ್ಲೇಬಾರ್ದು. ಸೊ ದೊಡ್ಡವರು ಹೇಳ್ತಾರೆ ನೋಡಿ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಅದು ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್.
ಸೊ ಬೇಗ ಮಲ್ಗಬೇಕು, ಬೇಗ ಏಳ್ಬೇಕು. ಅದೇ ರೀತಿ 5 ಗಂಟೆಗೆ ಎದ್ದ ತಕ್ಷಣ ನೀರು ಕುಡಿಯೋದು. 1 ಲೀಟರ್ ನೀರು ಕುಡಿಯೋದು. ಇನ್ಫ್ಯಾಕ್ಟ್ ನಾನು ತುಂಬಾ ವರ್ಷದಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. 1 ಲೀಟರ್ ನೀರು ಕುಡಿತಾ ಇದ್ದೆ. ಬಟ್ ನಾನು ಏನಂದ್ರೆ ನಾನು ಜಸ್ಟ್ ಕೋಲ್ಡ್ ವಾಟರ್ ಕುಡಿತಾ ಇದ್ದೆ. ನನಗೆ ಒಂದು ವಾರ್ಮ್ ವಾಟರ್ ಅಥವಾ ಬಿಸಿ ನೀರು ಕುಡಿಬೇಕಂತ ನಂಗೆ ಗೊತ್ತಿರ್ಲಿಲ್ಲ. ಇಲ್ಲಿ ನಮ್ಮ ವಿಜಯ್ ಸರ್ ಹೇಳ್ಕೊಟ್ಟ ಮೇಲೆ ನಂಗೆ ಅದು ಗೊತ್ತಾಯ್ತು. 1 ಲೀಟರ್ ನೀರು ನನಗೆ ಕುಡ್ದಿಲ್ಲ ಅಂದ್ರೆ ನನಗೇನೋ ಅನ್ಈಸಿ ಫೀಲಿಂಗ್ ಆಗುತ್ತೆ. ನನ್ನ ಬಾಡಿಗೆ ಸೆಟ್ ಆಗಿ ಹೋಗಿದೆ. ಆ ನೀರು ಕುಡಿದ್ರೆ ಮಾತ್ರ ಐ ವಿಲ್ ಬಿ ವೆರಿ ಕಂಫರ್ಟೇಬಲ್. ಅದಾದ್ಮೇಲೆ ನೀರು ಕುಡ್ದಾದ್ಮೇಲೆ ಏನಪ್ಪಾ ಅಂದ್ರೆ ಏನಾದ್ರೂ ಒಂದು, ಇವಾಗ ನೀವೆಲ್ಲ ಹೇಳಿದ್ರೆ ಡಿಟಾಕ್ಸಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ, ಒಂದು ಡಿಟಾಕ್ಸ್ ತಗೋತೀನಿ. ಡಿಟಾಕ್ಸ್ ನಾನೊಂದು 4 to 6 months ತಗೋತೀನಿ. ಆಮೇಲೆ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಅಗೇನ್ ಐ ವಿಲ್ ಗೋ ಫಾರ್ ನೋನಿ. ನೋನಿನೂ ಅದೇ ರೀತಿ ಒಂದು 6 months ತಗೋತೀನಿ. ಅದಾದ್ಮೇಲೆ ಇದು ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಸೊ ನಾನು 2 ಒಟ್ಟಿಗೆ ತಗೊಳಲ್ಲ. ಬಿಕಾಸ್ ಎರಡೂನು ಒಂಥರ ಒಂದೇ ಕೆಲಸ ಮಾಡುತ್ತೆ. ಜೊತೆಗೆ ಇವನ್ ನೋನಿಯಲ್ಲಿ 150 ನ್ಯೂಟ್ರಿಯೆಂಟ್ಸು ಇದೆ. ಆದ್ರೆ ಇದೆರಡೂನು ನನಗೆ ಒಟ್ಟಿಗೆ ತಗೊಳಕ್ಕೆ ನನಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಆತರ ಮಾಡ್ತೀನಿ. ಆಮೇಲೆ ಎಕ್ಸರ್ಸೈಸ್ ವೆರಿ ಇಂಪಾರ್ಟೆಂಟ್. ಏನಾದ್ರೂ ಒಂದು ಎಕ್ಸರ್ಸೈಸ್ ಇರ್ಲೇಬೇಕು. ಜಿಮ್ಮಿಗೆ ಹೋಗ್ಬೋದು, ಇಲ್ಲ ವಾಕಿಂಗ್ ಹೋಗ್ಬೋದು, ಇಲ್ಲ ಯೋಗ ಮಾಡ್ಬೋದು, ಅದೆಲ್ಲಾನು ಇದೆ. ಬಟ್ ಇವಾಗ ನಮ್ಮ ಈ ಸೆಷನ್ ಅಲ್ಲಿ ಯೋಗ ಇಂಟ್ರೊಡ್ಯೂಸ್ ಆಗಿದೆ. ಸೊ ಅದು ಎಲ್ರೂ ಮಾಡ್ತಾ ಇದ್ದೀವಿ. ಅದೇ ರೀತಿ ಏನ್ ಹೇಳುದು, ಬ್ರೀತಿಂಗ್ ಎಕ್ಸರ್ಸೈಸ್, ಮೆಡಿಟೇಷನ್, ಪ್ರಾಣಾಯಾಮ, ವಿಜುವಲೈಸೇಷನ್, ಇದೆಲ್ಲಾನು ಮಾಡ್ತಾ ಇದ್ದೀವಿ. ಆಮೇಲೆ ಗ್ರಾಟಿಟ್ಯೂಡ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮಗೆ ದೇವರು ಏನೇನು ಕೊಟ್ಟಿದ್ದಾರೆ ಎಲ್ಲದಕ್ಕೂ ನಾನು ಗ್ರಾಟಿಟ್ಯೂಡ್ ಕೊಡ್ತಾ ಹೋದ್ರೆ ನನಗೆ ಇನ್ನೂ ಗ್ರಾಟಿಟ್ಯೂಡ್ ಕೊಡುವಂತ ವಿಷಯಗಳು ತುಂಬಾ ಸಿಗ್ತಾ ಹೋಗುತ್ತೆ. ಸೊ ಏನೆಲ್ಲ ನಾನು ನಾಟ್ ಓನ್ಲಿ ದೇವರಿಗೆ, ಪ್ರತಿಯೊಬ್ಬರಿಗೂ ನಾನು ಇವತ್ತು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ತುಂಬಾ ಕಾರಣಕರ್ತರು ಇರ್ತಾರೆ. ಏನೇ ವಸ್ತುಗಳು ಇರ್ಬೋದು, ವ್ಯಕ್ತಿಗಳಿರ್ಬೋದು, ಇಲ್ಲ ಸಿಚುವೇಶನ್ಸ್ ಇರ್ಬೋದು, ಇಲ್ಲ ದೇವ್ರು, ಎಲ್ರಿಗೂ ನಾನು ಗ್ರಾಟಿಟ್ಯೂಡ್ ಕೊಡ್ಲೇಬೇಕಾಗುತ್ತೆ. ಕೊಟ್ರೆ ನಾನು ಇನ್ನೂ ಖುಷಿಯಾಗಿ ನನಗೆ ಏನೇನ್ ಬೇಕು ಎಲ್ಲಾನು ಪಡ್ಕೊತಾ ಇರ್ಬೋದು. ಅದೇ ರೀತಿ ವಿಜುವಲೈಸೇಷನ್, ಇವಾಗ ಡ್ರೀಮ್ ಲಿಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಮೋದಿಕೆರೆಯಲ್ಲಿ ಡ್ರೀಮ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮನ್ನ ಈ ಬಿಸ್ನೆಸ್ ಅಲ್ಲಿ ಮುಂದಕ್ಕೆ ಡ್ರೈವ್ ಮಾಡೋದೇ ಡ್ರೀಮ್ಸ್. ಸೊ ಡ್ರೀಮ್ ಲಿಸ್ಟ್ ಮಾಡ್ಕೋಬೇಕಾಗುತ್ತೆ. ಏನೇನ್ ಬೇಕೋ ಅದು ಏನೇ ಇರ್ಲಿ, ಚಿಕ್ಕದು ದೊಡ್ಡದು ಏನ್ ಬೇಕಾದ್ರೂ ಇರ್ಲಿ, ಎಲ್ಲನ ಡ್ರೀಮ್ ಲಿಸ್ಟ್ ಮಾಡ್ಕೊಳ್ಳೋಣ. ಅದನ್ನ ವಿಜುವಲೈಸೇಷನ್ ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೋಬೇಕು. ಅದೇ ರೀತಿ ಡೈಲಿ ಜಶ್ರೀ ಅವರು ಹೇಳಿದ್ದಾರೆ ಬುಕ್ ಓದೋದು. ಸೊ ಒಂದು ಬುಕ್ ಅಂತ ಅಲ್ಲ, ಮೇ ಬಿ ಒಂದು 10 minutes. ಏನು ಇವಾಗ ನೋಡಿ ಎಲ್ಲರೂ ಸೀಕ್ರೆಟ್ ಬುಕ್ ಓದೋದು ಹ್ಯಾಬಿಟ್ ಆಗೋಗಿದೆಯಲ್ಲ, ಅದೇ ರೀತಿ ಎನಿ ಬುಕ್ಸ್ ನಿಮಗೆ ಯಾವ್ದು ಮೋಟಿವೇಶನ್ ಕೊಡುತ್ತೆ, ನಿಮ್ಮನ್ನ ಮುಂದಕ್ಕೆ ಯಾವ್ದು ತಗೊಂಡು ಹೋಗುತ್ತೆ ನಾಲೆಡ್ಜಿಗೆ, ಅದಕ್ಕೆ ಒಂದು ಬುಕ್ ಅಟ್ ಲೀಸ್ಟ್ ಒಂದು 10 minutes ಅಥವಾ ಒಂದು 5 pages ಆ ತರ ಓದ್ಕೊಂಡ್ರೆ ನಮ್ಮ ನಾಲೆಜ್ ಎನ್ಹಾನ್ಸ್ ಆಗುತ್ತೆ. ನಾವು ಬುಕ್ ಓದ್ಬೇಕಾದ್ರೆ ಅದ್ರಲ್ಲಿ ಏನ್ ಮೇನ್ ಟಿಪ್ಸ್ ಇದೆ ಅದನ್ನ ನಮ್ಮ ಡೈರಿಯಲ್ಲಿ ನೋಟ್ ಮಾಡ್ಕೋಬೇಕು. ಯಾವಾಗ್ಲೂ ಅಷ್ಟೇ, ನಾನು ಇವತ್ತು ಓದಿದ್ದು ಒಂದ್ 2 ದಿವಸ ನನ್ನ ಮೈಂಡ್ ಅಲ್ಲಿ ಇರುತ್ತೆ, ಆಮೇಲೆ ಅದು ನೆನಪಿಗೆ ಬರಲ್ಲ. ಸೊ ನನ್ನ ಡೈರಿಯಲ್ಲಿ ನಾನು ನೋಟ್ ಮಾಡ್ಕೊಂಡಾಗ ನನಗೆ ಯಾವಾಗ್ಲೂ ಬೇಕಾಗುತ್ತೆ. ಬಿಕಾಸ್ ಮೋದಿಕೆರಲ್ಲಿ ಎವ್ರಿಬಡೀಸ್ ಡ್ರೀಮ್ ಒಳ್ಳೆ ಸ್ಪೀಕರ್ ಆಗ್ಬೇಕು, ಒಳ್ಳೆ ಟ್ರೈನರ್ ಆಗ್ಬೇಕು, ಎಲ್ರಿಗೂ ಆಸೆ ಇದೆ. ನಾವೆಲ್ಲ ಟ್ರೈನಿಂಗ್ ಕೊಡ್ಬೇಕು, ಸ್ಪೀಕರ್ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಒಳ್ಳೆ ಒಳ್ಳೆ ಥಾಟ್ಸ್, ಟಿಪ್ಸ್ ಎಲ್ಲ ಇದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಡೈರಿಯಲ್ಲಿ ಅದನ್ನ ಬುಕ್ ಓದ್ಬೇಕಾದ್ರೆ, ನಾನು ಯಾವಾಗ್ಲೂ ಒಂದು ಬುಕ್ ಓದ್ಬೇಕಾದ್ರೆ ನನ್ನ ಹತ್ರ ಒಂದು ಡೈರಿ ಪೆನ್ ಇರ್ಲೇಬೇಕು, ಇಲ್ಲ ನಾನು ಬುಕ್ ಓದಕ್ ಹೋಗಲ್ಲ, ಅಂದ್ರೆ ಅಲ್ಲಿ ಬರ್ಕೋತೀನಿ. ಅದೇ ರೀತಿ ಈ ಒಂದು ನೆಕ್ಸ್ಟ್ ನಮ್ಮ ಒಂದು ಫೌಂಡೇಶನ್ ಪ್ರಾಡಕ್ಟ್ಸ್ ಬೇಕೇ ಬೇಕು. ಎಲ್ಲರೂ ಹೇಳಿದ್ದಾರೆ ಪ್ರೋಟೀನ್ ಬೇಕೇ ಬೇಕು. ಸೊ ಡೈಲಿ ನಾನು ಪ್ರೋಟೀನ್ ತಗೋತೀವಿ. ನಾವು ಅರ್ಲಿ ಮಾರ್ನಿಂಗ್ ಟೀ ಕಾಫಿ ಏನು ಕುಡಿಯಲ್ಲ, ನಾವು ಪ್ರೋಟೀನ್ ತಗೋತೀವಿ. ನನಗೆ ಅಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವೆಲ್ಲ ತಿಂತೀವಿ, ಆದ್ರೆ ಅದರಲ್ಲಿ ನಮಗೆ ಎಷ್ಟು ಪ್ರೋಟೀನ್ ಸಿಗುತ್ತೆ ನಮಗೆ ಏನು ಮೆಜರ್ ಮಾಡಕ್ ಆಗಲ್ಲ. ಬಿಕಾಸ್ ಇವಾಗೆಲ್ಲ ಹೈಬ್ರಿಡ್ಸ್. ಹಿಂದಿನ ಕಾಲದಲ್ಲಿ ಅಲ್ದ್ರೆ ಹಳ್ಳಿಯಲ್ಲಿ ಏನೇ ಸಿಕ್ಕಿದ್ರು ಅದು ತುಂಬಾನೇ ಚೆನ್ನಾಗಿರುತ್ತೋ, ನ್ಯೂಟ್ರಿಷಿಯಸ್ ಆಗಿರುತ್ತಾ ಇತ್ತು, ಟೇಸ್ಟು ಇರ್ತಾ ಇತ್ತು. ಬಟ್ ಇವಾಗ ಹಂಗಲ್ಲ, ನೋಡಕ್ಕೆ ಚೆನ್ನಾಗಿರುತ್ತೆ, ಬದಲು ಏನು ಅದ್ರಲ್ಲಿ ಸತ್ವ ಇರೋದೇ ಇಲ್ಲ. ಸೊ ಅದರಿಂದ ನಾವು ಎಡಿಷನಲ್ ಆಗಿ ಪ್ರೋಟೀನ್ ತಗೊಳ್ಳೇಬೇಕು. ಇನ್ಫ್ಯಾಕ್ಟ್ ನಾನು ಪ್ರೋಟೀನ್ ಕುಡಿತೀನಿ. ನನಗೆ ಮೇನ್ ನನ್ನ ಹೆಲ್ತ್ ಚೆನ್ನಾಗಿರ್ಬೇಕು, ನನ್ನ ಕೂದಲು ಚೆನ್ನಾಗಿರ್ಬೇಕು, ನನ್ನ ಸ್ಕಿನ್ ಚೆನ್ನಾಗಿರ್ಬೇಕು, ನನ್ನ ಕಾಳಜಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಯಾಕಂದ್ರೆ ನಾನು ಬೇರೆಯವ್ರಿಗೆ ನಮ್ಮಲ್ಲಿ ಇರುವಂತ ಒಂದು ಬಿಸ್ನೆಸ್ ಆಗಲಿ ಪ್ರಾಡಕ್ಟ್ ಬಗ್ಗೆ ಬೇರೆಯವ್ರಿಗೆ ಹೇಳ್ಬೇಕಂತ ಹೇಳಿದ್ರೆ ಅದು ನನ್ನಲ್ಲಿ ಕಾಣ್ಬೇಕು ಜನರಿಗೆ. ಸೊ ಅದಕ್ಕೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು. ಆವಾಗ ಮಾತ್ರ ನಾನು ಹೇಳಿದ ಮಾತನ್ನ ಜನ ನಂಬ್ತಾರೆ. ನಾನು ಹೆಂಗೆಂಗೋ ಇದು ಸ್ಕಿನ್ ಚೆನ್ನಾಗಿಲ್ಲ, ನನ್ನ ನೋಡಕ್ಕೆ ನನ್ನ ಒಂದು ಆಕ್ಟಿವಿಟೀಸ್ ಡಲ್ ಆಗಿದ್ರೆ ಯಾರು ನಂಬಲ್ಲ. ಸೊ ಅದಕ್ಕೆ ನಾನು ಮಾಡ್ಲೇಬೇಕಾಗತ್ತೆ. ಅದೇ ರೀತಿ ನಾನು ಪ್ರೋಟೀನ್ ತಗೋತೀನಿ. ಪ್ರೋಟೀನ್ ಆಮೇಲೆ ಬ್ರೇಕ್ಫಾಸ್ಟ್ ಆದ್ಮೇಲೆ ನಾನು ಒಂದು ಸ್ಪಿರುಲಿನ ತಗೋತೀನಿ. ಸ್ಪಿರುಲಿನ ಜೊತೆಗೆ ನನಗೆ ಸ್ವಲ್ಪ ನೀ ಪೇನ್ ಸಮ್ಟೈಮ್ಸ್ ಬರುತ್ತೆ. ಅದು ನಾನು ಯಾವಾಗ್ಲೂ ಅಷ್ಟೇ ಏನ್ ಮಾಡ್ತೀನಿ ಅಂದ್ರೆ ಒಂದು 6 months ತಗೋತೀನಿ, ಆಮೇಲೆ ಬ್ರೇಕ್ ತಗೋತೀನಿ. ಇವಾಗ ನನಗೆ ಸ್ವಲ್ಪ ಶುರು ಆಗಿತ್ತು, ಅದಕ್ಕೆ ಇವಾಗ ಗ್ಲುಕೋಸಮಿನ್ ಆಮೇಲೆ ಕ್ಯಾಲ್ಸಿಯಂ ತಗೋತಾ ಇದ್ದೀನಿ. ಸೊ ಅದೇ ರೀತಿ ಫ್ರೂಟ್ಸ್ ತಿನ್ಬೇಕು ಡೈಲಿ. ಜಶೆ ಅವರು ಹೇಳಿದ್ರು 5 ತರ ಫ್ರೂಟ್ಸ್ ತಿನ್ಬೇಕು, 5
ತರ ತರಕಾರಿ ತಿನ್ಬೇಕು, ನಮ್ಗೆ ಅಷ್ಟೆಲ್ಲ ಟೈಮ್ ಆಗಲ್ಲ. ಸೊ ಅದಕ್ಕೆ ಏನು ಫ್ರೂಟ್ಸ್ ತಿಂತೀವಿ ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನು ನಾವು ಆಡ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಡ್ರೈ ಫ್ರೂಟ್ಸ್ ಅಂತೂ ತುಂಬಾನೇ ಒಳ್ಳೇದು. ನಾವು ಯಾವಾಗ್ಲೂ ಹೆಂಗ್ ತರ ಇರ್ಬೇಕು, ನಮ್ಮ ಹಾರ್ಟ್ ಚೆನ್ನಾಗಿರ್ಬೇಕು ಅಂತೆಲ್ಲ ಹೇಳಿದ್ರೆ ಡ್ರೈ ಫ್ರೂಟ್ಸ್ ತಿನ್ಲೇಬೇಕು. ನೀವು ನೋಡಿರ್ಬೋದು ಅಕ್ರೂಟ್ ಅಂತ ಹೇಳ್ತೀವಲ್ಲ, ಅದು ನೋಡಿ ನಮ್ಮ ಹಾರ್ಟ್ ಶೇಪ್ ಅಲ್ಲೇ ಇರುತ್ತೆ. ಯಾಕಂದ್ರೆ ಅದು ಹಾರ್ಟ್ಗೆ ತುಂಬಾ ಒಳ್ಳೆಯದು. ಅಂದ್ರೆ ಬಾದಾಮಿ ನಮ್ ಕಣ್ಣಿಗೆ ತುಂಬಾ ಒಳ್ಳೆ, ಅಂದ್ರೆ ಅದ್ರ ಶೇಪ್ ಅಲ್ಲೇ ದೇವ್ರು ನೋಡಿ ಯಾವ ತರ ಸೃಷ್ಟಿ ಮಾಡಿದಾರೆ ಅಂದ್ರೆ ನಮಗೆ ಓದು ಬರಹ ಬೇಕಾಗಿಲ್ಲ, ಅದನ್ನ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಸೊ ಆ ತರ ಡ್ರೈ ಫ್ರೂಟ್ಸ್ ಇದು ಏನ್ ಹೇಳಿದೆ ಅಂದ್ರೆ ನಿನ್ನೆ ಯಾರೋ ಕ್ಲಾಸಲ್ಲಿ ಹೇಳಿದೆ, ಇದೆಲ್ಲ ಇನ್ವೆಸ್ಟ್ಮೆಂಟ್. ನನ್ನ ಆರೋಗ್ಯಕ್ಕೆ ನಾನು ಮಾಡ್ತಾ ಇರುವಂತ ಇದು ಒಂದು ಇನ್ವೆಸ್ಟ್ಮೆಂಟ್ ಅಂತಾನೆ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಚ್ಯೂ ಮಾಡೋದು, ನಾವು 32 ಟೈಮ್ಸ್ ಚ್ಯೂ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ ಗೊತ್ತಾ, ಫುಡ್ ಅನ್ನ ಎಂಜಾಯ್ ಮಾಡಲ್ಲ, ಹರಿಬಾರಿ ನುಂಗ್ಬಿಟ್ಟು ಹೋಗ್ತೀವಿ. ಆದ್ರೆ ತುಂಬಾ ಜನರಿಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರುತ್ತೆ. ಯಾಕೆ ಅಂದ್ರೆ ಅವ್ರ ಫುಡ್ ಅನ್ನ ಪ್ರಾಪರ್ ಆಗಿ ಅಗಿಯಲ್ಲ. ನಾವು ಇನಿಷಿಯಲಿ ಲೆಕ್ಕ ಮಾಡ್ಕೊಂಡು 32 ಟೈಮ್ಸ್ ಅಗಿಬೇಕು. ಯಾಕೆಂದ್ರೆ ಅವಾಗಲೇ ಶಾರದಾ ಮೇಡಮ್ ಹೇಳಿದ್ರಲ್ವಾ, ನಮ್ಮಲ್ಲಿ ಇರುವಂತ ಒಂದು ಸಲೈವಾದಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ತುಂಬಾ ಇರುತ್ತೆ. ಸೊ ನಾವು ಅಗ್ದು ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಯಲ್ಲಿ ತುಂಬಾ ಒಂದು ಜಲ್ಲು ರಸ ಜಾಸ್ತಿ ಬರುತ್ತೆ. ಅದು ನಾವ್ ಏನ್ ಫುಡ್ ತಗೋತೀವಿ ಅದ್ರ ಜೊತೆ ಮಿಕ್ಸ್ ಆದಾಗ ಅದು ಏನಾಗುತ್ತೆ, ಒಂದು ಜ್ಯೂಸ್ ತರ ಆಗುತ್ತೆ. ಜಶ್ರೀ ಅವರು ಅವಾಗಲೇ ಹೇಳಿದ್ರು, ಸೊ ನೀರನ್ನ ತಿನ್ಬೇಕು, ಊಟವನ್ನ ಕುಡಿಬೇಕಂತ. ಅದೇ ರೀತಿ ಆಗುತ್ತೆ. ಏನೇ ಒಂದು ಸಾಲಿಡ್ ತಗೊಂಡಾಗ ನಾವು ಅಗಿತಾ ಹೋದ್ರೆ ಅದು ಜ್ಯೂಸ್ ತರ ಆಗುತ್ತೆ, ಆಮೇಲೆ ಅದನ್ನ ನುಗಿಬೇಕು. ಸೊ ಚ್ಯೂವಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕೆಲವು ಸತಿ ನಾವು ಏನಿಲ್ಲ ಅರ್ಜೆಂಟ್ ನುಂಗ್ಬಿಟ್ಟು ಹೋಗ್ತೀವಿ, ಅದು ನೋಡಿ ಬೇಕಾದ್ರೆ ಆ ದಿವಸ ನಿಮ್ಗೆ ಒಂಥರ ಹೊಟ್ಟೆ ಎಲ್ಲ ಭಾರ ಆದಂಗ ಆಗುತ್ತೆ, ಡೈಜೆಷನ್ ಆಗಲ್ಲ ಸರಿಯಾಗಿ. ಸೊ ಅದೇ ರೀತಿ ನಿಸರ್ಗ ಆಹಾರ, ಆಕ್ಚುಲಿ ನಾವೆಲ್ಲ ಒಂದು ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ಎಲ್ಲ ಮಾಡಿದ್ವಿ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಟೈಮ್ ಫುಡ್ ಬಿಡೋದು ಒಳ್ಳೇದು ಅಂತ ಹೇಳ್ತಾರೆ. ಅದು ಬಟ್ ನಮ್ಮ ಇಲ್ಲಿ ಮೋದಿಗೆರಲ್ಲಿ ವಿಜಯ್ ಸರ್ ಮೊದಲೇ ಹೇಳ್ಕೊಟ್ಟಿದ್ರು, ಒಂದು ಟೈಮ್ ಮಾತ್ರ ನ್ಯಾಚುರಲ್ ಫುಡ್. ಅಂದ್ರೆ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಬೋದು, ನೈಟ್ ಲಂಚ್ ಮಾಡ್ಬೋದು, ಮಧ್ಯಾಹ್ನ ನೈಟಿಗೆ ನಾವು ಏನಾದ್ರೂ ಫ್ರೂಟ್ಸ್ ತಿನ್ಕೊಂಡು ಅನ್ಕುಕ್ಡ್, ಯಾವ್ದಾದ್ರು ಬೇಯಿಸಿರಬಾರ್ದು, ನ್ಯಾಚುರಲ್ ಆಗಿ ಫ್ರೂಟ್ಸ್ ಅಥವಾ ಏನಾದ್ರು ಸ್ಯಾಲಡ್ಸ್ ತಿನ್ಬಹುದು. ಸೊ ಅದು ನಾನು ತುಂಬಾ ಟೈಮ್ ಇದೆ ಇವಾಗ ಫಾಲೋ ಮಾಡ್ತಾ ಇದ್ದೀನಿ. ನಾನು ಓನ್ಲಿ 2 ಟೈಮ್ಸ್ ಫುಡ್ ತಗೋತೀನಿ, ಮಾರ್ನಿಂಗ್ ಲಂಚ್, ನೈಟ್ ಯಾವಾಗ್ಲೂ ನಾನು ಫ್ರೂಟ್ಸೇ ತಗೊಳ್ಳೋದು. ಅದೇ ರೀತಿ ಹಲ್ಲುಜ್ಜೋದು, ರಾತ್ರಿ ಹಲ್ಲುಜ್ಜೋದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕೆಲವರಿಗೆ ಅನ್ಸುತ್ತೆ, ಕೆಲವರು ಮಡಿ ಇರೋರೆಲ್ಲ ಹೇಳ್ಬಿಡ್ತಾರೆ, ಏನು ಹಲ್ಲುಜ್ಜೋದೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು, ಅದೊಂಥರ ಅವ್ರಿಗೆ ಮನ್ಸಿಗೆ ಸೆಟ್ ಆಗಲ್ಲ. ಇನ್ಫ್ಯಾಕ್ಟ್ ನನಗೂ ಆಗ್ತಾ ಇತ್ತು. ಅದೇ ರಾತ್ರಿ ಹಲ್ಲುಜ್ಜಿ ನಾವು ಬೆಳಿಗ್ಗೆ ನೀರು ಕುಡಿಬೇಕು, ನಮಗೆ ಏನು ಅನ್ಸಲ್ಲ. ಸೊ ಆಮೇಲೆ ನಾವು ರಾತ್ರಿಯಲ್ಲೇ ಇರ್ತೀವಲ್ಲ, ಬಾಯಲ್ಲಿ ಇರುವಂತ ಎಲ್ಲ ನಮಗೆ ಯೂಸ್ಫುಲ್ ಬ್ಯಾಕ್ಟೀರಿಯಾಸು ಇರುತ್ತೆ. ನಮ್ಮ ಡೈಜೆಷನ್ಗೆ, ಈವನ್ ಡೈಜೆಸ್ಟಿವ್ ಎನ್ಸೈಮ್ಸ್ ಜೊತೆಗೆ ಈ ಯೂಸ್ಫುಲ್ ಬ್ಯಾಕ್ಟೀರಿಯಾಸು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕು. ಜೊತೆಗೆ ನಾವು ಇನ್ನು ಎಡಿಷನ್ ಮಾಡ್ಕೋಬಹುದು, ಇದಕ್ಕೆ ಆಡ್ ಮಾಡ್ಕೋಬಹುದು. ಏನಂದ್ರೆ ನಮ್ಮ ಬಿಸ್ನೆಸ್ ಟಾಸ್ಕ್ ಡೈಲಿ ಇಷ್ಟು ನಾನು ಒಂದು 2 ಜನ ಜೊತೆ ಆದ್ರೂ ಮಾತಾಡ್ತೀನಿ, ಡೈಲಿ ಒಬ್ರಿಗಾದ್ರೂ ನಾನು ಪ್ರಾಡಕ್ಟ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಕೆಲವರಿಗೆ 100 PV ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಡೈಲಿ ಬೇಸಿಸ್ ಅಲ್ಲಿ ಮೇ ಬಿ ಒಂದು 200 rupees ರಿಟೇಲ್ ಮಾಡ್ಬಿಟ್ರೆ, ಡೈಲಿ ಒಂದು ದಿನಕ್ಕೆ 200 rupees ರಿಟೇಲ್ ಆದ್ರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ, ಅದನ್ನ ನಾನು ಅಳವಡಿಸ್ಕೋಬೇಕು. ಯಾಕಂದ್ರೆ ನಾನು ಅದನ್ನ ಮಾಡ್ತಾ ಇದ್ರೆ ನನ್ನ ಟೀಮ್ ಅವರು ಅದನ್ನ ಫಾಲೋ ಮಾಡ್ತಾರೆ. ಅದಕ್ಕೆ ಹೇಳೋದು, ಡೋಂಟ್ ಡೂ ಆಸ್ ಐ ಸೇ, ಡೂ ಆಸ್ ಐ ಡೂ ಅಂತ. ನಾನು ಏನ್ ಮಾಡ್ತೀನಿ ಅದು ಕಾಪಿ ಆಗುತ್ತೆ. ನಿನ್ನೆ ಕ್ಲಾಸ್ ಅಲ್ಲಿ ತಾರಾ ಮೇಡಮ್ ಹೇಳಿದ್ದಾರೆ, ನಾವು ಏನೇ ಮಾಡಿದ್ರು ಅದು ಮಲ್ಟಿಪಲ್ ಫೋಲ್ಡ್ಸ್ ಅಲ್ಲಿ ಅದು ಎಲ್ರು ಅದನ್ನ ಅಳವಡಿಸ್ಕೋತಾರೆ. ನಾನು ಕರೆಕ್ಟ್ ಮಾಡಿದ್ರೆ ಮಾತ್ರ ನನ್ನ ಟೀಮ್ ಅವರು ಅದನ್ನ ಫಾಲೋ ಮಾಡ್ತಾರೆ. ಅದೇ ರೀತಿ ಡ್ರೀಮ್ಸ್ ಅನ್ನ ಡೈಲಿ ನಾವು ಅದನ್ನ ಡ್ರೀಮ್ಸ್ ಅನ್ನ ಆಡ್ ಮಾಡ್ಬೇಕು. ಜೊತೆಗೆ ನಾವು ವಿಜುವಲೈಸೇಷನ್ ಮಾಡ್ಬೇಕು. ಆ ಡ್ರೀಮ್ಗೆ ಹೋಗಕ್ಕೆ ಏನೇನ್ ಆಕ್ಷನ್ ಮಾಡ್ಬೇಕು ಅದನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ನಮ್ಮ ಮೆಮೊರಿ ಜಾಗರ್ ಡೈಲಿ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಒಂದು ಈ ಬಿಸ್ನೆಸ್ ಗೆ ಬೇಕಾಗಿರುವಂತ ಮೇನ್ ಟೂಲ್ ಅಂದ್ರೆ ಮೆಮೊರಿ ಜಾಗರ್. ಆ ಮೆಮೊರಿ ಜಾಗರಲ್ಲಿ ಹೆಸರು ಮುಗ್ದೋದ್ರೆ ನಮಗೆ ಬಿಸ್ನೆಸ್ ಮಾಡಕ್ ಆಗಲ್ಲ. ಸೊ ಅದರಿಂದ ಅದು ನೆವರ್ ಎಂಡಿಂಗ್ ಪ್ರೊಸೆಸ್ ಆಗ್ಬೇಕು, ಡೈಲಿ ಆಡ್ ಮಾಡ್ತಾನೆ ಹೋಗ್ಬೇಕು. ಸೊ ಈ ತರ ಒಂದು ಚೆಕ್ ಲಿಸ್ಟ್ ಅಂದ್ರೆ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಒಂದು ಚೆಕ್ ಲಿಸ್ಟ್ ನಾವು ಮಾಡ್ಲೇಬೇಕಾಗುತ್ತೆ. ನನಗೆ ಜಸ್ಟ್ ಇದು ಹೆಲ್ತ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಜವಾಗ ಮೊದ್ಲೆಲ್ಲ 60 years ಅಂದ್ರೆ ಏನೋ ಒಂಥರ ದೊಡ್ಡ ವಯಸ್ಸಾಗೋಯ್ತಪ್ಪ, ನನ್ ಕೈಲಿ ಇನ್ನೇನು ಆಗಲ್ಲ, ನನ್ ರಿಟೈರ್ಮೆಂಟ್ ಆಗೋಯ್ತು, ನನ್ ಸೀನಿಯರ್ ಸಿಟಿಸನ್. ನಾನು 60 years ಆಗೋಗಿ ತುಂಬಾ ವರ್ಷ ಆಗೋಯ್ತು. ನನಗೆ ಆತರ ಫೀಲೇ ಬರ್ತಾ ಇಲ್ಲ. ಐ ಫೀಲ್ ಲೈಕ್ 16 years ಡೈಲಿ. ಅಂದ್ರೆ ಆ ತರ ಒಂದು ಎನರ್ಜಿ, ಜೋಶು ಎಲ್ಲ ನನಗೆ ಮೋದಿ ಕೇರ್ ಕೊಟ್ಟಿದೆ. ಅದೇ ರೀತಿ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಕ್ ಇಷ್ಟಪಡ್ತೀನಿ ನೋಡಿ. ನಾವು ಬೇರೆಯವರಿಗೆ ಹೆಲ್ಪ್ ಮಾಡ್ಕೊಂಡು ನಾವು ಬೆಳೆದ್ರೆ ಖಂಡಿತ ನಮ್ಮ ಗೆಲುವು ಪರ್ಮನೆಂಟ್ ಆಗಿರುತ್ತೆ. ಬರೀ ನಾನೇ ಗೆಲ್ಬೇಕು, ನಾನೇ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಸೆಲ್ಫಿಶ್ ಥಾಟ್ ಆಗುತ್ತೆ. ನಾನು ಖಂಡಿತ ಮೇಲೆಳಕ್ ಸಾಧ್ಯ ಇಲ್ಲ. ಇದಕ್ಕೆ ಎಕ್ಸಾಂಪಲ್ ಕೊಡಕ್ಕೆ ತುಂಬಾ ಇಷ್ಟಪಡ್ತೀನಿ. ನಮ್ಮ ರತನ್ ಟಾಟಾ ಅವರು, ನೀವು ಅದನ್ನ ನೋಡ್ಬೋದು. ಅವರು ಬ್ಯಾಚುಲರ್ ಯಂಗ್ ಮ್ಯಾನ್ ಅಂತಾನೆ ಹೇಳ್ಬೋದು.
ಅವ್ರಿಗೋಸ್ಕರ ಅವ್ರು ಏನು ಅವರು ಮಾಡ್ತಾ ಇಲ್ಲ. ಪ್ರತಿಯೊಬ್ರು ನಾನು ಜನರಿಗೆ ಕೊಡ್ಬೇಕು, ನನ್ನ ದೇಶಕ್ಕೆ ಕೊಡ್ಬೇಕು ಹಂಗನ್ನೋದೇ ಅವ್ರ ಇಂಟೆನ್ಷನ್ ಇದೆ. ನೋಡಿ ಅವ್ರಿಗೆ ರತನ್ ಟಾಟಾ ಅಂದ್ರೆ ಅವ್ರನ್ನ ಇಷ್ಟ ಇಲ್ಲ ಜನರು ಇಲ್ಲಿ ತನಕ ನಾನು ಯಾರನ್ನೂ ನೋಡಿಲ್ಲ. ಬಿಕಾಸ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಸಪೋಸ್ ನನ್ನ ದೇಶಕ್ಕೆ ಏನಾದ್ರೂ ಕಷ್ಟ ಬಂದ್ರೆ ನನ್ನಲ್ಲಿರುವಂತ ಎಲ್ಲಾ ಪ್ರಾಪರ್ಟಿನ ಸೇಲ್ ಮಾಡ್ಬಿಟ್ಟು ನನ್ನ ದೇಶಕ್ಕೆ ನಾನು ಕೊಡ್ತೀನಿ. ನಿಜವಾಗಿ ಈ ತರ ವ್ಯಕ್ತಿತ್ವ ಎಲ್ಲೂ ಇರಲ್ಲ. ಅದೇ ಇನ್ನೊಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ಹಿಂದೂಜಾ ಗ್ರೂಪ್ಸ್, ಅಶೋಕ್ ಲೇಲ್ಯಾಂಡ್ ಅವರ ಓನರ್ ಹಿಂದೂಜಾ ಗ್ರೂಪ್ಸ್. ಅವರು ಆಕ್ಚುಲಿ ನಮ್ಮ ಇಂಡಿಯಾದಲ್ಲೇ ಇದ್ದವರು. ಬಟ್ ಇವಾಗ ಅಶೋಕ್ ಲೇಲ್ಯಾಂಡ್ ಅವರ ಮೇನ್ ಪರ್ಸನ್ಗೆ 5 ಜನ ಗಂಡು ಮಕ್ಳು, ಅದ್ರಲ್ಲಿ ಒಬ್ರು ಇಲ್ಲ ಇವಾಗ, 4 ಜನ ಗಂಡು ಮಕ್ಳು. ಅವರು ಏನ್ ಮಾಡಿದ್ದಾರೆ ಅಂದ್ರೆ ಇಂಗ್ಲೆಂಡ್ಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಸೊ ಅಂದ್ರೆ ಅವ್ರದ್ದು ಎಲ್ಲಾ ಕಡೆನೂ ಅವ್ರದ್ದು ಕೊಲಾಬ್ರೇಷನ್ಸ್ ಇದೆ ಅಶೋಕ್ ಲೈಲ್ಯಾಂಡ್ ಅವ್ರದ್ದು. ಸೊ ಆ ಹಿಂದೂಜಾ ಅವರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಇಂಗ್ಲೆಂಡ್ ಅಲ್ಲಿ ಮಹಾರಾಣಿಯವರ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಇದೆಲ್ಲ ಅದ್ರ ಪಕ್ಕದಲ್ಲೇ ಎಷ್ಟೋ ಕೋಟಿಯ ಅವರ ಒಂದು ಅರಮನೆಯನ್ನು ಅವರು ಮಾಡ್ಕೊಂಡಿದ್ದಾರೆ. ಆದ್ರೆ ಅವರ ಥಿಂಕಿಂಗ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಂಡಿಯಾದಿಂದ ಮ್ಯಾನ್ ಪವರ್ ಕರ್ಕೊಂಡು ಹೋಗಿದ್ದಾರೆ. ಸೊ ಇಂಡಿಯಾದಿಂದ ಏನ್ ಹೇಳಿದ್ರು ಕೆಲಸಗಾರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಅವ್ರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಬರೀ ಅವ್ರು ಇಂಡಿಯನ್ ರುಪೀಸ್ ಅಲ್ಲಿ ಅವ್ರಿಗೆ ಪೇಮೆಂಟ್ ಕೊಡ್ತಾ ಇರೋದಂತೆ, 650 rupees ಪೇಮೆಂಟ್ ಕೊಡೋದಂತೆ. ಇವರು ಮಾತ್ರ ರಾಜಾರೋಷವಾಗಿ ಎಂಜಾಯ್ ಮಾಡ್ತಾರೆ ಲೈಫ್ ಅನ್ನ. ಬಟ್ ಅವರು ಅವರ ಎಂಪ್ಲಾಯ್ಸಿಗೆ ಇಲ್ಲಿಂದ ಕರ್ಕೊಂಡು ಹೋಗಿದಾರಲ್ಲ ಅವ್ರಿಗೆ ಬರೀ 650 rupees ಕೊಡ್ತಾ ಇದ್ರಂತೆ. ಅದರ ಜೊತೆಗೆ ಅವರ ಪಾಸ್ಪೋರ್ಟ್ ಅನ್ನೆಲ್ಲ ಅವರು ಎಲ್ಲ ಕೇಳಿ ಸೀಸ್ ಮಾಡ್ಕೊಳ್ಳೋದಂತ ಹೇಳಿದ್ರೆ ಇಟ್ಕೊಂಡಿದ್ದು, ಯಾಕಂದ್ರೆ ಹೋಗ್ಬಿಡ್ತಾರೆ ಅಂತ. ಸೊ ಈ ತರ ಇರೋದ್ರಿಂದ ಏನಾಗಿದೆ, ಇವಾಗ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅವರಿಗೆ ಇವಾಗ ಜೈಲಿಗೆ ಹೋಗ್ಬೇಕು. ನೋಡಿ ನಾವು ಇಂಡಿಯನ್ಸ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂದ್ರೆ ಅವ್ರು ಅಷ್ಟು ದೊಡ್ಡದಾಗಿ ಬೆಳೆದ್ರು ನನ್ನ ಎಂಪ್ಲಾಯ್ಸ್ ಅನ್ನ ನಾನು ಚೆನ್ನಾಗಿ ಬೆಳೆಸ್ಬೇಕಂತ ಅವ್ರು ಯಾವಾಗ್ಲೂ ಥಾಟ್ಸ್ ಬಂದಿಲ್ಲ. ನಾನು ಮಾತ್ರ ಬೆಳಿಬೇಕು. ಅದಕ್ಕೆ ಈವನ್ ಫಾರಿನ್ ಅಲ್ಲಿ ಆತರ ಬಿಡಲ್ಲ, ಆಲ್ ಆರ್ ಈಕ್ವಲ್. ಅಲ್ಲಿ ಏನ್ ಮಾಡಿದ್ದಾರೆ ಇವಾಗ ಅವರಿಗೆ ಕೇಸ್ ಹಾಕಿದ್ದಾರೆ. ಸೊ ಇಬ್ರು ಬ್ರದರ್ಸ್ ಐ ಮೀನ್ ಅವರು ಕೆಲವು ಜನರನ್ನ ಇವಾಗ ಅವರಿಗೆ ಅರೆಸ್ಟ್ ಮಾಡ್ತಾರೆ. ಇದು ಲೈಫ್ ಅಲ್ಲ ಅಲ್ವಾ? ಅದೇ ನಮ್ಮ ರತನ್ ಟಾಟಾ ನೋಡಿ, ಅದೇ ರೀತಿ ರಿಲಯನ್ಸ್ ನೋಡಿ. ರಿಲಯನ್ಸ್ ಅಲ್ಲಿ ಅವರ ಮನೆಯಲ್ಲಿ ಎಷ್ಟೋ ಜನ ಎಂಪ್ಲಾಯ್ಸ್ ಇದ್ದಾರಂತೆ. ಅವರ ಮಕ್ಳಿಗೂ ಸಹ ಫಾರಿನ್ಗೆ ಓದಕ್ ಕಳಿಸ್ತಾರಂತೆ. ಈ ತರ ಥಾಟ್ ಇರ್ಬೇಕು. ನಾನು ಬೆಳಿಬೇಕು, ನನ್ನ ಜೊತೆಗಿರೋನು ಬೆಳೆಸ್ಬೇಕು. ಸೊ ಮೋದಿ ಕೇರ್ ಅದಕ್ಕೆ ತುಂಬಾನೇ ಸೂಟೇಬಲ್ ಆಗಿದೆ. ಸೊ ಥ್ಯಾಂಕ್ ಯು ಜಯಶ್ರೀ. ನಾನು ಮಾತಾಡ್ತಾ ಇದ್ರೆ ನಿಮ್ಗೆ ಯಾರಿಗೂ ಟೈಮ್. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಿಮ್ಮನ್ನ ಈ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿರುವವರು ನೀವು. ಸೊ ಅದರ ಮೂಲಕ ನಾವು ಎಷ್ಟೊಂದು ನಾಲೆಜ್ ಪಡಿತಾ ಇದೀವಿ. ಬೆಳಗ್ಗೆ ಈ ಚೆಕ್ ಲಿಸ್ಟ್ ಅಲ್ಲಿ ಮೊದಲೇ ಆಗಿರೋದೇ ಬೆಳಗ್ಗೆ ಎದ್ದೇಳುವಂತದ್ದು, ಹಾಗೆ ಗ್ರಾಟಿಟ್ಯೂಡ್ ಹೇಳುವಂತದ್ದು. ಸೊ ಇದೆಲ್ಲ ನಾವು ಕಲ್ತಿರೋದು ಈ ಒಂದು ನಿಮ್ಮ ಥಾಟ್ ಇಂದಾಗಿ ನಮ್ಗೆ ಈ ಅವಕಾಶ ಸಿಕ್ಕಿರುವಂತದ್ದು. ಖಂಡಿತ ನಾವೆಲ್ಲ ನಿಮ್ಗೆ ಗ್ರಾಟಿಟ್ಯೂಡ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಫುಲ್ ಚೆಕ್ ಲಿಸ್ಟ್ ಮಾಡ್ತಾ ಇದೀರಿ. ಯಾಕಂದ್ರೆ ಸ್ವೀಟ್ 16 ತರ ಇಬ್ರಿಬ್ರು ಮೊಮ್ಮಕ್ಳು ಇದ್ರು ಕೂಡ ಸ್ವೀಟ್ 16 ತರ ಕಾಣ್ತಾ ಇರ್ತೀರ ಯಾವಾಗ್ಲೂ ಕೂಡ. ಸೊ ಅದು 100 years ನಾವು ಬದುಕ್ಬೇಕಾದ್ರೆ ಖಂಡಿತ ಇದು ಹೆಲ್ಪ್ ಆಗೇ ಆಗುತ್ತೆ. ಈ ಚೆಕ್ ಲಿಸ್ಟ್ ಅನ್ನ ಎಲ್ರೂ ಕೂಡ ಫಾಲೋ ಮಾಡಿ. ಆಲ್ರೆಡಿ ಈಗ ಟೈಮ್ ಆಗಿರೋದ್ರಿಂದ ನಾನು ನಾಗರತ್ನ ಮತ್ತೆ ಭಾರತಿ ಮತ್ತೆ ಶಿವಪ್ರಕಾಶ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರು. ಯಾರೆಲ್ಲ ಶೇರ್ ಮಾಡ್ಬೇಕು ನಾಳೆ ಶೇರ್ ಮಾಡೋಣ, ಡೈಲಿ ಬೇಸಿಸ್ ಅಲ್ಲಿ ಶೇರ್ ಮಾಡ್ತಾ ಹೋಗೋಣ. ಈಗ ಹೊಸಬ್ರಿಗೆ ಒಂದು ಅವಕಾಶ ಕೊಡೋಣ. ಇಷ್ಟು ಹೇಳಿದ್ರಲ್ಲಿ ಯಾರಾದ್ರೂ ನಾನ್ ಮಾಡ್ತಾ ಇದ್ದೀನಿ, ಕೆಲವೊಂದನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಹೆಲ್ತ್ ಇರ್ಬೋದು, ವೆಲ್ತ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಟಾಸ್ಕ್ ಅಲ್ಲಿ ಯಾರಾದ್ರೂ ಮಾಡ್ತಿದ್ದೀನಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಹಾಗೆ ನಮ್ಮ ನೋಟ್ಸ್ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ನೋಟ್ಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಮ್ಗೆ ಇವಾಗ ಟೆಸ್ಟ್ ಬರೆಯೋದು ಇರುತ್ತೆ. ಏನೇ ಕಲ್ತ್ರು ಕೂಡ ಅದು ನಮ್ಗೆ ತಲೆಗೆ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಹೇಳ್ಕೊಟ್ಟಿರೋದು ಎಲ್ಲ ನಮ್ ತಲೆಗೆ ಹೋಗಲ್ಲ. ನಾವು ಯಾವಾಗ ಬರಿತೀವಿ ಅಥವಾ ನಮ್ಗೆ ನೋಟ್ಸ್ ಅಲ್ಲಿ ಯಾವಾಗ ಇರುತ್ತೆ, ಸೊ ಅವಾಗ ನೋಡಿ ನೋಡಿ ಕಲಿಯಕ್ಕಾಗುತ್ತೆ, ಓದಕ್ಕಾಗುತ್ತೆ. ನಮ್ಗೆ ಏನಾದ್ರೂ ಕ್ವಶನ್ಸ್ ಬಂದಾಗ ನೋಟ್ಸ್ ಹೇಳಿ ನಮ್ಗೆ ಹೇಳಕ್ಕಾಗತ್ತೆ. ಸೊ ನಾನ್ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾಗ ಕೆಲವೊಂದು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ನೋಟ್ಸ್ ಓದಿ ಹೇಳ್ತಾ ಇದ್ದೆ. ಯಾಕಂದ್ರೆ ಅವ್ರಿಗೆ ಒಂದು ಪ್ರೂಫ್ ನೋಟ್ಸ್ ಬಿಲೀಫ್ ಬರೋದಕ್ಕೆ ಎಲ್ಲ ಹೆಲ್ಪ್ ಆಗ್ತಾ ಇತ್ತು ತುಂಬಾ ಜನಕ್ಕೆ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್. ಸೊ ನೋಟ್ಸ್ ಕಂಪ್ಲೀಟ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್. ಯಾರೆಲ್ಲ ಬರ್ದಿಲ್ಲ ಇದುವರೆಗೂ ಅಪ್ಲೈನ್ ಹತ್ರ ಕೇಳಿ ನೋಟ್ಸ್ ಅನ್ನ ತರಿಸ್ಕೊಳ್ಳಿ. ಸೊ ಅವ್ರು ಒಂದು ಕಂಪ್ಲೀಟ್ ಎಲ್ಲ ಏನಿದೆ ಡ್ಯೂಪ್ಲಿಕೇಶನ್ ಇದೆ ಅಲ್ವಾ ಎಲ್ರಿಗೂ ಕೂಡ. ಯಾಕಂದ್ರೆ ನಮ್ ಜೊತೆ ತುಂಬಾ ಜನ ಬರ್ತಾರೆ ನೆಕ್ಸ್ಟ್. ಸೊ ಅವರಿಗೆ ಕೂಡ ನಾವು ಹೇಳ್ಕೊಡ್ಬೇಕಾಗುತ್ತೆ. ಇದು ನೋಟ್ಸ್ ನಮ್ಗೆ ಶೇರ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನೋಟ್ಸ್ ಅನ್ನ ಎಲ್ರು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಪ್ಲೈನ್ಸ್ ಇದ್ದು ಜವಾಬ್ದಾರಿ ಯಾರ್ಯಾರೆಲ್ಲ ಈಗ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಈ ಬೇಸಿಕ್ ಕೋರ್ಸ್ ಅಲ್ಲಿ ಅವರಿಗೆ ಕೂಡ ನೋಟ್ಸ್ ಅನ್ನ ಕೊಡುವಂತದ್ದು. ಸೊ ಟೈಮಿಂಗ್ಸ್ ಅಭಾವ ಇರೋದ್ರಿಂದ ಯಾರೆಲ್ಲ ಚೆಕ್ ಲಿಸ್ಟ್ ಮಾಡ್ತಾ ಇದ್ದೀರಾ, ಸೊ ಹಾಗೆ ಯುವತಿ ಪರಿವರ್ತನ್ ಸೆಷನ್ ನಮ್ಮ
ಮೋದಿಗೆರೆ ಆಫೀಸಲ್ಲಿ ಇದೆ 11 ಗಂಟೆಗೆ. ಎಲ್ಲರೂ ಕೂಡ ಅಟೆಂಡ್ ಆಗಿ. ಸೊ ಫಿಸಿಕಲ್ ಇವೆಂಟ್ ಏನಿದ್ರು ಕೂಡ ನಾವು Zoom ಅಲ್ಲಿ ಜಾಸ್ತಿ ಇವೆಂಟ್ಸ್ ಮಾಡ್ತಾ ಇರ್ತೀವಿ. ಸೊ ಫಿಸಿಕಲ್ ಇವೆಂಟ್ ಅಲ್ಲಿ ಹೋಗಿ ಕಲಿಯೋದು, ಎಲ್ಲರನ್ನ ಮೀಟ್ ಮಾಡೋದು ಸೊ ಇಂಪಾರ್ಟೆಂಟ್. ಸೊ 11 ಗಂಟೆಗೆ ಎಲ್ಲರೂ ಕೂಡ ಮೀಟ್ ಆಗ್ತಾ ಇದ್ದೀವಿ. ಅಲ್ಲಿ ಸಿಗೋಣ 11 ಗಂಟೆಗೆ. ಸೊ ಅದು ಗೆಸ್ಟ್ ಅನ್ನು ಕೂಡ ಇನ್ವೈಟ್ ಮಾಡಿ. ಹಾಗೆ ನೆಕ್ಸ್ಟ್ ನಾಳೆಯಿಂದ ಇಂಪಾರ್ಟೆಂಟ್ ಟಾಪಿಕ್, ಇಂಪಾರ್ಟೆಂಟ್ ಸ್ಪೆಷಲ್ ಗೆಸ್ಟ್ ಜೊತೆಗೆ ನಮ್ಗೆ ಇರುತ್ತೆ. 3 days ಅದು ಚಾಪ್ಟರ್ಸ್ ಇರುತ್ತೆ. ನಮ್ ಬಗ್ಗೆ ನಾವು ಯಾವ ತರ ಇರ್ಬೇಕು ನಮ್ಮ ಲೈಫ್ ಅಲ್ಲಿ, ಬಿಸ್ನೆಸ್ ಅಲ್ಲಿ. ಯಾಕಂದ್ರೆ ನಾವು ಇರುವಂತದ್ದು ಬಿಸ್ನೆಸ್ ಏನು, ಜನಗಳ ಬಿಸ್ನೆಸ್ ಅಲ್ವಾ. ನಾವು ಒಬ್ರೇ ಮಾಡುವಂತದ್ದಲ್ಲ, ತುಂಬಾ ಜನರನ್ನ ಸೇರ್ಬಿಟ್ಟು ಮಾಡ್ತೀವಿ. ಸೊ ಅದು ಹೇಗೆ ಆ ಬಿಸ್ನೆಸ್ ಅನ್ನ ಮಾಡ್ಬೇಕಾದ್ರೆ ನಾವು ಹೇಗೆ ಇರಬೇಕು, ನಮ್ಮ ಮೈಂಡ್ ಸೆಟ್ ಇರ್ಬೋದು. ಮೈಂಡ್ ಸೆಟ್ ಬಗ್ಗೆ ಆಲ್ರೆಡಿ ಕಲ್ತಿದೀವಿ. ಸೊ ನಾಳೆಯಿಂದ ನಮ್ಮ ಮೆಂಟಾಲಿಟಿ ಬಗ್ಗೆ ಕಲಿಯಕ್ಕಾಗುತ್ತೆ. ಸೊ ನಾವ್ ಹೇಗೆ ಇರ್ಬೇಕು ಅನ್ನೋದನ್ನ ನಮ್ಗೆ ತುಂಬಾ ಚೆನ್ನಾಗಿ ನಮ್ಮ ಟ್ರೈನರ್ ಹೇಳ್ಕೊಡ್ತಾರೆ. ಬ್ಯೂಟಿಫುಲ್ ಸೆಷನ್ ಅದು. ಸೊ 3 days ಇರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಬೇಡಿ. ನಿಮ್ ಜೊತೆಗೆ ಯಾರೆಲ್ಲ ಇದಾರೆ ಸೊ ಅವರನ್ನೆಲ್ಲರನ್ನು ಇನ್ವೈಟ್ ಮಾಡಿ. ಇವತ್ತು ಸಂಡೇ ಇರೋದ್ರಿಂದ ತುಂಬಾ ಜನ ಆಬ್ಸೆನ್ಸ್ ಇದ್ದಾರೆ ಅಲ್ವಾ. ಸೊ ಎಲ್ರಿಗೂ ಕೂಡ ಇನ್ನೊಂದ್ಸಲ ಇನ್ಫಾರ್ಮೇಶನ್ ಕೊಡಿ, ನಾಳೆ ಬಗ್ಗೆ ತಿಳಿಸಿ ಹೇಳಿ. ನಾಳೆದ ಪ್ರೋಗ್ರಾಮ್ ಮಿಸ್ ಮಾಡದೆ ಅಟೆಂಡ್ ಆಗಿ. ಹಾಗೆ ನೋಟ್ಸ್ ಅನ್ನ ಕಂಪ್ಲೀಟ್ ಮಾಡಿ ಟೆಸ್ಟ್ಗೆ ಪ್ರಿಪೇರ್. ಎಲ್ರು ಕೂಡ ಟೆಸ್ಟ್ಗೆ ಪ್ರಿಪೇರ್ ಎಲ್ರು ಬರಿಬೇಕು. ಆಲ್ರೆಡಿ ಇದ್ದವರು, ಹೊಸೊಬ್ರು ಮತ್ತೆ ಆಲ್ರೆಡಿ ಇದ್ದವರು. ಸೊ ಇವಾಗ ಹೊಸೊಬ್ರು ಬನ್ನಿ, ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕೋರ್ಸಿನ ಅನುಭವ ಹೇಳ್ಬಹುದು. ನೀವ್ ಏನೆಲ್ಲ ಚೆಕ್ ಲಿಸ್ಟ್ ಮಾಡ್ತಾ ಇದ್ದೀರಾ ಅದನ್ನ ಶೇರ್ ಮಾಡ್ಬೋದು. ಹಾಗೆ ಇದ್ರದ್ದು ನಿಮ್ಗೆ ಏನ್ ಅನ್ಸ್ತಾ ಇದೆ ಅದ್ರ ಬಗ್ಗೆನೂ ಕೂಡ. 10 ದಿವಸ ಕಂಪ್ಲೀಟ್ ಆಗಿದೆ. ಸೊ ಒಬ್ರು ಮಿಸ್ ಆಗದೆ ಯಾರೆಲ್ಲ ಅಟೆಂಡ್ ಆಗಿದ್ದೀರಾ ಹ್ಯಾಂಡ್ ರೈಸ್ ಮಾಡಿ. ಸೊ ಅವರಿಗೂ ಕೂಡ ಮತ್ತೊಮ್ಮೆ ಕಂಗ್ರಾಚುಲೇಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ವಿಶಸ್ ಮಾಡ್ತಾ ಇದ್ದೀವಿ ಎಲ್ರ ಕಡೆಯಿಂದ ಕೂಡ. ಸೊ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾರು ಬರ್ತೀರಾ ಹ್ಯಾಂಡ್ ರೈಸ್ ಮಾಡಿ, ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ಟೈಮ್ ಔಟ್ ಆಗ್ತಾ ಇದೆ. ಸೊ ಸಂಡೇ ನಾವು ವೆರಿ ಪ್ರೆಷಿಯಸ್ ಟೈಮ್. ನೆಕ್ಸ್ಟ್ 11 ಗಂಟೆಗೆ ಬೇರೆ ರೆಡಿ ಆಗ್ಬೇಕು. ಎಸ್ ಗಣೇಶ್ ಸರ್, ವೆಲ್ಕಮ್. ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನನಗೆ ಇವತ್ತು ಎಲ್ಲರೂ ಮಾತಾಡ್ಬೇಕಾದ್ರೆ ನಾನು ಒಂದು ಒಳ್ಳೆ ಸಿಸ್ಟಮ್ ಅಲ್ಲಿ ಇದ್ದೀನಿ. ಈ ಸಿಸ್ಟಮ್ ಎಜುಕೇಶನ್. ಯಾಕಂದ್ರೆ ಮಕ್ಕಳು ಓದ್ತಾ ಇರ್ತಾರೆ, ನಾವು ಓದ್ದೇ ಇರ್ಬೋದು, ಆದ್ರೆ ಮಕ್ಕಳು ಓದ್ತಾ ಇರ್ತಾರೆ. ಆ ಓದೋದು ಸ್ಕೂಲಲ್ಲಿ ಕಲಿತಾರೆ. ಇಲ್ಲಿ ಒಂದು ಓದ್ತಾ ಇರೋರ್ಗು ಓದೋರ್ಗು ಎಲ್ಲರಿಗೂ ಒಂದು ಒಳ್ಳೆ ಸಿಸ್ಟಮ್ ಅಲ್ಲಿ ಪಾಠ ಕಲಿಸ್ದಂಗಿರೋದು. ಒಬ್ಬೊಬ್ರು ಒಂದೊಂದು ಅವರ ಬ್ಯಾಕ್ ಗ್ರೌಂಡ್ ಆಗ್ಬೋದು, ಅವರ ಅನುಭವಗಳೆಲ್ಲ ತುಂಬಾ ಚೆನ್ನಾಗಿ ಹಂಚ್ಕೊಳ್ತಾ ಇದ್ದಾರೆ. ಸ್ಕೂಲಲ್ಲಿ ಹೋದ್ರೆ ಪಾಠ ಮಾತ್ರ ಕಲಿಸ್ತಾರೆ, ಈ ಜಾಗದಲ್ಲಿ ಅವ್ರ ಜೀವನ ಕಲಿಸ್ತಾರೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಒಬ್ಬೊಬ್ರು. ಇದರಿಂದ ನಾವು ತುಂಬಾ ಚೆನ್ನಾಗಿ ಕಲಿಬಹುದು. ಕಲಿತು ನಾವು ಅಳವಡಿಸ್ಕೊಂಡು ನಮ್ಮ ಜೊತೆ ಬಂದವ್ರಿಗೂ ಇದನ್ನ ರಿಪ್ಲಿಕೇಶನ್ ಮಾಡೋದ್ರಿಂದ ನಾವು ಚೆನ್ನಾಗ್ತೀವಿ, ನಮ್ಮ ಜೊತೆಲಿರೋರು ಚೆನ್ನಾಗ್ತಾರೆ. ಬಟ್ ಒಂದೊಂದು ಪ್ರಾಡಕ್ಟ್ ಬಗ್ಗೆ ಒಬ್ಬೊಬ್ರು ತನ್ನದೇ ಆದ ಒಂದು ಸ್ವಂತ ಅನುಭವನ ಇಟ್ಕೊಳ್ತಾ ಇದ್ದಾರೆ. ಈ ಅನುಭವಗಳೆಲ್ಲೂ ಇವತ್ತು ನಿಮ್ಮ ಒಂದು ಅನುಭವ ಲೈಫಲ್ಲಿ ನಂದು ಮತ್ತೆ ನನ್ನ ಜೊತೆ ಇರೋದು ಅನುಭವ ಅಂತ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಥ್ಯಾಂಕ್ಸ್ ಮೇಡಮ್. ಎಸ್, ಥ್ಯಾಂಕ್ ಯು. ಜೀವನ ಶಿಕ್ಷಣನ ಇಲ್ಲಿ ಕಲಿತಾ ಇದ್ದೀವಿ ನಾವು. ಸೊ ಈ ಒಂದು ಕೋರ್ಸ್ ಅನ್ನ ನಮ್ಗೆ ಸೃಷ್ಟಿ ಮಾಡಿಕೊಟ್ಟಿರುವ, ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟಿರುವ ಸಂಧ್ಯಾ ಮೇಡಮ್ಗೆ ನಾವು ಗ್ರಾಟಿಟ್ಯೂಡ್ ಹೇಳಲೇಬೇಕು. ನೆಕ್ಸ್ಟ್ ನಮ್ಮ ಇದರಲ್ಲಿ ಬೇಸಿಕ್ ಕೋರ್ಸ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಶಾರದಾ ಮೇಡಮ್ ನ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಶಾರದಾ ಮೇಡಮ್. ಕೃಷ್ಣಪ್ಪ ಸರ್ ಇನ್ಫಾರ್ಮೇಶನ್ ಗೆ ರೆಡಿ ಆಗಿರಿ. ಒಂದು ಇವತ್ತಿಂದ ಆಫೀಸ್ ಅಲ್ಲಿ ಇರುವ ಪ್ರೋಗ್ರಾಮು 11:30ಗೆ ಶಾರ್ಪ್ ಸ್ಟಾರ್ಟ್ ಆಗುತ್ತೆ. ಸೊ ಬಿಫೋರ್ 11:30 ಅಲ್ಲಿ ಇರ್ಬೇಕು, ನಾಟ್ ಅಟ್ 11 o'clock. 11:15 ನಂಗೆ ಎಲ್ಲರೂ ಬಂದ್ರೆ 11:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಗೆಸ್ಟ್ಗಳನ್ನ ಆದಷ್ಟು ಬಿಲ್ಡ್ ಮಾಡ್ಕೊಂಡು ಬನ್ನಿ. ಅಂಡ್ ಬೇಸಿಕ್ ಕೋರ್ಸ್ಗೆ ಈಗ ಹೊಸಬರು ನಿಮ್ಮ ಟೀಮ್ ಅಲ್ಲಿ ಇವಾಗ ನೀವೆಲ್ಲ ಅಟೆಂಡ್ ಮಾಡಿದ್ದೀರಾ, ಕೋರ್ಸ್ನ ಅರ್ಥ ಮಾಡ್ಕೊಂಡಿದ್ದೀರಾ, ನಿಮಗೆ ಇದೆಷ್ಟು ಉಪಯೋಗ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಇವಾಗ ನಿಮ್ಮ ತರ ನಿಮ್ಮ ಟೀಮ್ ನಲ್ಲೂ ಇದನ್ನ ನಾನು ಕೊಡ್ಬೇಕು ಅಂತ ಇದ್ರೆ ಖಂಡಿತ ಲಾಸ್ಟ್ ವೀಕ್ ಇಂದ ಹೇಳ್ಕೊಂಡು ಬರ್ತಾ ಇದೀವಿ. 26th ಇಸ್ ದ ಲಾಸ್ಟ್ ಡೇಟ್ ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡ್ಕೊಳಕ್ಕೆ. ಸೊ ಆದಷ್ಟು ಬೇಗ ಈಗ ಇಲ್ಲೇ ರೇಸ್ ಮಾಡಿ ನನ್ನ ಟೀಮ್ಗೂ ನಾನು ಕೊಡ್ಬೇಕು ಅಂತ ಎಷ್ಟು ಜನ ಇಷ್ಟಪಡ್ತಾ ಇದ್ದೀರಾ? ನಿಮ್ಮ ಟೀಮ್ನವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಪ್ರೋಸೆಸಿಂಗ್ ಆಗ್ತಾ ಇದೆ ಅನ್ನೋರು ಖಂಡಿತ ನಿಮ್ಮ ವಿಡಿಯೋ ಆನ್ ಮಾಡಿ ಕೈ ರೇಸ್ ಮಾಡಿದ್ರೇನ ಆಗುತ್ತೆ. ಓಕೆ,
ಯಾಕಂದ್ರೆ ಇನ್ನ ಅನದರ್ 3 more days ಇದೆ. ಈ 3 ದಿವಸದ ಒಳಗಡೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿರ್ಬೇಕು. ಸೊ ದಟ್ ಫಸ್ಟ್ಗೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಅಂಡ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅನ್ನೋದು 500 rupees ಪೇ ಮಾಡೋದು ಹೊಸದಾಗಿ ಬರೋರ್ಗೆ. ಅಂಡ್ ಅವ್ರಿಗೆ ಒಂದು ಆಫರ್ ಕೊಡ್ತೀವಿ. ಈಗ ಹೊಸಬರು ಯಾರು ಜಾಯಿನ್ ಆಗ್ತಾರೋ ಅವರು ಒಂದು 3 ಜನನ ಅವರ ಟೀಮಿಂದ ಇಲ್ಲಿ ಜಾಯಿನ್ ಮಾಡಿದ್ರೆ ಆ ವ್ಯಕ್ತಿಗೆ ಫ್ರೀ ಆಗಿರುತ್ತೆ ಟಿಕೆಟ್, ಇಲ್ಲಿ ಎಂಟ್ರಿ ಫ್ರೀ. ಓಕೆ. ಯಾರು ಅವರ ಟೀಮಿಂದ 3 ಜನನ ಸೇರೋರು ಪ್ಲಸ್ ಅವರ ನ್ಯೂ ಜಾಯಿನೀಸ್, ಐ ಮೀನ್ ನ್ಯೂ ಕಮರ್ಸ್ ಈ ಟೀಮ್ ಇದುವರೆಗೂ ಬೇಸಿಕ್ ಕೋರ್ಸೇ ಅಟೆಂಡ್ ಮಾಡಿಲ್ಲ ಅಂತವ್ರು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀನಿ. ಪ್ಲಸ್ ಅವ್ರ ಟೀಮಿಂದ 3 ಜನನ ಇನ್ವೈಟ್, ಟೋಟ್ಲಿ 4 ಜನ ಬರೋ ತರ ಇದ್ರೆ ಅವ್ರಿಗೆ ಫ್ರೀ ಇರುತ್ತೆ. ಓಕೆ, 1 ಟಿಕೆಟ್ ಫ್ರೀ ಅಂತ. ಸೊ ಇದು ಆಫರ್ ಇರೋದು ಆದಷ್ಟು ಬೇಗ 26th ಒಳಗಡೆ ಮಾಡೋರ್ಗೆ ಮಾತ್ರ ಆ ಆಫರ್ ಸಿಗುತ್ತೆ. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗುಡ್ ಆಫರ್. ಖಂಡಿತ ಹೊಸೊಬ್ರಿಗೆ ಇದು ಒಂದು ಒಳ್ಳೆ ಅವಕಾಶ. ಯಾಕಂದ್ರೆ ಹೊಸ ನಾವು ಕಲ್ತಿದೀವಲ್ವ ಸ್ಪಾನ್ಸರಿಂಗ್. ಸೊ ಅದನ್ನು ಹೊಸ ಜನ ಬರ್ತಾ ಇರ್ಬೇಕು. ಸೊ ಅವರಿಗೆ ಒಳ್ಳೆ ಎಜುಕೇಶನ್ ನಾವು ಬೇಸಿಕ್ ಫೌಂಡೇಶನ್ ಹಾಕಿದಾಗ, ಫೌಂಡೇಶನ್ ಬೇಸಿಕ್ ಎಜುಕೇಶನ್ ಕೊಟ್ಟಾಗ ಖಂಡಿತ ಅವರ ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಹೊಸಬ್ರು ಬೇರೆ 5 ನಿಮಿಷ ತಗೊಳ್ಳೋದಾ, ಇದು ಸಂಡೇ ಇರೋದ್ರಿಂದ. ಯಾಕಂದ್ರೆ ನಮ್ಗೆ ಶಿಲ್ಪಾ ಇದ್ದಾರೆ, ಶಶಿಕಲಾ ಅವರಿದ್ದಾರೆ, ಮಹೇಶ್ ಅವರಿದ್ದಾರೆ. ಹೊಸಬ್ರು ಶೇರಿಂಗ್ಸ್ ಮಾಡ್ಬೋದಾ ಇವತ್ತಿನ ಕ್ಲಾಸ್ ಬಗ್ಗೆ? ನಿಮ್ಗೆ ಏನ್ ಅನುಭವ ಆಯ್ತು ಅಂತ ಇದ್ರೆ ಬನ್ನಿ, ಇಲ್ಲ ಅಂದ್ರೆ ಕೃಷ್ಣಪ್ಪ ಸರ್ ಎಫರ್ಮೇಶನ್ ಸ್ಟಾರ್ಟ್ ಮಾಡ್ಬೋದು. ರಂಗನಾಥ್ ಅವರಿದ್ದಾರೆ. ಎಸ್ ಸರ್, ಎಫರ್ಮೇಶನ್ಸ್. ಎಸ್, ಗುಡ್ ಮಾರ್ನಿಂಗ್ ಒನ್ಸ್ ಅಗೈನ್ ಎಲ್ಲಾರ್ಗೂ. ಈ 5am ಕ್ಲಬ್ ನ ಎಲ್ಲಾರು ವಾರಿಗಳಿಗೂ, ಎಲ್ಲ ಮೆಂಬರ್ಸ್ಗೂ, ಎಲ್ಲ ಟ್ರೈನರ್ಸ್ಗೂ ನನ್ನ ವಂದನೆಗಳು. ನಾವು ಇವತ್ತು ಈ ದಿನದ ಕೊನೆ ಹಂತಕ್ಕೆ ಬಂದಿದ್ವಿ. ನಾವು ಲಾಸ್ಟ್ಗೆ ಒಂದು ಅಫರ್ಮೇಶನ್ ಹೇಳೋಣ. ಐ ಆಮ್ ದ ಬೆಸ್ಟ್, ಐ ಆಮ್ ದ ವಿನ್ನರ್, ಐ ಕ್ಯಾನ್ ಡೂ ಇಟ್, ಟುಡೇ ಈಸ್ ಮೈ ಡೇ, God is there with me always. ನಾನು ಉತ್ತಮ, ನಾನು ಜಯಶಾಲಿ, ನಾನು ಮಾಡಬಲ್ಲೆ, ಇಂದು ನನ್ನ ದಿನ, ದೇವರು ಸದಾ ನನ್ನೊಂದಿಗೆ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಸೊ ಸಂಡೇ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಎಲ್ರು ಕೂಡ ಹೆಲ್ತ್ ವೆಲ್ತ್ ಕಡೆಗೆ ಹೋಗೋಣ. ಸೊ ಆಲ್ ದ ಬೆಸ್ಟ್ ಇವತ್ತಿನ ಪ್ರೋಗ್ರಾಮ್ಗೆ. ಎಲ್ರು ಕೂಡ ಆಫೀಸಲ್ಲಿ 11 ಮೀಟ್ ಆಗೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್ ದ ಪಾರ್ಟಿಸಿಪೆಂಟ್ಸ್. ಥ್ಯಾಂಕ್ ಯು.